Hello everyone, Namaskara ellarigu. I welcome you all back once again to Physics Wala. Students, as you know, we are in the process of studying the chapter Basic Principles and Techniques of Organic Chemistry. Now, 5th class ಮುಗಿಸಿದ್ದೇವೆ. This is our 6th class. So, ಆ 5th class ಅಲ್ಲಿ majorly we have focused on IUPAC nomenclature ಮಾಡಿದ್ದೀವಿ. And in the previous class ನಾವು isomerism ಕೂಡ ಮಾಡಿದ್ದೀವಿ. So, let us see exactly what we have done in the previous class. So, in the previous class, we are done with nomenclature of the organic compounds and we have also started with isomerism. So in the isomerism of the organic compounds, it is broadly classified into structural isomerism and stereoisomerism. So in the structural isomerism, now we study last class. We have studied with chain isomerism, position isomerism, functional isomerism, metamerism and tautomerism. Right? So apart from that, isomerism is also been classified as, apart from the structural isomerism, it is also stereoisomerism. ಈ ಸ್ಟೀರಿಯೋಐಸೋಮೆರಿಸಮ್ ನಿಮ್ಮ ಎನ್ ಸಿ ಆರ್ ಟಿ ಬುಕ್ಕಲ್ಲಿ ಅಷ್ಟೊಂದು ಡೀಟೇಲ್ ಆಗಿ ಕೊಟ್ಟಿಲ್ಲ ಫಾರ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಬಟ್ ನಿಮಗೆ ಬೇರೆ ಚಾಪ್ಟರಲ್ಲಿ ಇದ್ರದ್ದು ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಇರಬೇಕಾಗತ್ತೆ. ಎಷ್ಟು ಸ್ವಲ್ಪ ಇನ್ಫಾರ್ಮೇಷನ್ ಬೇಕೋ ಅಷ್ಟು ಸ್ವಲ್ಪ ಇನ್ಫಾರ್ಮೇಷನ್ ಇಲ್ಲಿ ಕೊಡ್ತೀನಿ. ಸೊ ನೆಕ್ಸ್ಟ್ ಚಾಪ್ಟರಲ್ಲಿ ಯಾವ ಥರ ನಿಮಗೆ ಇನ್ಫ್ಯಾಕ್ಟ್ ಇಟ್ ಹೆಲ್ಪ್ಸ್ ಯು ಇನ್ ಸೆಕೆಂಡ್ ಪಿ ಯು ಸಿ. ಓಕೆ, ಸೊ ಅಲ್ಲೂ ಕೂಡ ಜಾಸ್ತಿ ಇದೆ ಅದು ಸ್ಟೀರಿಯೋಐಸೋಮೆರಿಸಮ್. ಬಟ್ ನೌ ಐ ವಿಲ್ ಜಸ್ಟ್ ಗಿವ್ ಯು ಸರ್ಟನ್ ಪಾರ್ಟ್ ಆಫ್ ಇಂಟ್ರೊಡಕ್ಷನ್ ಆನ್ ಸ್ಟೀರಿಯೋಐಸೋಮೆರಿಸಮ್. Got it? Right. ಆಮೇಲೆ we are going to study fundamental concepts of organic reaction mechanism. ಒಂದು ಆರ್ಗ್ಯಾನಿಕ್ ರಿಯಾಕ್ಷನ್ ಮೆಕ್ಯಾನಿಸಮ್ ಅಲ್ಲಿ ಯಾವ್ಯಾವ ಟರ್ಮ್ಸ್ ನಿಮಗೆ ಗೊತ್ತಿರಬೇಕು, ಆ ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಬಗ್ಗೆ ನಾವು ಇದನ್ನು ಸ್ಟಡಿ ಮಾಡ್ತೀವಿ. ಆಮೇಲೆ ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ಸ್ ಇನ್ ಕೋವಲೆಂಟ್ ಬಾಂಡ್. ಕೋವಲೆಂಟ್ ಬಾಂಡಲ್ಲಿ ಯಾವ ಕಡೆ ಎಲೆಕ್ಟ್ರಾನ್ ಶಿಫ್ಟ್ ಆದರೆ ಯಾವ ಥರ ಒಂದು ಎಲೆಕ್ಟ್ರಾನ್ ಮೂಮೆಂಟ್ಸ್ ಯಾವ ಟೈಪ್ ಆಗುತ್ತೆ, ವೆದರ್ ಇನ್ ದ ಪ್ರೆಸೆನ್ಸ್ ಆಫ್ reagent ಆಗುತ್ತೋ, in the absence of reagent ಆಗುತ್ತೋ, permanent ಆಗುತ್ತೋ, temporary displacement ಆಗುತ್ತೋ, all that we are going to study. Okay, like now see, let us go with what exactly is stereoisomerism. So structural isomerism ಅಂದ್ರೆ ಏನು ಸ್ಟಡಿ ಮಾಡಿದ್ರೆ ನೀವು, molecular formula is same but structure is different. Molecular formula is same, structure is different. ಏನಕ್ಕೆ ಸ್ಟ್ರಕ್ಚರ್ ಡಿಫ್ರೆಂಟ್ ಇದೆ? ಸೊ ಲೆಂತ್ ಆಫ್ ದ ಚೈನ್ ಬೇರೆ ಇರ್ಬೋದು, ಫಂಕ್ಷನಲ್ ಗ್ರೂಪ್ ಪೊಸಿಷನ್ ಬೇರೆ ಇರ್ಬೋದು, ರೈಟ್, ಫಂಕ್ಷನಲ್ ಗ್ರೂಪೇ ಬೇರೆ ಇರ್ಬೋದು, ರೈಟ್. All those things you have studied in structural isomerism. In stereoisomerism, what you study is, ಇಲ್ಲಿ molecular formula same ಇದೆ. For example, ABCD is the molecular formula. ಇದೊಂದು ABCD, ಇದೊಂದು ABCD. ಬಟ್ ಇಲ್ಲಿ ABCD ಅಂತ ಏನಿದೆ ಅಲ್ವಾ, ಇದ್ರದ್ದು ಇನ್ ಸ್ಪೇಸ್ ಅರೇಂಜ್ಮೆಂಟೇ ಬೇರೆ ಇದೆ, ಇದ್ರದ್ದು ಇನ್ ಸ್ಪೇಸ್ ಅರೇಂಜ್ಮೆಂಟೇ ಬೇರೆ ಇದೆ. ದೇ ಹ್ಯಾವ್ ಡಿಫ್ರೆಂಟ್ ಪೊಸಿಷನ್ಸ್ ಇನ್ ಸ್ಪೇಸ್. ಅಂದರೆ 3 ಡೈಮೆನ್ಷನಲ್ ಸ್ಪೇಸಲ್ಲಿ ABCD ಅರೇಂಜ್ಮೆಂಟ್ ಆಗಿರೋದು ಬೇರೆ, ಇಲ್ಲಿ ಅರೇಂಜ್ಮೆಂಟ್ ಆಗಿರೋದು ಬೇರೆ. ಆಸ್ ಅ ರಿಸಲ್ಟ್ ಇವೆರಡೂ ಕಂಪೌಂಡ್ಗೆ ನಾವು ಏನಂತೀವಿ, ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರೋದ್ರಿಂದ, ಇವನ್ ದೋ ದೇ ಹ್ಯಾವ್ ಡಿಫ್ರೆಂಟ್ ಸ್ಪೇಷಿಯಲ್ ಅರೇಂಜ್ಮೆಂಟ್, ಓಕೆ, ಇವಕ್ಕೆ ನಾವು ಏನಂತೀವಿ, ಐಸೋಮರ್ಸ್ ಅಂತೀವಿ. ಆ್ಯಂಡ್ ದೀಸ್ ಆರ್ ಕಾಲ್ಡ್ ಆಸ್ ಸ್ಟೀರಿಯೋ ಐಸೋಮರ್ಸ್ ಬಿಕಾಸ್ ದೇ ಡಿಫರ್ ಇನ್ ದ ಸ್ಪೇಷಿಯಲ್ ಅರೇಂಜ್ಮೆಂಟ್. ಅಂದರೆ ದೇ ಡಿಫರ್ ಇನ್ ದರ್ ಪೊಸಿಷನ್ ಇನ್ ದ 3 ಡೈಮೆನ್ಷನಲ್ ಸ್ಪೇಸ್. 3 ಡೈಮೆನ್ಷನಲ್ ಸ್ಪೇಸಲ್ಲಿ ಮಾತ್ರ ಆಟಮ್ಸ್ ಆರ್ ಗ್ರೂಪ್ಸ್ ಪೊಸಿಷನ್ ಡಿಫರ್ ಆಗ್ತಾ ಇದೆ. ಆ ಥರ ಇರೋವಂಥ ಒಂದು ಕಂಪೌಂಡ್ಸ್ಗೆ ಸ್ಟೀರಿಯೋ ಐಸೋಮರ್ಸ್ ಅಂತಾರೆ. ದ ಫಿನಾಮಿನಾ ಇಸ್ ಕಾಲ್ಡ್ ಆಸ್ ಸ್ಟೀರಿಯೋ ಐಸೋಮೆರಿಸಮ್. ಸೊ ಸಿಯರ್, when isomers have same structural formula, they have same structural formula, but they differ. ಎಲ್ಲಿ ಡಿಫರೆನ್ಸ್ ಬರ್ತಾ ಇದೆ? they differ in what? Relative arrangement of atoms or groups in space. Within the molecule in space, there is a difference in the arrangement of atoms or groups in space within the molecule, and these are known as what? Stereoisomers, and the phenomena is known as stereoisomerism. ಅರ್ಥ ಆಯ್ತಾ? ಮಾಲಿಕ್ಯುಲರ್ ಫಾರ್ಮುಲಾ ಇಸ್ ಸೇಮ್, ಸ್ಟ್ರಕ್ಚರಲ್ ಫಾರ್ಮುಲಾ ಇಸ್ ಆಲ್ಸೋ ಸೇಮ್, ಬಟ್ ದೇರ್ ಈಸ್ ಅ ಡಿಫರೆನ್ಸ್ ಇನ್ ದ ಪೊಸಿಷನ್ ದೇ ಗೆಟ್ ಇನ್ ದ 3 ಡೈಮೆನ್ಷನಲ್ ಸ್ಪೇಸ್. ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇದೆ, ಸ್ಟ್ರಕ್ಚರಲ್ ಫಾರ್ಮುಲಾ ಸೇಮ್ ಇದೆ, ಇನ್ 3 ಡೈಮೆನ್ಷನಲ್ ಸ್ಪೇಸ್ ಆಕ್ಯುಪೈ ಮಾಡ್ಕೊಂಡಂಥ ಪೊಸಿಷನ್ ಬೇರೆ ಇದೆ. ದೋಸ್ ಆರ್ ಕಾಲ್ಡ್ ಆಸ್ ಸ್ಟೀರಿಯೋಐಸೋಮರ್ಸ್ ಅಂಡ್ ದ ಮೆಕ್ಯಾನಿಸಮ್ ಇಸ್ ಕಾಲ್ಡ್ ಸ್ಟೀರಿಯೋಐಸೋಮೆರಿಸಮ್. ದ ಸ್ಪ್ಯಾಷಿಯಲ್ ಅರೇಂಜ್ಮೆಂಟ್ ಅಂದರೆ 3 ಡೈಮೆನ್ಷನಲ್ ಸ್ಪೇಸಲ್ಲಿ ಇರೋವಂಥ ಅರೇಂಜ್ಮೆಂಟ್. ದ ಸ್ಪ್ಯಾಷಿಯಲ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಆರ್ ಗ್ರೂಪ್ಸ್ ಈಸ್ ಆಲ್ಸೋ ರೆಫರ್ಡ್ ಟು ಆಸ್ ಕಾನ್ಫಿಗರೇಷನ್ ಅಂತಾರೆ. ಏನಂತಾರೆ? ಕಾನ್ಫಿಗರೇಷನ್. ಓಕೆ, ಸೊ ಈ ಫಾರ್ ಎಕ್ಸಾಂಪಲ್ ಈಗ 2 ಐಸೋಮರ್ಸ್ ಇದಾವೆ ನಮ್ಮ ಕಡೆ, ಎರಡರದ್ದು ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್, ಸ್ಟ್ರಕ್ಚರಲ್ ಫಾರ್ಮುಲಾ ಸೇಮ್, ಬಟ್ ಸ್ಪೇಸಲ್ಲಿ ಅರೇಂಜ್ಮೆಂಟ್ ಬೇರೆ ಇದೆ, ಪೊಸಿಷನ್ಸ್ ಬೇರೆ ಬೇರೆ ಇದೆ. ಇಸ್ ದ್ಯಾಟ್ ಕ್ಲಿಯರ್? ಸೊ ಇದರಲ್ಲಿ ಪೊಸಿಷನ್ಸ್ ಏನು ಬೇರೆ ಬೇರೆ ಇದೆ ಅಲ್ವಾ, ಇದಕ್ಕೆ ಏನಂತಾರೆ, ದಿಸ್ ಇಸ್ ಅ ಕಾನ್ಫಿಗರೇಷನ್. ಇದರಲ್ಲಿ ಏನು ಪೊಸಿಷನ್ ಬೇರೆ ಬೇರೆ ಇದೆ, ಇನ್ ಸ್ಪೇಸ್ 3 ಡೈಮೆನ್ಷನಲ್ ಸ್ಪೇಸ್ ಏನು ಬೇರೆ ಬೇರೆ ಪೊಸಿಷನ್ ಆಕ್ಯುಪೈ ಮಾಡ್ಕೊಂಡಿದೆ ಅಂದರೆ ಇದು, ದಿಸ್ ಇಸ್ ಒನ್ ಮೋರ್ ಕಾನ್ಫಿಗರೇಷನ್.
If the position in space is different, it is called as one configuration. So isomers are having different configuration. ಎರಡು isomers ಅದಾವಂದ್ರೆ ಅಲ್ಲಿ ಎರಡು configuration ಇದ್ದಂಗೆ. Is that clear? The spatial arrangement of atoms or groups is also referred to as configuration of the molecule, and thus we can say that stereoisomerism have the same structural formula but a different configuration. Molecular formula same ಇದೆ, structural formula same ಇದೆ, spatial arrangement ಬೇರೆ ಇರೋದ್ರಿಂದ they have different configuration. So in short ನೀವು ಏನಂತ ಹೇಳ್ಬೋದು stereoisomerism ಅಂದ್ರೆ molecular formula same ಇದೆ, structural formula same ಇದೆ, configuration ಬೇರೆ ಇದೆ. By configuration what do you mean? Configuration ಅಂದ್ರೆ ಏನು? In space the position occupied is different. Is that clear? Let us see in detail. ಇಲ್ಲೇ ನೋಡ್ರಿ. The stereoisomerism is basically classified as two types. ಒಂದು geometrical isomerism, ಇನ್ನೊಂದು optical isomerism. Classification of stereoisomerism. ಒಂದು geometrical isomerism, one more is optical isomerism. ಆ stereoisomerism ಅಲ್ಲಿ ಫಸ್ಟ್ geometrical isomerism ಅಂದ್ರೆ ಏನಂತ ನೋಡೋಣ. ಫಸ್ಟ್ geometrical isomerism, the isomers which possess the same structural formula but differ in the spatial arrangement of the groups around double bond. ಓಕೆ, ನಾನು ಹೇಳಿದ್ನಲ್ಲ ನಿಮಗೆ stereoisomerism ಅಂತಂದ್ರೆ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇದೆ, ಸ್ಟ್ರಕ್ಚರಲ್ ಫಾರ್ಮುಲಾ ಸೇಮ್ ಇದೆ, ಏನು ಬೇರೆ ಇದೆ, ಸ್ಪೆಷಲ್ ಅರೇಂಜ್ಮೆಂಟ್ ಬೇರೆ ಇದೆ. ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಆರ್ ಗ್ರೂಪ್ ಆಫ್ ಆಟಮ್ಸ್ ಇನ್ 3 ಡೈಮೆನ್ಷನಲ್ ಸ್ಪೇಸ್ ಬೇರೆ ಇದೆ. ಜಾಮೆಟ್ರಿಕಲ್ ಐಸೋಮೆರಿಸಮ್ ಅಂತಂದ್ರೆ ಇನ್ 3 ಡೈಮೆನ್ಷನಲ್ ಸ್ಪೇಸ್ ಅರೌಂಡ್ ಡಬಲ್ ಬಾಂಡ್ ಬೇರೆ ಇದೆ. ಡಬಲ್ ಬಾಂಡ್ ಇದೆ ಮಾಲಿಕ್ಯೂಲ್ ಅಲ್ಲಿ, ಏನಿದೆ ಡಬಲ್ ಬಾಂಡ್ ಇದೆ. ಆ ಡಬಲ್ ಬಾಂಡ್ ಸುತ್ತಮುತ್ತ ಏನು 3 ಡೈಮೆನ್ಷನಲ್ ಸ್ಪೇಸ್ ಇರುತ್ತಲ್ಲ ಅಲ್ಲಿ ಅರೇಂಜ್ಮೆಂಟ್ ಚೇಂಜ್ ಆಗ್ತಾ ಇದೆ. ಈ ಒಂದು ಮಾಲಿಕ್ಯೂಲ್ ಅಲ್ಲಿ ಡಬಲ್ ಬಾಂಡ್ ಸುತ್ತಮುತ್ತ ಬೇರೆ ಅರೇಂಜ್ಮೆಂಟ್ ಇದೆ, ಈ ಒಂದು ಮಾಲಿಕ್ಯೂಲ್ ಅಲ್ಲಿ ಡಬಲ್ ಬಾಂಡ್ ಸುತ್ತಮುತ್ತ ಬೇರೆ ಅರೇಂಜ್ಮೆಂಟ್ ಇದೆ. ದಿಸ್ ಕೈಂಡ್ ಆಫ್ ಐಸೋಮೆರಿಸಮ್ ಇಸ್ ಕಾಲ್ಡ್ ಜಾಮೆಟ್ರಿಕಲ್ ಐಸೋಮೆರಿಸಮ್. ಅಂದ್ರೆ ಜಾಮೆಟ್ರಿಕಲ್ ಐಸೋಮೆರಿಸಮ್ ಎಕ್ಸಿಬಿಟ್ ಆಗಬೇಕಂದ್ರೆ ಅಲ್ಲಿ ಏನಿರಬೇಕು, ಡಬಲ್ ಬಾಂಡ್ ಇರಲೇಬೇಕು. ಇಸ್ ದಟ್ ಕ್ಲಿಯರ್? ಇನ್ ಆರ್ಗ್ಯಾನಿಕ್ ಕಂಪೌಂಡ್ಸ್, ಆರ್ಗ್ಯಾನಿಕ್ ಕಂಪೌಂಡ್ಸ್ ಅಲ್ಲಿ ಜಾಮೆಟ್ರಿಕಲ್ ಐಸೋಮೆರಿಸಮ್ ಎಕ್ಸಿಬಿಟ್ ಆಗಬೇಕಂದ್ರೆ ದೇರ್ ಹ್ಯಾಸ್ ಟು ಬಿ ವಾಟ್, ಅ ಡಬಲ್ ಬಾಂಡ್. The isomers which possess the same structural formula but differ where? In the spatial arrangement of the groups around double bond. ಡಬಲ್ ಬಾಂಡ್ ಸುತ್ತಮುತ್ತ ಸ್ಪೆಷಲ್ ಅರೇಂಜ್ಮೆಂಟ್ ಡಿಫರೆನ್ಸ್ ಆಗೋದ್ರಿಂದ ಎಕ್ಸಿಸ್ಟ್ ಆಗುವಂಥ ಐಸೋಮರ್ಸ್ಗೆ ಏನಂತಾರ, ಜಾಮೆಟ್ರಿಕಲ್ ಐಸೋಮರ್ಸ್, ಆ್ಯಂಡ್ ದ ಫಿನಾಮಿನಾ ಈಸ್ ನೋನ್ ಆಸ್ ಜಾಮೆಟ್ರಿಕಲ್ ಐಸೋಮೆರಿಸಮ್. ದ ಐಸೋಮೆರಿಸಮ್ ಈಸ್ ಶೋನ್ ಬೈ ಅಲ್ಕೀನ್ಸ್ ಆರ್ ದೇರ್ ಡೆರಿವೇಟಿವ್ಸ್. ಯಾಕಂದ್ರೆ ಡಬಲ್ ಬಾಂಡ್ ಇರೋದು ಎಲ್ಲಿ, ಅಲ್ಕೀನ್ಸ್ ಅಲ್ಲೇ ಅಲ್ವಾ. ಸೊ ಜಾಮೆಟ್ರಿಕಲ್ ಐಸೋಮೆರಿಸಮ್ ಈಸ್ ಶೋನ್ ಬೈ ಅಲ್ಕೀನ್ಸ್ ಅಥವಾ ಅಲ್ಕೀನ್ ಇಂದ ನೀವು ಡಿರೈವ್ ಮಾಡಿರುವಂಥ ಬೇರೆ ಕಂಪೌಂಡು ಜಾಮೆಟ್ರಿಕಲ್ ಐಸೋಮೆರಿಸಮ್ ಅನ್ನ ಎಕ್ಸಿಬಿಟ್ ಮಾಡುತ್ತೆ. When the similar groups lie on the same side, it is called cis isomer. ಈ ಜಾಮೆಟ್ರಿಕಲ್ ಐಸೋಮರ್ಸ್, ಎರಡು ಜಾಮೆಟ್ರಿಕಲ್ ಐಸೋಮರ್ಸ್ ಅಂತ ಹೇಳಿದ್ನಲ್ಲ, ಏನು ಚೇಂಜ್ ಆಗ್ತಾ ಇದೆ, ಇಲ್ಲಿ ಡಬಲ್ ಬಾಂಡ್, ಈ ಡಬಲ್ ಬಾಂಡ್ ಅರೌಂಡ್ ದ ಡಬಲ್ ಬಾಂಡ್ ಇಲ್ಲಿ ಅರೇಂಜ್ಮೆಂಟ್ ಬೇರೆ ಇದೆ, ಇಲ್ಲಿ ಅರೌಂಡ್ ದ ಡಬಲ್ ಬಾಂಡ್ ಬೇರೆ ಅರೇಂಜ್ಮೆಂಟ್ ಇದೆ. ಇಸ್ ದಟ್ ಕ್ಲಿಯರ್? ಇದರಲ್ಲಿ ಒಂದು ಸಿಸ್ ಐಸೋಮರ್ ಅಂತ ಬರುತ್ತೆ, ಇನ್ನೊಂದು ಟ್ರಾನ್ಸ್ ಐಸೋಮರ್ ಅಂತ ಬರುತ್ತೆ. ಎರಡು ಜಾಮೆಟ್ರಿಕಲ್ ಐಸೋಮರ್ಸ್ ಇದ್ದಾರೆ ಅಂದರೆ ಒಂದು ಸಿಸ್ ಐಸೋಮರು, ಇನ್ನೊಂದು ಟ್ರಾನ್ಸ್ ಐಸೋಮರ್. ಸಿಸ್ ಐಸೋಮರ್ ಅಂದ್ರೆ ಏನು? ಸಿಸ್ ಐಸೋಮರ್ ಅಂತಂದ್ರೆ ಡಬಲಿ ಬಾಂಡೆಡ್ ಕಾರ್ಬನ್ ಆಟಮ್ಸ್ಗೆ, ಡಬಲಿ ಬಾಂಡೆಡ್ ಕಾರ್ಬನ್ ಆಟಮ್ಸ್ದು ಏನು, ಡಬಲಿ ಬಾಂಡೆಡ್ ಕಾರ್ಬನ್ ಆಟಮ್ಸ್ ಏನಿರುತ್ತೆ, ಅಲ್ಕೀನ್ ಏನಿರುತ್ತಲ್ವ, ಆ ಅಲ್ಕೀನಲ್ಲಿ ಕಾರ್ಬನ್ ಏನಿರುತ್ತಲ್ವ, ಕಾರ್ಬನ್ ಡಬಲ್ ಬಾಂಡ್ ಆಯಿತು, ಕಾರ್ಬನ್ ಡಬಲ್ ಬಾಂಡ್, ಇನ್ನು 2 ಆಟಮ್ಸ್ ಇರುತ್ತಲ್ಲ, ಆ 2 ಆಟಮಲ್ಲಿ ಒಂದು ಆಟಮು ಮತ್ತೊಂದು ಕಾರ್ಬನ್ ಇರುತ್ತಲ್ಲ, ಆ ಕಾರ್ಬನ್ ಅಟ್ಯಾಚ್ ಆಗಿರುವಂಥ ಮತ್ತೊಂದು ಆಟಮ್. If similar atoms are on the same side, ಡಬಲಿ ಬಾಂಡೆಡ್ ಕಾರ್ಬನ್ ಆಟಮ್ ಏನಿರುತ್ತಲ್ಲ, ಆ ಡಬಲಿ ಬಾಂಡೆಡ್ ಕಾರ್ಬನ್ ಆಟಮ್ ಮೇಲೆ ಸಿಮಿಲರ್ ಆಟಮ್ಸ್ ಆರ್ ಆನ್ ದ ಸೇಮ್ ಸೈಡ್, ದಟ್ ಇಸ್ ಸಿಸ್. ಡಬಲ್ ಬಾಂಡ್ ಇಲ್ಲಿದೆ, ಒಂದು ಸಿಮಿಲರ್ ಆಟಮ್ ಇಲ್ಲಿದೆ, ಒಂದು ಸಿಮಿಲರ್ ಆಟಮ್ ಈ ಕಡೆ ಇದೆ, ದಟ್ ಈಸ್ ಅ ಟ್ರಾನ್ಸ್. ಇಲ್ಲೇ ನೋಡ್ರಿ, ಇಫ್ ದ ಸಿಮಿಲರ್ ಗ್ರೂಪ್ಸ್ ಲೈ ಆನ್ ದ ಸೇಮ್ ಸೈಡ್, ಇಟ್ ಈಸ್ ಅ ಸಿಸ್ ಐಸೋಮರ್. ಇಫ್ ದ ಸಿಮಿಲರ್ ಗ್ರೂಪ್ಸ್ ಲೈ ಆನ್ ದ ಅಪೋಸಿಟ್ ಸೈಡ್, ಇಟ್ ಈಸ್ ಅ ಐಸೋಮರ್, ಇಸ್ ಅ ಟ್ರಾನ್ಸ್ ಐಸೋಮರ್. ಇಲ್ಲೇ ನೋಡ್ರಿ, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ಬೆಟರ್ ಹಿಯರ್. ಇಲ್ಲಿ ಡಬಲ್ ಬಾಂಡ್ ಇದೆ ಅಲ್ವಾ ಸ್ಟೂಡೆಂಟ್ಸ್, ಡಬಲ್ ಬಾಂಡ್ ಇದೆ ಅಲ್ವಾ, ಇದು ಕಾರ್ಬನ್ ಇದೆ, ಕಾರ್ಬನ್ಗೊಂದು ಹೈಡ್ರೋಜನ್ ಇದೆ, ಈ ಕಾರ್ಬನ್ಗೊಂದು ಹೈಡ್ರೋಜನ್ ಇದೆ. ನೋಡ್ರಿ, ಸಿಮಿಲರ್ ಹೈಡ್ರೋಜನ್ ಆಟಮ್ಸ್ ಆರ್ ಆನ್ ದ ಸೇಮ್ ಸೈಡ್. ಇಲ್ಲೇ ನೋಡ್ರಿ ಏನಿದೆ, COOH ಇದೆ ಈ ಕಡೆ, ಈ ಕಾರ್ಬನ್ಗೆ ಇಲ್ಲಿ ಕಡೆ ಏನಿದೆ, COOH ಇದೆ ಅಲ್ವಾ, ಎರಡು COOH ಸೇಮ್ ಸೈಡ್. ಓಕೆ,
ಈ ಕಾರ್ಬನ್ ಕಾರ್ಬನ್ ಡಬಲಿ ಬಾಂಡೆಡ್ಗೆ ಈ ಕಾರ್ಬನ್ ಸುತ್ತಮುತ್ತಿರುವಂಥ ಹೈಡ್ರೋಜನ್ನು ಈ ಕಾರ್ಬನ್ ಸುತ್ತಮುತ್ತಿರುವಂಥ ಹೈಡ್ರೋಜನ್ನು ದೇ ಆರ್ ಬೋತ್ ಆನ್ ದ ಸೇಮ್ ಸೈಡ್. ಇಲ್ಲಿ COOH ಇರೋದು COH ದೇ ಆರ್ ಆನ್ ದ ಸೇಮ್ ಸೈಡ್ ಅಂದರೆ ಇದು ಯಾವುದಿದು ಸಿಸ್ ಐಸೋಮರ್. ಇದು ಇಲ್ಲೇ ನೋಡ್ರಿ ಹೈಡ್ರೋಜನ್ ಈ ಕಡೆ ಇದೆ, ಕಾರ್ಬನ್ ಕಾರ್ಬನ್ ಡಬಲಿ ಬಾಂಡೆಡ್ ಕಾರ್ಬನ್ ಏನಿದೆ ಅಲ್ವಾ ಅದರಿಗೆ ಅಟ್ಯಾಚ್ ಆಗಿರುವಂಥ ಹೈಡ್ರೋಜನ್ ಒಂದು ಈ ಕಡೆ ಇದೆ, ಇನ್ನೊಂದು ಈ ಕಡೆ ಇದೆ. ಅದೇ ರೀತಿ COOH ಏನಿದೆ ಅಲ್ವಾ ಅದು ಒಂದು COOH ಈ ಕಡೆ ಇದೆ, ಇನ್ನೊಂದು COOH ಈ ಕಡೆ ಇದೆ. ಸೊ ದಿಸ್ ವಿಲ್ ಬಿಕಮ್ ವಾಟ್ ಟ್ರಾನ್ಸ್ ಐಸೋಮರ್. ಏನಂತಾರೆ ಇದಕ್ಕೆ ಟ್ರಾನ್ಸ್ ಐಸೋಮರ್ ಅಂತಾರೆ. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಸಿಮಿಲರ್ ಆಟಮ್ಸ್ ನೋಡ್ರಿ, ಸಿಮಿಲರ್ ಆಟಮ್ಸ್ ಅಷ್ಟೇ ನೋಡಬೇಕು. ಇಲ್ಲೇ ನೋಡ್ರಿ COOH ಇದೆ, COH ಇದೆ, ಸಿಮಿಲರ್ ಇರೋದು ಸೇಮ್ ಸೈಡ್ ಇದೆ ಅಲ್ವಾ, ಸೊ ದಿಸ್ ಇಸ್ ಸಿಸ್. ಇಲ್ಲೇ ನೋಡ್ರಿ ಸಿಮಿಲರ್ ಇರೋದು COOH ಅಂಡ್ COH ಬೇರೆ ಬೇರೆ ಸೈಡ್ ಇದೆ ಅಲ್ವಾ, ಸೊ ದಿಸ್ ಇಸ್ ಟ್ರಾನ್ಸ್. ಸಿಂಪಲ್ ಇದು. So geometrical isomerism is exhibited by those organic compounds which possess carbon-carbon doubly bond. And for that carbon-carbon double bond, the groups which are attached, if you consider the similar groups, ನೀವು similar groups ಅನ್ನ ಕನ್ಸಿಡರ್ ಮಾಡಿದ್ರೆ ಆ similar groups ಒಂದೇ ಸೈಡ್ ಇದ್ರೆ that is cis, opposite side ಇದ್ರೆ that is trans. ಆಯ್ತಾ ಸ್ಟೂಡೆಂಟ್ಸ್? The isomers, ಇನ್ನೊಂದ್ಸಲ ಹೇಳ್ತೀನಿ, the isomers which possess same structural formula but differ in their three-dimensional space, differ in the arrangement in three-dimensional space of the groups around ಎಲ್ಲಿ around double bond. ಡಬಲ್ ಬಾಂಡ್ ಸುತ್ತಮುತ್ತು, ಡಬಲ್ ಬಾಂಡ್ ಸುತ್ತಮುತ್ತು ಇಲ್ಲಿ ಬೇರೆ ಅರೇಂಜ್ಮೆಂಟ್ ಇದೆ, ಡಬಲ್ ಬಾಂಡ್ ಸುತ್ತಮುತ್ತು ಇಲ್ಲಿ ಬೇರೆ ಅರೇಂಜ್ಮೆಂಟ್ ಇದೆ. ಈ ಥರ ಅರೇಂಜ್ಮೆಂಟ್ ಡಿಫ್ರೆನ್ಸ್ ಇರೋದ್ರಿಂದ ಎಕ್ಸಿಸ್ಟ್ ಆಗಿರುವಂಥ ಐಸೋಮೆರಿಸಮ್ಗೆ ಜಾಮೆಟ್ರಿಕಲ್ ಐಸೋಮೆರಿಸಮ್ ಅಂತ ಹೇಳ್ತೀವಿ. ಆ್ಯಂಡ್ ಈ ಜಾಮೆಟ್ರಿಕಲ್ ಐಸೋಮೆರಿಸಮ್ ಆರ್ಗ್ಯಾನಿಕ್ ಕಂಪೌಂಡಲ್ಲಿ ಇರಬೇಕಂತಂದರೆ ಇಟ್ ಹ್ಯಾಸ್ ಟು ಬಿ ಒಂದು ಅಲ್ಕೀನ್ ಆಗಿರ್ಬೋದು ಅಥವಾ ಅಲ್ಕೀನ್ದ ಡೆರಿವೇಟಿವ್ ಆಗಿರ್ಬೋದು. ಅದರಲ್ಲಿ ಸಿಮಿಲರ್ ಗ್ರೂಪ್ಸ್ ಅರೌಂಡ್ ದ ಡಬಲ್ ಬಾಂಡ್, ಸೇಮ್ ಸೈಡ್ ಆಫ್ ದ ಡಬಲ್ ಬಾಂಡ್ ಇದ್ರೆ ಅದಕ್ಕೆ ಸಿಸ್ ಐಸೋಮರ್ ಅಂತಾರ. ಇಫ್ ಸಿಮಿಲರ್ ಗ್ರೂಪ್ಸ್ ಆರ್ ಲೈಯಿಂಗ್ ಆನ್ ದ ಅಪೋಸಿಟ್ ಸೈಡ್ ಇದ್ರೆ ಅದಕ್ಕೆ ಟ್ರಾನ್ಸ್ ಐಸೋಮರ್ ಅಂತಾರ. ಸೊ ಜಾಮೆಟ್ರಿಕಲ್ ಐಸೋಮೆರಿಸಮ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಸಿಸ್ ಟ್ರಾನ್ಸ್ ಐಸೋಮೆರಿಸಮ್. ಜಾಮೆಟ್ರಿಕಲ್ ಐಸೋಮೆರಿಸಮ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಸಿಸ್ ಟ್ರಾನ್ಸ್ ಐಸೋಮೆರಿಸಮ್. ಸಿಮಿಲರ್ ಗ್ರೂಪ್ಸ್ ಲೈಯಿಂಗ್ ಆನ್ ದ ಸೇಮ್ ಸೈಡ್ ಈಸ್ ಸಿಸ್, ಸಿಮಿಲರ್ ಗ್ರೂಪ್ಸ್ ಲೈಯಿಂಗ್ ಆನ್ ದ ಅಪೋಸಿಟ್ ಸೈಡ್ ಈಸ್ ಟ್ರಾನ್ಸ್. ಓಕೆನಾ? ರೈಟ್. ಇಲ್ಲೇ ನೋಡ್ರಿ, ಜಾಮೆಟ್ರಿಕಲ್ ಐಸೋಮೆರಿಸಮ್ ಈಸ್ ಪಾಸಿಬಲ್ ಬೈ ಓನ್ಲಿ ವೆನ್ ಈಚ್ ಆಫ್ ದ ಡಬ್ಲಿ ಬಾಂಡೆಡ್ ಕಾರ್ಬನ್ ಆಟಮ್ ಹ್ಯಾಸ್ ಟೂ ಡಿಫರೆಂಟ್ ಗ್ರೂಪ್ಸ್. ಜಾಮೆಟ್ರಿಕಲ್ ಐಸೋಮೆರಿಸಮ್ ಎಕ್ಸಿಬಿಟ್ ಆಗ್ಬೇಕಂತಂದ್ರೆ ಕಾರ್ಬನ್ ಏನು ಡಬಲ್ ಬಾಂಡ್ ಇರುತ್ತಲ್ವಾ ಆ ಕಾರ್ಬನ್ ಡಬಲ್ ಬಾಂಡ್ಗೆ ಏನಿರುತ್ತಲ್ಲ ಆ ಕಾರ್ಬನ್ಗೆ ಎರಡು ಬೇರೆ ಬೇರೆ ಆಟಮ್ಸ್ ಇರಬೇಕು. ದೇರ್ ಶುಡ್ ಬಿ ಟೂ ಡಿಫರೆಂಟ್ ಆಟಮ್ಸ್ ಪಾಸಿಬಲ್. Only then it is isomerism is possible. You'll notice geometrical isomerism is possible by only when each of the doubly bonded carbon atom has two different groups. ಇಲ್ಲಿ ನೋಡ್ರಿ ಕಾರ್ಬನ್ಗೆ, ಇಲ್ಲಿ ನೋಡ್ರಿ ಡಬ್ಲಿ ಬಾಂಡೆಡ್ ಕಾರ್ಬನ್ ಅಲ್ಲ ಇದು. ಈ ಕಾರ್ಬನ್ಗೆ ಎ ಮತ್ತೆ ಎ ಎರಡು ಸೇಮ್ ಇದಾವಲ್ವಾ, ಸೊ ಇಲ್ಲಿ ಜಾಮೆಟ್ರಿಕಲ್ ಐಸೋಮೆರಿಸಮ್ ಎಕ್ಸಿಸ್ಟ್ ಆಗೋದಿಲ್ಲ. ಇಲ್ಲಿ ನೋಡ್ರಿ ಡಬ್ಲಿ ಬಾಂಡೆಡ್ ಕಾರ್ಬನ್ ಆಟಮ್ಗೆ ಎ ಆ್ಯಂಡ್ ಎ ಇದೆ ಅಲ್ವಾ, ಇಲ್ಲಿ ಜಾಮೆಟ್ರಿಕಲ್ ಐಸೋಮೆರಿಸಮ್ ಎಕ್ಸಿಬಿಟ್ ಆಗೋದಿಲ್ಲ. ಇಲ್ಲಿ ಕಾರ್ಬನ್ಗೆ ಡಬ್ಲಿ ಬಾಂಡೆಡ್ ಕಾರ್ಬನ್ ಆಟಮ್ಗೆ ಸೇಮ್ ಆಟಮ್ ಇದಾವ, ಇಲ್ಲೂ ಸೇಮ್ ಆಟಮ್ ಇದಾವಲ್ವಾ, ಸೊ ದಿಸ್ ಇಸ್ ನಾಟ್ ಗೋಯಿಂಗ್ ಟು ಎಕ್ಸಿಬಿಟ್ ಜಾಮೆಟ್ರಿಕಲ್ ಐಸೋಮೆರಿಸಮ್. ಓಕೆ, ದ ಕಂಪೌಂಡ್ಸ್ ಆಫ್ ದ ಫಾಲೋಯಿಂಗ್ ಟೈಪ್ ವಿಲ್ ನಾಟ್ ಶೋ ಜಾಮೆಟ್ರಿಕಲ್ ಐಸೋಮೆರಿಸಮ್. ಡಬ್ಲಿ ಬಾಂಡೆಡ್ ಕಾರ್ಬನ್ ಆಟಮ್ ಏನಿದೆ, ಡಬ್ಲಿ ಬಾಂಡೆಡ್ ಕಾರ್ಬನ್ ಆಟಮ್ ಏನಿದಾವಲ್ವಾ ಅವು ಈಚ್ ಆಫ್ ದೆಮ್ ಅಂದರೆ ಎರಡಕ್ಕೂ ಎರಡು ಬೇರೆ ಬೇರೆ ಆಟಮ್ಸ್ ಇರಬೇಕು. ಇಲ್ಲಿ ಬೇರೆ ಇರಬೇಕು, ಇಲ್ಲಿ ಬೇರೆ, ಇಲ್ಲಿ ಬೇರೆ ಇರಬೇಕು, ಇಲ್ಲಿ ಬೇರೆ ಇರಬೇಕು, ಇಲ್ಲಿ ಬೇರೆ ಇರಬೇಕು, ಇಲ್ಲಿ ಬೇರೆ ಇರಬೇಕು. ಯಾವುದಾದ್ರೂ ಒಂದು ಕಡೆ ಸೇಮ್ ಇದ್ರೂ ಕೂಡ ದೇ ವಿಲ್ ನಾಟ್ ಶೋ ಜಾಮೆಟ್ರಿಕಲ್ ಐಸೋಮೆರಿಸಮ್. ಅರ್ಥ ಆಯ್ತಾ? ಫಸ್ಟ್ ಕಂಡೀಷನ್ ಏನು? ಜಾಮೆಟ್ರಿಕಲ್ ಐಸೋಮೆರಿಸಮ್ ಇನ್ ಆರ್ಗ್ಯಾನಿಕ್ ಕಂಪೌಂಡ್ಸ್, ಅಲ್ಲಿ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇರಬೇಕು. ಸೆಕೆಂಡ್ ಕಂಡೀಷನ್ ಏನು? ಡಬ್ಲಿ ಬಾಂಡೆಡ್ ಕಾರ್ಬನ್ ಆಟಮ್ಗೆ ಎರಡು ಬೇರೆ ಬೇರೆ ಆಟಮ್ಸ್ ಅಥವಾ ಎರಡು ಬೇರೆ ಬೇರೆ ಗ್ರೂಪ್ಸ್ ಅಟ್ಯಾಚ್ ಆಗಿರಬೇಕು. ಗಾಟ್ ಇಟ್? ರೈಟ್. ನೆಕ್ಸ್ಟ್, ಇ ಆ್ಯಂಡ್ ಝೆಡ್ ನಾಮೆನ್ಕ್ಲೇಚರ್. ಇಲ್ಲೇ ನೋಡ್ರಿ, ಇ ಆ್ಯಂಡ್ ಝೆಡ್ ನಾಮೆನ್ಕ್ಲೇಚರ್ ಅಂತ ಒಂದು ಬರುತ್ತೆ ಜಾಮೆಟ್ರಿಕಲ್ ಐಸೋಮೆರಿಸಮ್ ಅಲ್ಲಿ. ಇ ಆ್ಯಂಡ್ ಝೆಡ್ ನಾಮೆನ್ಕ್ಲೇಚರ್ ಆಫ್ ಜಾಮೆಟ್ರಿಕಲ್ ಐಸೋಮರ್ಸ್. ದ ಜಾಮೆಟ್ರಿಕಲ್ ಐಸೋಮೆರಿಸಮ್ ಈಸ್ ಪಾಸಿಬಲ್ ಇನ್ ಸ್ಟ್ರಕ್ಚರ್ಸ್ ಆಫ್ ದ ಫಾಲೋಯಿಂಗ್ ತ್ರೀ ಟೈಪ್ಸ್. ಇಲ್ಲೇ ನೋಡ್ರಿ, ಸಿ ಹಿಯರ್ ಡಬ್ಲಿ ಬಾಂಡೆಡ್ ಕಾರ್ಬನ್ ಆಟಮ್ ಈಸ್ ಅಟ್ಯಾಚ್ ಟು ವಾಟ್? ಎ ಆ್ಯಂಡ್ ಬಿ. ಇಟ್ ಈಸ್ ಆಲ್ಸೋ ಅಟ್ಯಾಚ್ ಟು ಎ ಆ್ಯಂಡ್ ಬಿ. ಇಲ್ಲಿ ಎರಡು ಬೇರೆ ಇದಾವಲ್ಲ, ಇಲ್ಲಿ ಎರಡು ಬೇರೆ ಇದಾವಲ್ಲ, ಎಸ್. ಇಲ್ಲಿ ಈ ಕಾರ್ಬನ್ಗೆ ಎರಡು ಎ ಸೇಮ್ ಸೈಡ್ ಇದಾವ, ಬಿನೂ ಸೇಮ್ ಸೈಡ್ ಇದಾವಲ್ಲ, ಸೊ ದಿಸ್ ಶೋಸ್ ಸಿಸ್ ಐಸೋಮರ್.
ಇಲ್ಲಿ ಎರಡು ಬೇರೆ ಬೇರೆ ಇದಾವ, ಇಲ್ಲಿ ಎರಡು ಬೇರೆ ಬೇರೆ ಇದಾವ. ಇದು ಬಿ, ಇದು ಎ, ಇದು ಬಿ, ಇದು ಎ. ಎ ಆ್ಯಂಡ್ ಎ ಆನ್ ದ ಅದರ್ ಸೈಡ್, ಬಿ ಆ್ಯಂಡ್ ಬಿ ಆನ್ ದ ಅದರ್ ಸೈಡ್. ಸೊ ದಿಸ್ ವಿಲ್ ಶೋ ಟ್ರಾನ್ಸ್. ಇಲ್ಲಿ ಬೇರೆ ಬೇರೆ ಇದಾವ, ಇಲ್ಲಿ ಬೇರೆ ಬೇರೆ ಇದಾವ. ಎ ಆ್ಯಂಡ್ ಎ ಆನ್ ದ ಸೇಮ್ ಸೈಡ್, ದಿಸ್. A and B are different, A and X are different, A and A are on the opposite side, this is a trans. ಇಲ್ಲಿ ನೋಡ್ರಿ, ಇಲ್ಲಿ ಏನಾಗಿತ್ತು, ಈ ಕಾರ್ಬನ್ಗೆ ಯಾವ ಎ ಆ್ಯಂಡ್ ಬಿ ಎರಡು ಬೇರೆ ಬೇರೆ ಇದಾವಲ್ವಾ, ಅವ ಎರಡು ಇಲ್ಲೂ ಬೇರೆ ಬೇರೆ ಇದಾವೆ. ದ ಸೇಮ್ ಟೂ ಡಿಫರೆಂಟ್ ಆಟಮ್ಸ್ ಆರ್ ದೇರ್ ಹಿಯರ್, ದ ಸೇಮ್ ಟೂ ಡಿಫರೆಂಟ್ ಆಟಮ್ಸ್ ಆರ್ ದೇರ್ ಹಿಯರ್. ಇಲ್ಲಂತೂ ನಿಮ್ಗೆ ಏನೂ ಕನ್ಫ್ಯೂಷನ್ ಬರೋದಿಲ್ಲ. ಎ ಆನ್ ದ ಸೇಮ್ ಸೈಡ್, ಬಿ ಆನ್ ದ ಸೇಮ್ ಸೈಡ್ ಸಿಸ್, ಎ ಆನ್ ದ ಅಪೋಸಿಟ್ ಸೈಡ್, ಬಿ ಆನ್ ದ ಅಪೋಸಿಟ್ ಸೈಡ್ ಟ್ರಾನ್ಸ್. ಇಲ್ಲೇ ನೋಡ್ರಿ, ಇಲ್ಲಿ ಎ ಆ್ಯಂಡ್ ಬಿ ಇದೆ, ಇಲ್ಲಿ ಎ ಒಂದೇ ಕಾಮನ್ ಇದೆ, ಇಲ್ಲಿ ಮತ್ತೆ ಎಕ್ಸ್ ಇದೆ. ಸೊ ಇಲ್ಲಿ ನೀವು ಏನು ಮಾಡಬೇಕು, ಎ ಅಷ್ಟೇ ಫೋಕಸ್ ಮಾಡಬೇಕು. ಅಂದರೆ ಸಿಮಿಲರ್ ಆಟಮ್ಸ್ ಮಾತ್ರ ಫೋಕಸ್ ಮಾಡಿರಿ. ಸಿಮಿಲರ್ ಆಟಮ್ಸ್ ಸೇಮ್ ಸೈಡ್ ಇದ್ರೆ ಸಿಸ್, ಸಿಮಿಲರ್ ಆಟಮ್ಸ್ ಬೇರೆ ಸೈಡ್ ಇದ್ರೆ ಟ್ರಾನ್ಸ್. ಇಸ್ ದಟ್ ಕ್ಲಿಯರ್? ಇಲ್ಲೇ ನೋಡ್ರಿ, ಇಲ್ಲೂ ಬೇರೆ ಬೇರೆ ಇದಾವೆ ಎ ಆ್ಯಂಡ್ ಬಿ, ಇಲ್ಲೂ ಬೇರೆ ಬೇರೆ ಇದಾವೆ ಎಕ್ಸ್ ಆ್ಯಂಡ್ ವೈ. ಇಲ್ಲೂ ಎ ಆ್ಯಂಡ್ ಬಿ ಬೇರೆ ಬೇರೆ, ಇಲ್ಲೂ ಎಕ್ಸ್ ಆ್ಯಂಡ್ ವೈ ಬೇರೆ ಬೇರೆ. ಇಲ್ಲಿ ನೀವು ಸಿಸ್ ಆ್ಯಂಡ್ ಟ್ರಾನ್ಸ್ ಹೆಂಗೆ ಹೇಳ್ತೀರಿ? Carbon atom is attached to two different atoms or two different group of atoms. Fine. Doubly bonded carbon ಇದೆ, ಬೇರೆ ಬೇರೆ ಆಟಮ್ಸ್ಗೂ ಅಟ್ಯಾಚ್ ಆಗಿದೆ. ಫೈನ್. ಬಟ್ ಇಲ್ಲಿ ಸಿಸ್ ಆ್ಯಂಡ್ ಟ್ರಾನ್ಸ್ ಯಾವ ರೀತಿ ನೀವು ಹೇಳ್ತೀರಿ? ಸಿಸ್ ಆ್ಯಂಡ್ ಟ್ರಾನ್ಸ್ ನೀವು ಇಲ್ಲಿ ಯಾವ ರೀತಿ ಹೇಳ್ತೀರಿ ಅಂತಂದ್ರೆ, ಇಲ್ಲಿ ನಿಮಗೆ ಒಂದು ಇ ಆ್ಯಂಡ್ ಝಡ್ ನೋಟೇಶನ್ ಬರುತ್ತೆ. ದ್ಯಾಟ್ ವಿಲ್ ಹೆಲ್ಪ್ ಯು ಔಟ್. ನೋಡ್ರಿ, ಇಲ್ಲಿ ಕೇಳ್ರಿ. ಸೆಲೆಕ್ಟ್ ದ ಆಟಮ್ ಆರ್ ಗ್ರೂಪ್ ವಿತ್ ಹೈಯರ್ ಪ್ರಯಾರಿಟಿ ಆನ್ ಈಚ್ ಡಬ್ಲಿ ಬಾಂಡೆಡ್ ಆಟಮ್. ಇಲ್ಲೇ ನೋಡ್ರಿ, ಪ್ರಯಾರಿಟಿ ಬರುತ್ತೆ ಇಲ್ಲಿ ಸ್ಟೂಡೆಂಟ್ಸ್. ಪ್ರಯಾರಿಟಿ ಬೇಸ್ಡ್ ಆನ್ ಅಟಾಮಿಕ್ ನಂಬರ್ ಬರುತ್ತೆ. ಇಸ್ ದಾಟ್ ಕ್ಲಿಯರ್? ಇಲ್ಲೇ ನೋಡ್ರಿ, ಐ ವಿಲ್ ಸೇ ಫಾರ್ ಎಕ್ಸಾಂಪಲ್ ಸಿ ಡಬಲ್ ಬಾಂಡ್ ಸಿ. ಇದು ಎ ಆ್ಯಂಡ್ ಬಿ ಇತ್ತಲ್ಲ, ಇದು ಎಕ್ಸ್ ಆ್ಯಂಡ್ ವೈ ಇದೆ. ಓಕೆ, ಎ ಆ್ಯಂಡ್ ಬಿ ಇದೆ, ಎಕ್ಸ್ ಆ್ಯಂಡ್ ವೈ ಇದೆ. ನಿಮಗೆ ಸಿಸ್ ಯಾವುದು ಟ್ರಾನ್ಸ್ ಯಾವುದು ಅಂತ ಹೇಳಿಕ್ ಬರ್ತಾ ಇಲ್ಲ ಈಗ. ಅದಕ್ಕೆ ಏನು ಮಾಡಬೇಕು, ಎ ಆ್ಯಂಡ್ ಬಿ ಮಧ್ಯ ಈ ಕಾರ್ಬನ್ಗೆ ಏನು ಎ ಆ್ಯಂಡ್ ಬಿ ಇದೆ ಅಲ್ವಾ, ಯಾವುದ್ರದ್ದು ಅಟಾಮಿಕ್ ನಂಬರ್ ಜಾಸ್ತಿ ಇದೆ ಅಂತ ನೋಡ್ರಿ. ಅಟಾಮಿಕ್ ನಂಬರ್ ಎದು ಜಾಸ್ತಿ ಇದ್ರೆ ಅದಕ್ಕೆ 1 ಅಂತ ಬರಿತೀನಿ, ಬಿದು ಕಡಿಮೆ ಇದ್ರೆ ಅದಕ್ಕೆ 2 ಅಂತ ಬರಿತೀನಿ. ಸೊ ಯಾವ್ದ್ರದ್ದು ಜಾಸ್ತಿ ಇದೆ? ಈಗ ಎದು ಜಾಸ್ತಿ ಇದೆ ಅಲ್ವಾ, ರೈಟ್. ಇಲ್ಲಿ ಎಕ್ಸ್ ಆ್ಯಂಡ್ ವೈ ಮಧ್ಯ ಅಟಾಮಿಕ್ ನಂಬರ್ ಯಾವ್ದ್ರದ್ದು ಜಾಸ್ತಿ ಇರುತ್ತೆ ಅಂತ ನೋಡ್ತೀನಿ. ಓಕೆ, ಎಕ್ಸ್ದು ಜಾಸ್ತಿ ಇದ್ರೆ ಇದಕ್ಕೆ 1 ಅಂತ ಬರಿತೀನಿ, ವೈದು ಕಡಿಮೆ ಇದ್ರೆ ಇದಕ್ಕೆ 2 ಅಂತ ಬರಿತೀನಿ. ಸೊ ಇಲ್ಲಿ ಪ್ರಯಾರಿಟಿ ಯಾವುದಕ್ಕೆ ಫಸ್ಟ್ ಬರುತ್ತೆ? ಎಗೆ ಫಸ್ಟ್ ಬಂದಿದೆ ಅಲ್ವಾ, ಇದಕ್ಕೆ ಇಲ್ಲಿ ಎಕ್ಸ್ಗೆ ಫಸ್ಟ್ ಬಂದಿದೆ. ಅಂದರೆ ಮೋರ್ ಹೈ ಅಟಾಮಿಕ್ ನಂಬರ್ ಇರೋದು ಯಾವುದು? ಎ. ಇಲ್ಲಿ ಹೈ ಅಟಾಮಿಕ್ ನಂಬರ್ ಇರೋದು ಯಾವುದು? ಎಕ್ಸ್. ಅವೆರಡು ಸೇಮ್ ಸೈಡ್ ಇತ್ತಂದ್ರೆ ಇಟ್ ಈಸ್ ಗೋಯಿಂಗ್ ಟು ಬಿ ಕಾಲ್ಡ್ ಆಸ್ ಝಡ್ ಐಸೋಮರ್. ಇಟ್ ಈಸ್ ಗೋಯಿಂಗ್ ಟು ಬಿ ಕಾಲ್ಡ್ ಆಸ್ ಝಡ್ ಐಸೋಮರ್. ಅದೇ ರೀತಿ ಹೈ ಅಟಾಮಿಕ್ ನಂಬರ್ ಇರೋವಂಥವು ಎರಡು, ಈ ಕಡೆ ಎ ಈ ಕಡೆ ಇದೆ, ಇಲ್ಲಿ ಎಕ್ಸ್ ಈ ಕಡೆ ಇದೆ, ಇಲ್ಲಿ ಬಿ ಇದೆ, ಇಲ್ಲಿ ಝಡ್ ಇದೆ. ಹೈ ಪ್ರಯಾರಿಟಿ ಆಟಮ್ಸ್ ಆರ್ ಗ್ರೂಪ್ ಆಫ್ ಆಟಮ್ಸ್ ಅಪೋಸಿಟ್ ಸೈಡ್ ಅಲ್ಲಿ ಇದ್ರೆ ಅದಕ್ಕೆ ಏನಂತಾರ? ಇ ಐಸೋಮರ್ ಅಂತಾರ. ಏನಂತಾರ? ಇ ಐಸೋಮರ್. ಇಸ್ ದಟ್ ಕ್ಲಿಯರ್? ಈ ತರ ಇದ್ದಾಗ ವಿ ರೆಫರ್ ಟು ಇ ಅಂಡ್ ಝಡ್ ಐಸೋಮೆರಿಸಮ್. ಅದರ ಬಗ್ಗೆ ಹೇಳ್ತೀನಿ ಕೇಳ್ರಿ. ಫಸ್ಟ್, ಸೆಲೆಕ್ಟ್ ದ ಆಟಮ್ ಆರ್ ಗ್ರೂಪ್ ವಿತ್ ಹೈಯರ್ ಪ್ರಯಾರಿಟಿ ಆನ್ ಈಚ್ ಡಬ್ಲಿ ಬಾಂಡೆಡ್ ಆಟಮ್. ಪ್ರಯಾರಿಟಿ ಬೇಸ್ಡ್ ಆನ್ ವಾಟ್? ದ ಪ್ರಯಾರಿಟಿ ಇಸ್ ಬೇಸ್ಡ್ ಆನ್ ಅಟಾಮಿಕ್ ನಂಬರ್. ಇದು ಯಾವ ಆಟಮ್ದು ಅಟಾಮಿಕ್ ನಂಬರ್ ಜಾಸ್ತಿ ಇರುತ್ತೆ ಅದಕ್ಕೆ ಫಸ್ಟ್ ಪ್ರಯಾರಿಟಿ ಕೊಡಬೇಕು. ಈ ತರ, ಇಫ್ ದ ಆಟಮ್ಸ್ ಆರ್ ಗ್ರೂಪ್ ಆಫ್ ಆಟಮ್ಸ್ ಆಫ್ ಹೈಯರ್ ಪ್ರಯಾರಿಟಿ ಡಿನೋಟೆಡ್ ಬೈ 1 ಆನ್ ಈಚ್ ಕಾರ್ಬನ್ ಆರ್ ಆನ್ ದ ಸೇಮ್ ಸೈಡ್. ಹೈಯರ್ ಪ್ರಯಾರಿಟಿ ಇದಕ್ಕೇನು ಕೊಟ್ಟಿರಿ? ಹೈಯರ್ ಪ್ರಯಾರಿಟಿ ಈ ಕಾರ್ಬನ್ಗಳಲ್ಲಿ ಏನು ಕೊಟ್ಟಿದ್ದೀರಿ? ಈ ಕಾರ್ಬನ್ಗೆ ಏನು ಕೊಟ್ಟಿದ್ದೀರಿ? ಎ ಕೊಟ್ಟಿದ್ದೀರಿ. ಈ ಕಾರ್ಬನ್ಗೆ ಏನು ಕೊಟ್ಟಿದ್ದೀರಿ? ಎಕ್ಸ್ ಕೊಟ್ಟಿದ್ದೀರಿ. ಇಫ್ ದೇ ಆರ್ ಆನ್ ದ ಸೇಮ್ ಸೈಡ್ ಆಫ್ ದ ಡಬಲ್ ಬಾಂಡ್ ಇದ್ರೆ ದ ಐಸೋಮರ್ ಇಸ್ ಅಸೈನ್ಡ್ ಆಸ್ ಕಾನ್ಫಿಗರೇಷನ್ ಝಡ್ ಅಂತಾರ. ಅದಕ್ಕೆ ಏನಂತಾರ? ಕಾನ್ಫಿಗರೇಷನ್ ಝಡ್. and that is because from the German word zusammen ಅಂದ್ರೆ ಏನು? together. zusammen, German word zusammen, it's starting from Z. together ಅಂತಂದ್ರೆ high priority groups, they are on the same side ಅಂದ್ರೆ together they are. Okay, right. On the other hand, if the atom or group of higher priority ಅಂದ್ರೆ ಏನು? based on the atomic number. Priority is based on the atomic number on each carbon atom are on the opposite side of the double bond. higher priority ಇಲ್ಲಿ A ಕೊಟ್ಟೇವಿ, ಇಲ್ಲಿ X ಕೊಟ್ಟೇವಿ, but they are on the opposite side ಇದ್ದಾಗ they are assigned as configuration E. ಏನಂತಾರ configuration ಯಾವುದದು? E configuration. That is based on the German word again, Entegen. Entegenದು E.
ಇ ಬಂದಿರೋದು ಎಂಟೆಜನ್ನಿಂದ, ಝಡ್ ಬಂದಿರೋದು ಜುಜ್ದಾಮೆನ್ನಿಂದ. ಸೊ ಎಂಟೆಜನ್ ಮೀನಿಂಗ್ ವಾಟ್? ಅಗೇನ್ಸ್ಟ್. ಎಂಟೆಜನ್ ಅಂತಂದ್ರೆ ಏನು? ಅಗೇನ್ಸ್ಟ್. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ರೈಟ್. ಇಲ್ಲೇ ನೋಡ್ರಿ, ಹೈಯರ್ ಪ್ರಯಾರಿಟಿ 1 ಅಂದ್ರೆ ಹೈಯರ್ ಪ್ರಯಾರಿಟಿ. ಹೈಯರ್ ಪ್ರಯಾರಿಟಿ ಬೇಸ್ಡ್ ಆನ್ ಹೈಯರ್ ಅಟಾಮಿಕ್ ನಂಬರ್. ಇಲ್ಲಿ ಹೈಯರ್ ಅಟಾಮಿಕ್ ನಂಬರ್, ಇದಕ್ಕೆ ಎರಡು ಸೇಮ್ ಸೈಡ್ ಇದಾವಲ್ವಾ, ಏನಿದು? ಝಡ್ ಐಸೋಮರ್. ಹೈಯರ್ ಪ್ರಯಾರಿಟಿ 1, ಈ ಕಡೆ ಹೈಯರ್ ಪ್ರಯಾರಿಟಿ 1, ಎರಡು ಅಪೋಸಿಟ್ ಸೈಡಲ್ಲಿ ಇದಾವಲ್ವಾ, ಈ ಐಸೋಮರ್. ವೇರ್ 1 and 2 represents atom of higher and lower priority respectively. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಸೊ that is about cis, trans, E and Z isomerism. Is that clear? Right. ಇಲ್ಲೇ ನೋಡ್ರಿ, ಕೆಲವೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾನು ನಿಮಗೆ. ಇಫ್ ಯು ಕ್ಯಾನ್ ಸಿ ಇಟ್, ಫೇರ್ ಎನಫ್. ಇಫ್ ಯು ಡೋಂಟ್ ಸಿ ಇಟ್, ದೆನ್ ವಾಚ್ ಇಟ್ ಕೇರ್ಫುಲಿ. ಇಲ್ಲಿ ಬ್ರೋಮಿನ್ ಇದೆ, ಇಲ್ಲಿ ಅಯೋಡಿನ್ ಇದೆ, ಇಲ್ಲಿ ಕ್ಲೋರಿನ್ ಇದೆ, ಇಲ್ಲಿ ಫ್ಲೋರಿನ್ ಇದೆ. ಈ ಕಾರ್ಬನ್ ಅಟ್ಯಾಚ್ ಆಗಿರೋದು ಬ್ರೋಮಿನ್ ಮತ್ತು ಅಯೋಡಿನ್ಗೆ. ಬ್ರೋಮೀನು ಮತ್ತು ಅಯೋಡಿನಲ್ಲಿ ಹೈಯರ್ ಅಟಾಮಿಕ್ ನಂಬರ್ ಯಾವುದು? ಅಯೋಡಿನ್. ನಿಮ್ಗೆ ಗೊತ್ತಲ್ಲ, ಫ್ಲೋರಿನ್, ಕ್ಲೋರಿನ್, ಬ್ರೋಮೀನ್, ಅಯೋಡಿನ್. ಹ್ಯಾಲೋಜನ್ಸ್, ಆಸ್ ಯು ಕಮ್ ಡೌನ್ ಅಟಾಮಿಕ್ ನಂಬರ್ ಇನ್ಕ್ರೀಸಸ್. ಅಂದರೆ ಅಯೋಡಿನ್ದು ಜಾಸ್ತಿ ಇದೆ, ಸೊ ಇದಕ್ಕೆ ಪ್ರಿಫರೆನ್ಸ್ 1 ಕೊಡ್ತೀನಿ. ಆಮೇಲೆ ಫ್ಲೋರಿನ್, ಕ್ಲೋರಿನ್ಗೆ, ಫ್ಲೋರಿನ್ ಆ್ಯಂಡ್ ಕ್ಲೋರಿನ್ ಕಂಪೇರ್ ಮಾಡಿದರೆ ಕ್ಲೋರಿನ್ ಜಾಸ್ತಿ ಇದೆ ಅಲ್ವಾ, ಇದಕ್ಕೆ ಪ್ರಿಫರೆನ್ಸ್ 1 ಕೊಡ್ತೀನಿ. ಇವೆರಡದ್ರ ಮಧ್ಯ ಫಸ್ಟ್ ಪ್ರಿಫರೆನ್ಸ್ ಇದಕ್ಕೆ, ಇವೆರಡದ್ರ ಮಧ್ಯ ಫಸ್ಟ್ ಪ್ರಿಫರೆನ್ಸ್ ಇದಕ್ಕೆ. ಅವೆರಡು ಸೇಮ್ ಸೈಡ್ ಇರೋದ್ರಿಂದ ಇದು ಝಡ್ ಐಸೋಮರ್. ಅರ್ಥ ಆಯ್ತಲ್ಲ ಸ್ಟೂಡೆಂಟ್ಸ್? ನೌ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್, ಐ ಗೆಸ್. ನೋ ಕನ್ಫ್ಯೂಷನ್? ನೋ. ದಿಸ್ ಇಸ್ ಝಡ್ ಐಸೋಮರ್. ಇಲ್ಲಿ ಅಯೋಡಿನ್ ಇದೆ, ಇಲ್ಲಿ ಕ್ಲೋರಿನ್ ಇದೆ, ಇಲ್ಲಿ ಬ್ರೋಮೀನ್ ಇದೆ, ಇಲ್ಲಿ ಫ್ಲೋರಿನ್ ಇದೆ. ದರ್ ಇಸ್ ಫ್ಲೋರಿನ್ ಹಿಯರ್, ದರ್ ಇಸ್ ಫ್ಲೋರಿನ್ ಹಿಯರ್. ಔಟ್ ಆಫ್ ಬ್ರೋಮಿನ್ ಆ್ಯಂಡ್ ಅಯೋಡಿನ್ ಹೈ ಅಟಾಮಿಕ್ ನಂಬರ್ ಇರೋದು ಅಯೋಡಿನ್ಗೆ, ಅದಕ್ಕೆ ಫಸ್ಟ್ ಪ್ರಯಾರಿಟಿ. ಔಟ್ ಆಫ್ ಫ್ಲೋರಿನ್ ಆ್ಯಂಡ್ ಕ್ಲೋರಿನ್ ಹೈ ಅಟಾಮಿಕ್ ನಂಬರ್ ಇರೋದು ಕ್ಲೋರಿನ್ಗೆ, ಅದಕ್ಕೆ ಫಸ್ಟ್ ಪ್ರಯಾರಿಟಿ. ಇದರಲ್ಲಿರೋ ಫಸ್ಟ್ ಪ್ರಯಾರಿಟಿ ಅಯೋಡಿನ್ಗೆ, ಇದರಲ್ಲಿರೋ ಫಸ್ಟ್ ಪ್ರಯಾರಿಟಿ ಕ್ಲೋರಿನ್ಗೆ. ಸೊ ಎರಡು ಸೇಮ್ ಸೈಡ್ ಇರೋದ್ರಿಂದ ಝಡ್. ಇಲ್ಲೇ ಮತ್ತೆ ಹೈಯರ್ ಪ್ರಯಾರಿಟಿ ಅಯೋಡಿನ್ನು, ಇಲ್ಲೇ ಹೈಯರ್ ಪ್ರಯಾರಿಟಿ ಕ್ಲೋರಿನು. ಇಲ್ಲಿ ಅಯೋಡಿನ್ ಕ್ಲೋರಿನ್ ಸೇಮ್ ಸೈಡ್ ಇರೋದ್ರಿಂದ ಝಡ್, ಬೇರೆ ಬೇರೆ ಸೈಡ್ ಇರೋದ್ರಿಂದ ಇ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ರೈಟ್. ಇಲ್ಲೇ ನೋಡ್ರಿ, ಇಲ್ಲೇ CH3 ಇದೆ, ಇಲ್ಲಿ CH3 ಇದೆ, ಇಲ್ಲಿ H ಇದೆ, ಇಲ್ಲಿ H ಇದೆ. H ಮತ್ತೆ CH3 ಮಧ್ಯ ಹೋಲಿಸ್ರಿ. ಇಲ್ಲಿ ಡೈರೆಕ್ಟ್ಲಿ ಅಟ್ಯಾಚ್ ಟು ಹೈಡ್ರೋಜನ್, ಇಲ್ಲಿ ಡೈರೆಕ್ಟ್ಲಿ ಅಟ್ಯಾಚ್ ಟು ಕಾರ್ಬನ್. ಸೊ ಕಾರ್ಬನ್ ಈಸ್ ಮೋರ್, ಸೊ ಫಸ್ಟ್ ಪ್ರಯಾರಿಟಿ ಈಸ್ ಮೀಥೇನ್. ಇಲ್ಲೂ ಕೂಡ ಸೇಮ್ ಇದೆ, ಇದಕ್ಕೆ ಫಸ್ಟ್ ಪ್ರಯಾರಿಟಿ. ದೇ ಆರ್ ಲೈಂಗ್ ಆನ್ ದ ಸೇಮ್ ಸೈಡ್, ಝಡ್ ಐಸೋಮರ್. CH3 higher priority, lying on the opposite side, E isomer. Z isomer of what? 1, 2, 3, 4 ಅಂದ್ರೆ 2 ಬ್ಯೂಟೀನ್. ಇಲ್ಲಿ Z2 ಬ್ಯೂಟೀನ್ ಅಂತ ಬರಿಬಹುದು, ಇಲ್ಲಿ E2 ಬ್ಯೂಟೀನ್ ಅಂತ ಬರಿಬಹುದು. ಓಕೆ, ರೈಟ್. ಇಲ್ಲೇ ನೋಡ್ರಿ ಸ್ಟೂಡೆಂಟ್ಸ್, H ಮತ್ತೆ CH3 ಮಧ್ಯ ಹೈಯರ್ ಪ್ರಯಾರಿಟಿ CH3 ಬರುತ್ತೆ. CH3 ಮತ್ತೆ C2, CH2 ಗೆ ಹೈಯರ್ ಪ್ರಯಾರಿಟಿ ಇದಕ್ಕೆ ಬರುತ್ತೆ. ದಿಸ್ ಇಸ್ ಆನ್ ದಿಸ್ ಸೈಡ್, ದಿಸ್ ಇಸ್ ಆನ್ ದಿಸ್ ಸೈಡ್, ಸೇಮ್ ಸೈಡ್ Z ಐಸೋಮರ್. ಅರ್ಥ ಆಯ್ತಲ್ಲ ಸ್ಟೂಡೆಂಟ್ಸ್? ಸಿಸ್ ಅಂಡ್ ಟ್ರಾನ್ಸ್, E and Z. ಓಕೆ, ಗ್ರೇಟ್. ಈಗ ಅಷ್ಟೇ ಸಿಂಪಲ್ ಆಗಿ ನಾವೀಗ ಆಪ್ಟಿಕಲ್ ಐಸೋಮೆರಿಸಮ್ ಅನ್ನು ಕಲಿಯೋಣ. ಓಕೆ, ರೈಟ್. ಆಪ್ಟಿಕಲ್ ಐಸೋಮೆರಿಸಮ್. This type of isomerism arises from different arrangement of atoms or groups in three-dimensional space, resulting in the isomers which are mirror images of each other. Geometrical isomerism ಏನಂತ ಹೇಳಿದೆ ನಾನು ನಿಮಗೆ? ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರುತ್ತೆ, ಸ್ಟ್ರಕ್ಚರಲ್ ಫಾರ್ಮುಲಾ ಸೇಮ್ ಇರುತ್ತೆ, ಡಬಲ್ ಬಾಂಡ್ ಸುತ್ತಮುತ್ತ ಅರೇಂಜ್ಮೆಂಟ್ ಬೇರೆ ಇರುತ್ತೆ. ದಟ್ ಈಸ್ ಜಾಮೆಟ್ರಿಕಲ್ ಐಸೋಮೆರಿಸಮ್. ಇಲ್ಲಿ ಆಪ್ಟಿಕಲ್ ಐಸೋಮೆರಿಸಮ್ ಅಲ್ಲಿ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರುತ್ತೆ, ಸ್ಟ್ರಕ್ಚರಲ್ ಫಾರ್ಮುಲಾ ಸೇಮ್ ಇರುತ್ತೆ, ಅರೇಂಜ್ಮೆಂಟ್ ಇನ್ ಸ್ಪೇಸ್ ಬೇರೆ ಬೇರೆ ಇರುತ್ತೆ. ಯಾವ ಥರ ಬೇರೆ ಬೇರೆ ಇರುತ್ತಪ್ಪ ಅಂತಂದರೆ, ಒಂದು ಐಸೋಮರನ್ನು ಮಿರರಲ್ಲಿ ನೋಡಿದರೆ ನಮಗೇನು ಕಾಣುತ್ತಲ್ಲ, ಎಕ್ಸಾಕ್ಟ್ಲಿ ಅದು ಮತ್ತೊಂದು ಐಸೋಮರ್ಗೆ ಬಂದಿರುತ್ತೆ ಅರೇಂಜ್ಮೆಂಟು. ಏನು ಹೇಳ್ದೆ ನಾ ಈಗ? ಒಂದು ಐಸೋಮರು, ಎರಡು ಐಸೋಮರ್ ಇರುತ್ತಲ್ಲ, ಎರಡು ಐಸೋಮರದಲ್ಲಿ 3 ಡೈಮೆನ್ಷನಲ್ ಸ್ಪೇಸಲ್ಲಿ ಯಾವ ಥರ ಅರೇಂಜ್ಮೆಂಟ್ ಆಫ್ ದ ಆಟಮ್ಸ್ ಚೇಂಜ್ ಆಗಿರುತ್ತೆ ಅಂತಂದರೆ, ಈ ಮಾಲಿಕ್ಯೂಲನ್ನು ನೀವು ಮಿರರಲ್ಲಿ ನೋಡ್ರಿ, ಆ ಮಿರರಲ್ಲಿ ಏನು ಅರೇಂಜ್ಮೆಂಟ್ ಬಂದಿರತ್ತಲ್ಲ, ಎಕ್ಸಾಕ್ಟ್ಲಿ ಆ ಅರೇಂಜ್ಮೆಂಟು ಇನ್ನೊಂದು ಐಸೋಮರ್ಗೆ ಬಂದಿರುತ್ತೆ. ಇಸ್ ದ್ಯಾಟ್ ಕ್ಲಿಯರ್? ಅಂದರೆ ಎರಡು ಐಸೋಮರ್ಸ್ ಆರ್ ದ ಮಿರರ್ ಇಮೇಜ್ ಆಫ್ ಈಚ್ ಅದರ್. ಇದರ ಮಿರರ್ ಇಮೇಜ್ ಇದು ಆಗಿರುತ್ತೆ, ಇದರ ಮಿರರ್ ಇಮೇಜ್ ಇದು ಆಗಿರುತ್ತೆ.
such isomers are called optical isomers. ಅರ್ಥ ಆಯ್ತಾ? This type of isomerism arises from different arrangement of atoms or groups in 3-dimensional space. 3-dimensional space ಅಲ್ಲಿ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಹೆಂಗ್ ಚೇಂಜ್ ಆಗಿರುತ್ತೆ ಅಂತಂದ್ರೆ, ಏನ ಎರಡು ಐಸೋಮರ್ಸ್ ಇರ್ತಾವಲ್ಲ, ದೇ ಆರ್ ನಥಿಂಗ್ ಬಟ್ ಮಿರರ್ ಇಮೇಜ್ ಆಫ್ ಈಚ್ ಅದರ್. ಇಸ್ ದಟ್ ಕ್ಲಿಯರ್? Compound 1, compound 2, molecular formula same, structural formula same. Arrangement in 3-dimensional space is different, so therefore they both are mirror image of each other. ಇದನ್ನ ಮಿರರ್ ಅಲ್ಲಿ ನೋಡಿದ್ರೆ ಇದು ಕಾಣುತ್ತೆ, ಇದನ್ನ ಮಿರರ್ ಅಲ್ಲಿ ನೋಡಿದ್ರೆ ಇದು ಕಾಣುತ್ತೆ. ಸೊ ದೇ ಆರ್ ದ ಮಿರರ್ ಇಮೇಜ್ ಆಫ್ ಈಚ್ ಅದರ್. ಇಷ್ಟು ಬೇಸಿಕ್ಲಿ ತಲೆಗೆ ಹೋಗ್ಬೇಕು. ದ ಆಪ್ಟಿಕಲ್ ಐಸೋಮರ್ಸ್ ಕಂಟೇನ್, ಈ ಆಪ್ಟಿಕಲ್ ಐಸೋಮರ್ಸ್ ಅಲ್ಲಿ ಏನಿರುತ್ತೆ, ಒಂದು ಅನ್ಸಿಮೆಟ್ರಿಕಲ್ ಕಾರ್ಬನ್ ಆಟಮ್ ಇರುತ್ತೆ. ಅನ್ಸಿಮೆಟ್ರಿಕಲ್ ಕಾರ್ಬನ್ ಆಟಮ್ ಅಂದ್ರೆ ಏನು? ಇದು ಯಾವಾಗ ಆಗುತ್ತೆ ಹಿಂಗೆ? ಯಾವಾಗ ಈ ತರ 3-dimensional ರೀಜನ್ ಅಲ್ಲಿ ಅರೇಂಜ್ಮೆಂಟ್ ಚೇಂಜ್ ಆಗಿ ಮಿರರ್ ಇಮೇಜ್ ಬರ್ತಾವಂತಂದ್ರೆ, ಯಾವ ಕಂಪೌಂಡಲ್ಲಿ ಒಂದು ಅನ್ಸಿಮೆಟ್ರಿಕಲ್ ಕಾರ್ಬನ್ ಇರುತ್ತೋ ಅದರಲ್ಲಿ ಈ ಥರ ಆಗುತ್ತೆ. ಅನ್ಸಿಮೆಟ್ರಿಕಲ್ ಕಾರ್ಬನ್ ಅಂದರೆ ಏನೀಗ? ಅನ್ಸಿಮೆಟ್ರಿಕಲ್ ಕಾರ್ಬನ್ ಅಂದರೆ ದ ಕಾರ್ಬನ್ ವೇಲೆನ್ಸಿ 4 ಅಲ್ವಾ? ಕಾರ್ಬನ್ನು, ಯಾವ ಕಾರ್ಬನ್ನು 4 ಬೇರೆ ಬೇರೆ ಆಟಮ್ಸ್ ಅಥವಾ ಗ್ರೂಪ್ಗೆ ಅಟ್ಯಾಚ್ ಆಗಿರುತ್ತೋ ದಟ್ ಈಸ್ ಕಾಲ್ಡ್ ಅನ್ಸಿಮೆಟ್ರಿಕಲ್ ಕಾರ್ಬನ್ ಆರ್ ಕೈರಲ್ ಕಾರ್ಬನ್. ಈ ಥರ ಜಾಮೆಟ್ರಿಕಲ್ ಐಸೋಮೆರಿಸಮ್ ಎಕ್ಸಿಬಿಟ್ ಆಗ್ಬೇಕಂತಂದ್ರೆ, ಈ ಥರ ಒಂದು ಮಾಲಿಕ್ಯೂಲ್ದು ಮಿರರ್ ಇಮೇಜ್ ಮತ್ತೊಂದು ಮಾಲಿಕ್ಯೂಲ್ ಆಗಬೇಕಂತಂದ್ರೆ ಆ ಪರ್ಟಿಕ್ಯುಲರ್ ಮಾಲಿಕ್ಯೂಲಲ್ಲಿ ಏನಿರಬೇಕು? ಕೈರಲ್ ಕಾರ್ಬನ್ ಅಥವಾ ಅನ್ಸಿಮೆಟ್ರಿಕ್ ಕಾರ್ಬನ್ ಇರಬೇಕು. ಅನ್ಸಿಮೆಟ್ರಿಕ್ ಕಾರ್ಬನ್ ಅಂದರೆ ಕಾರ್ಬನ್ ಅಟ್ಯಾಚ್ ಟು 4 ಡಿಫರೆಂಟ್ ಆಟಮ್ಸ್ ಆರ್ ಗ್ರೂಪ್ ಆಫ್ ಆಟಮ್ಸ್ ಇರಬೇಕು. ಲೈಕ್ ದಿಸ್ ಆಪ್ಟಿಕಲ್ ಐಸೋಮರ್ಸ್ ಕಂಟೇನ್, ಆಪ್ಟಿಕಲ್ ಐಸೋಮರ್ಸ್ ಅಲ್ಲಿ ಏನಿರುತ್ತೆ? ಅನ್ಸಿಮೆಟ್ರಿಕಲ್ ಕಾರ್ಬನ್ ಇರುತ್ತೆ. ಅನ್ಸಿಮೆಟ್ರಿಕಲ್ ಕಾರ್ಬನ್ ಅಂದ್ರೆ ಕೈರಲ್ ಕಾರ್ಬನ್. ಏನಂಗಂದ್ರೆ ಎ ಕಾರ್ಬನ್ ಆಟಮ್ ಅಟ್ಯಾಚ್ ಟು 4 ಡಿಫರೆಂಟ್ ಆಟಮ್ಸ್ ಆರ್ ಗ್ರೂಪ್ಸ್. ಯಾವ ಮಾಲಿಕ್ಯೂಲ್ ಅಲ್ಲಿ ಕಾರ್ಬನ್ ಆಟಮ್ಮು 4 ಬೇರೆ ಬೇರೆ ಆಟಮ್ಸ್ ಅಥವಾ ಗ್ರೂಪ್ ಆಫ್ ಆಟಮ್ಸ್ಗೆ ಅಟ್ಯಾಚ್ ಆಗಿರುತ್ತೋ ಅಂಥ ಒಂದು ಕಂಪೌಂಡ್ ಅಲ್ಲಿ ಆ ಕಾರ್ಬನ್ ಸುತ್ತಮುತ್ತ ಇರುವಂಥ ಆಟಮ್ಸ್ದು ಅರೇಂಜ್ಮೆಂಟು ಯಾವ ಟೈಪ್ ಚೇಂಜ್ ಆಗುತ್ತೆ ಅಂತಂದ್ರೆ, ಅದನ್ನ ಮಿರರ್ ಅಲ್ಲಿ ನೋಡಿದಾಗ ಮತ್ತೊಂದು ಇಮೇಜ್ ಏನು ಬರುತ್ತಲ್ವಾ, ಅವೆರಡು ಏನಾಗಿರುತ್ತವೆ? ಆಪ್ಟಿಕಲ್ ಐಸೋಮರ್ಸ್ ಆಗಿರ್ತದೆ. ಗಾಟ್ ಇಟ್? ಫಾರ್ ಎಕ್ಸಾಂಪಲ್ ಹಿಯರ್ ಲ್ಯಾಕ್ಟಿಕ್ ಆಸಿಡ್, ಲ್ಯಾಕ್ಟಿಕ್ ಆಸಿಡ್ LACTICL, ಲ್ಯಾಕ್ಟಿಕ್ ಆಸಿಡ್. ಈ ಲ್ಯಾಕ್ಟಿಕ್ ಆಸಿಡ್ ಅಲ್ಲಿ ನೋಡ್ರಿ, ಈ ಕಾರ್ಬನ್ ಏನಿದೆ ಅಲ್ವಾ, ಈ ಕಾರ್ಬನ್ನು ಒಂದಕ್ಕೂ CH3 ಇದೆ, ಇನ್ನೊಂದಕ್ಕೂ H ಇದೆ, ಇನ್ನೊಂದಕ್ಕೂ OH ಇದೆ, ಇನ್ನೊಂದಕ್ಕೂ COOH ಇದೆ. See, this carbon is attached to 4 different atoms ಅಲ್ವಾ ಸ್ಟೂಡೆಂಟ್ಸ್? ಒಂದು CH3, ಇನ್ನೊಂದು OH, ಇನ್ನೊಂದು COOH, ಇನ್ನೊಂದು H, 4 ಬೇರೆ ಬೇರೆ ಆಟಮ್ಸ್ ಇದಾವಲ್ಲ. ಇಂಥ ಒಂದು ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ಏನಂತಾರ? ಅನ್ಸಿಮೆಟ್ರಿಕ್ ಮಾಲಿಕ್ಯೂಲ್. ಅಥವಾ ಈ ಕಾರ್ಬನ್ಗೆ ಏನಂತಾರ? ಕೈರಲ್ ಕಾರ್ಬನ್. ಅಥವಾ ಈ ಮಾಲಿಕ್ಯೂಲ್ಗೆ ಕೈರಲ್ ಮಾಲಿಕ್ಯೂಲ್ ಅಂತ ಹೇಳ್ತಾರ. ಇಸ್ ದಟ್ ಕ್ಲಿಯರ್? ರೈಟ್? ಕೈರಾಲಿಟಿ ಇದರೊಳಗೆ ಇದೆ ಅಂತ ಹೇಳ್ತಾರೆ. ಓಕೆ, ಸೊ ಇಫ್ ದಿಸ್ ಇಸ್ ದ ಕೇಸ್, ಇವೇನಾಗಿರ್ತಾವ? ಆಪ್ಟಿಕಲಿ ಆಕ್ಟಿವ್ ಆಗಿರ್ತಾವ. ಇಸ್ ದಟ್ ಕ್ಲಿಯರ್? ಆಪ್ಟಿಕಲಿ ಆಕ್ಟಿವ್ ಆಗಿರ್ತಾವ ಅಂದ್ರೆ ಏನು? ಇದನ್ನ ಮಿರರ್ ಅಲ್ಲಿ ನೋಡಿದ್ರೆ ಒಂದು ಏನು ಮಿರರ್ ಇಮೇಜ್ ಬರುತ್ತಲ್ವಾ, ಓಕೆ, ದೇ ಬೋತ್ ವಿಡ್ ಬಿ ನಾನ್ ಸೂಪರ್ ಇಂಪೋಸೇಬಲ್ ಮಿರರ್ ಇಮೇಜ್ ಆಫ್ ಈಚ್ ಅದರ್. ಇಷ್ಟೊತ್ತನ ಏನು ಹೇಳ್ತಾ ಇದ್ದೆ ನಾನು ನಿಮ್ಗೆ? ಅರೇಂಜ್ಮೆಂಟ್ ಚೇಂಜ್ ಆಗಿರೋದ್ರಿಂದ ಅವೆರಡು ಮಿರರ್ ಇಮೇಜ್ ಆಗಿರ್ತಾವ. ಎಂಥ ಮಿರರ್ ಇಮೇಜ್ ಆಗಿರ್ತಾವ ಅಂತಂದ್ರೆ, ಆ ಮಿರರ್ನಾಗ ಏನು ಇಮೇಜ್ ಬರುತ್ತಲ್ಲ, ಆ ಇಮೇಜನ್ನು ಈ ಇಮೇಜ್ ಮೇಲೆ ಹಿಂಗೆ ಅದರ ಮೇಲೆ ಇಟ್ರಿ ಅಂದರೆ ಎರಡು ಸೂಪರ್ ಇಂಪೋಸ್ ಆಗೋದಿಲ್ಲ. ಈ ಥಂಬ್ ಇದೆ ಅಲ್ವಾ, ಆ ಥಂಬ್ ಮೇಲೆ ಬರೋದಿಲ್ಲ, ಥಂಬ್ ಈ ಕಡೆ ಬರುತ್ತೆ, ಈ ಥಂಬ್ ಈ ಕಡೆ ಬರುತ್ತೆ. ಅವರ್ ಹ್ಯಾಂಡ್ಸ್ ಆರ್ ನಾನ್ ಸೂಪರ್ ಇಂಪೋಸೇಬಲ್. ಈ ಥರ ಆಗತ್ತೆ. ಈ ಮಾಲಿಕ್ಯೂಲ್ ಇದೆ ಅಲ್ವಾ, ಇದೊಂದು ಮಾಲಿಕ್ಯೂಲ್ ಅನ್ರಿ, ಇಲ್ಲಿ ಮಿರರ್ ಇದೆ ಅನ್ಕೊಡ್ರಿ. ಇಲ್ಲಿ ಮಿರರ್ ಇದ್ರೆ ನಾ ಏನು ನೋಡ್ತೀನಿ? ಈ ಕೈ ನೋಡ್ತೀನಿ ಅಲ್ಲಿ ಮಿರರಲ್ಲಿ, ಹೌದಲ್ಲ ಹೇಳಿ? ಆ ಕೈಯನ್ನು ಹೊರಗಡೆ ತಂದು, ಇದು ಈ ಡೈರೆಕ್ಷನಲ್ಲಿ ಇದೆ ಅಲ್ವಾ, ಇದನ್ನು ಇದೇ ಡೈರೆಕ್ಷನಲ್ಲಿ ತಂದುಬಿಟ್ಟು ಈ ಒಂದರ ಮೇಲೆ ಒಂದು ಸೂಪರ್ ಇಂಪೋಸ್ ಮಾಡಿದರೆ ಸೂಪರ್ ಇಂಪೋಸ್ ಆಗೋದಿಲ್ಲ. ಈ ಥರ ಇರಬೇಕು ಅವು ಎರಡು ಮಾಲಿಕ್ಯೂಲ್. ಓಕೆ, ಆ ಮಾಲಿಕ್ಯೂಲಲ್ಲಿ ಏನಿರಬೇಕು? ಕೈರಲ್ ಕಾರ್ಬನ್, ಅಂದ್ರೆ ಕಾರ್ಬನ್ ಅಟ್ಯಾಚ್ ಟು 4 ಡಿಫರೆಂಟ್ ಆಟಮ್ಸ್ ಇರಬೇಕು. ಆ 4 ಆಟಮ್ಸು ಅಥವಾ ಗ್ರೂಪ್ ಆಫ್ ಆಟಮ್ಸ್ದು ಅರೇಂಜ್ಮೆಂಟ್ ಹೆಂಗೆ ಚೇಂಜ್ ಆಗುತ್ತೆ ಅಂತಂದರೆ, ಆ ಮಾಲಿಕ್ಯೂಲನ್ನು ನೀವು ಮಿರರಲ್ಲಿ ನೋಡಿದಾಗ ಒಂದು ಮಿರರ್ ಇಮೇಜ್ ಬರುತ್ತಲ್ಲ, ಆ ಇಮೇಜ್ ಇರುವಂಥ ಒಂದು ಮಾಲಿಕ್ಯೂಲು
ಈ ಒರಿಜಿನಲ್ ಮಾಲಿಕ್ಯೂಲ್, ಇವೆರಡು ಮಾಲಿಕ್ಯೂಲ್ಸು ಆಪ್ಟಿಕಲ್ ಐಸೋಮರ್ಸ್. ಈ ಎರಡು ಮಾಲಿಕ್ಯೂಲನ್ನು ಒಂದರ ಮೇಲೆ ಒಂದು ಸೂಪರ್ ಇಂಪೋಸ್ ಮಾಡಿದರೆ ಅವು ಸೂಪರ್ ಇಂಪೋಸ್ ಆಗೋದಿಲ್ಲ. ಈ ಥರ ಇರಬೇಕು. ಆವಾಗ ಇವೆರಡು ಮಾಲಿಕ್ಯೂಲ್ಗೆ ಏನಂತಾರ, ಆಪ್ಟಿಕಲಿ ಆಕ್ಟಿವ್ ಅಂತಾರ. ಈ ಥರ ಆಪ್ಟಿಕಲಿ ಆಕ್ಟಿವ್ ಆಗಿರ್ಬೇಕಂತಂದ್ರೆ ಅದರಲ್ಲಿ ಏನಿರಬೇಕು, ಮೊದಲು ಅನ್ಸಿಮೆಟ್ರಿಕಲ್ ಕಾರ್ಬನ್ ಇರಬೇಕು. ಇಸ್ ದಟ್ ಕ್ಲಿಯರ್? ಇಲ್ಲೇ ನೋಡ್ರಿ, ದ ಓನ್ಲಿ ಎಸೆನ್ಷಿಯಲ್ ಕಂಡೀಷನ್ ಫಾರ್ ಖೈರಲ್ ಮಾಲಿಕ್ಯೂಲ್, ಒಂದು ಖೈರಲ್ ಮಾಲಿಕ್ಯೂಲ್ಗೆ ಎಸೆನ್ಷಿಯಲ್ ಕಂಡೀಷನ್ ಏನಪ್ಪಾ ಅಂತಂದ್ರೆ ಅದು ಇಟ್ ಶುಡ್ ನಾಟ್ ಸೂಪರ್ ಇಂಪೋಸ್ ಆನ್ ಇಟ್ಸ್ ಮಿರರ್ ಇಮೇಜ್. ಅದು ಖೈರಲ್ ಮಾಲಿಕ್ಯೂಲ್ ಆಗಿರ್ಬೇಕಪ್ಪ ಅಂತಂದ್ರೆ ಅದರ ಮಿರರ್ ಇಮೇಜ್ ಮೇಲೆ ಅದು ಸೂಪರ್ ಇಂಪೋಸ್ ಆಗಬಾರದು. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಅರ್ಥ ಆಯ್ತಲ್ಲ? ರೈಟ್. ಐ ರಿಪೀಟ್, ಆಪ್ಟಿಕಲ್ ಐಸೋಮರ್ಸ್ ದೇ ಕಂಟೇನ್ ಅನ್ಸಿಮೆಟ್ರಿಕಲ್ ಖೈರಲ್ ಕಾರ್ಬನ್. ಅಂದ್ರೆ ಆಪ್ಟಿಕಲ್ ಐಸೋಮರ್ಸ್ ಅಲ್ಲಿ ಏನಿರುತ್ತೆ, ಒಂದು ಕಾರ್ಬನ್ ಇರುತ್ತೆ, ಇಟ್ ಶುಡ್ ಬಿ ಅಟ್ಯಾಚ್ ಟು 4 ಡಿಫರೆಂಟ್ ಆಟಮ್ಸ್ ಆರ್ ಗ್ರೂಪ್ ಆಫ್ ಆಟಮ್ಸ್. ಅದಕ್ಕೆ ಏನಂತಾರ, ಅನ್ಸಿಮೆಟ್ರಿಕಲ್ ಕಾರ್ಬನ್ ಅಂತಾರ ಅಥವಾ ಖೈರಲ್ ಕಾರ್ಬನ್ ಆಟಮ್ ಅಂತಾರ. ಅಂಥ ಮಾಲಿಕ್ಯೂಲ್ ಅಲ್ಲಿ ಖೈರಾಲಿಟಿ ಇದೆ ಅಂತ ಹೇಳ್ತಾರೆ. ಆ ಖೈರಾಲಿಟಿ ಇರುವಂಥ ಮಾಲಿಕ್ಯೂಲ್ಸು ಇಲ್ಲಿದೆ ನೋಡ್ರಿ. 4 ಬೇರೆ ಬೇರೆ ಆಟಮ್ಸ್ ಇದಾವ. ಇಲ್ಲಿ ನೋಡ್ರಿ, ಈ ಕಾರ್ಬನ್ ನೋಡ್ರಿ. ಇಫ್ ಯು ಲುಕ್ ಅಟ್ ದಿಸ್ ಕಾರ್ಬನ್, ಇಲ್ಲಿ ಒಂದು ಹೈಡ್ರೋಜನ್, ಇಲ್ಲಿ ಒಂದು ಹೈಡ್ರೋಜನ್, ಇಲ್ಲಿ ಮಿಥೈಲ್ ಇದೆ, ಇಲ್ಲಿ COH ಇದೆ. ಇಲ್ಲಿ 2 ಆಟಮ್ಸ್ ಸೇಮ್ ಇದಾವಲ್ವಾ? ಈ 2 ಆಟಮ್ ಸೇಮ್ ಇದಾವಲ್ವಾ? ಅಂದರೆ ಇಲ್ಲಿ ಖೈರಾಲಿಟಿ ಇಲ್ಲ, ಇಲ್ಲಿ ಖೈರಾಲಿಟಿ ಇಲ್ಲ. ಇದನ್ನ ನೀವೇನಾದರೂ ಹೋಗಿ ಮಿರರ್ ಮುಂದೆ ಇಟ್ಟರೆ ಆ ಮಿರರಲ್ಲಿ ಏನು ಬರುತ್ತಲ್ಲ ಇಮೇಜು, ಅದನ್ನ ಇದರ ಮೇಲೆ ಬಂದು ಸೂಪರ್ ಇಂಪೋಸ್ ಮಾಡಿದರೆ 2 ಸೂಪರ್ ಇಂಪೋಸ್ ಆಗುತ್ತೆ. ಯಾವುದು? ಇದು. ಇಸ್ ದಟ್ ಕ್ಲಿಯರ್? ಅಲ್ಲಿ ಖೈರಾಲಿಟಿ ಇರಲಿಲ್ಲ ಅಂದರೆ, ಕಾರ್ಬನ್ ಅಟ್ಯಾಚ್ ಟು 4 ಡಿಫರೆಂಟ್ ಆಟಮ್ಸ್ ಆಫ್ ಗ್ರೂಪ್ ಆಫ್ ಆಟಮ್ಸ್ ಇರಲಿಲ್ಲ ಅಂದರೆ ಅದನ್ನ ಮಿರರ್ ಇಮೇಜ್ ಮೇಲೆ ನೀವು ಸೂಪರ್ ಇಂಪೋಸ್ ಮಾಡ್ತೀರಿ. ಸೂಪರ್ ಇಂಪೋಸ್ ಆದರೆ ಅದು ನಾಟ್ ಆಪ್ಟಿಕಲಿ ಆಕ್ಟಿವ್. ಸೊ ದೇರ್ ಫಾರ್ ಅದಕ್ಕೇನಂತಾರ, ಆಪ್ಟಿಕಲಿ ಇನ್ಆಕ್ಟಿವ್. ಈ ಥರ ಖೈರಲ್ ಕಾರ್ಬನ್ ಆಟಮ್ ಇದ್ದರೆ ಇದನ್ನ ನೀವು ಮಿರರ್ ಮುಂದೆ ಹಿಡಿದು ಹೋಗಿ ನಿಂತರೆ ಮಿರರಲ್ಲಿ ಏನು ಇಮೇಜ್ ಬರುತ್ತಲ್ಲ ಅದನ್ನು ತಂದು ಇದರ ಮೇಲೆ ಸೂಪರ್ ಇಂಪೋಸ್ ಮಾಡಿದರೆ ಸೂಪರ್ ಇಂಪೋಸ್ ಆಗೋದಿಲ್ಲ. ಅವಾಗ ಇಟ್ ಈಸ್ ಕನ್ಫರ್ಮ್ಡ್ ದ್ಯಾಟ್ ಇಟ್ ಈಸ್ ಆಪ್ಟಿಕಲಿ ಆಕ್ಟಿವ್. ಈಗ ಅರ್ಥ ಆಯ್ತಲ್ಲ? ಅರ್ಥ ಆಯ್ತಲ್ಲ? ರೈಟ್. ಈ ಆಪ್ಟಿಕಲ್ ಐಸೋಮರ್ಸ್ ವಾಟ್ ಆರ್ ದೇ ಹ್ಯಾವಿಂಗ್? ದೇ ಆರ್ ಹ್ಯಾವಿಂಗ್ ಸಿಮಿಲರ್ ಕೆಮಿಕಲ್ ಅಂಡ್ ಫಿಸಿಕಲ್ ಪ್ರಾಪರ್ಟೀಸ್. ಸಿಮಿಲರ್ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್. They only differ in what? Behavior towards plane polarized light. ಮತ್ತೊಂದು ಬಂತೀಗ, ಪ್ಲೇನ್ ಪೋಲರೈಸ್ಡ್ ಲೈಟ್ ಅನ್ನೋದೊಂದು ಬಂತು. ಮಿರರ್ ಹಿಡ್ಕೊಂಡ್ರಿ, ಇಮೇಜ್ ತೆಗೆದ್ರಿ, ಸೂಪರ್ ಇಂಪೋಸ್ ಮಾಡಿದ್ರಿ, ಸೂಪರ್ ಇಂಪೋಸ್ ಆಯಿತು, ಸೂಪರ್ ಇಂಪೋಸ್ ಆಗಲಿಲ್ಲ. ಒಂದು ಇಮೇಜ್ ಇದೆ, ಖೈರಲ್ ಕಾರ್ಬನ್ ಆಟಮ್ ಇದೆ, ಕಾರ್ಬನ್ ಅಟ್ಯಾಚ್ ಟು 4 ಡಿಫರೆಂಟ್ ಆಟಮ್ಸ್ ಆರ್ ಗ್ರೂಪ್ ಆಫ್ ಆಟಮ್ಸ್ ಇದೆ. ಅದನ್ನು ಮಿರರಲ್ಲಿ ನೋಡ್ರಿ, ಮಿರರ್ ಇಮೇಜನ್ನು ತಂದು ಇದರ ಮೇಲೆ ಸೂಪರ್ ಇಂಪೋಸ್ ಮಾಡ್ರಿ, ಸೂಪರ್ ಇಂಪೋಸ್ ಆಗೋದಿಲ್ಲ ಅಂತಂದರೆ ಆ ಪರ್ಟಿಕ್ಯುಲರ್ ಕಂಪೌಂಡು ಆಪ್ಟಿಕಲಿ ಆಕ್ಟಿವ್ ಕಂಪೌಂಡು. ಇಸ್ ದಟ್ ಕ್ಲಿಯರ್? ಇದರಲ್ಲಿ ಈ ಮತ್ತೊಂದು ಕಂಪೌಂಡ್ ತಗೊಳ್ರಿ, ಆ ಕಂಪೌಂಡಲ್ಲಿ ಖೈರಲ್ ಕಾರ್ಬನ್ ಆಟಮ್ ಇಲ್ಲ, ಸಿಮೆಟ್ರಿಕ್ ಇದೆ, ಆಲ್ 4 ಆಟಮ್ಸ್ ಡಿಫರೆಂಟ್ ಇಲ್ಲ. ಇದನ್ನು ಮಿರರ್ ಇಮೇಜಲ್ಲಿ ನೋಡ್ರಿ, ಮಿರರ್ ಇಮೇಜನ್ನು ಇದರ ಮೇಲೆ ಸೂಪರ್ ಇಂಪೋಸ್ ಮಾಡ್ರಿ, ಸೂಪರ್ ಇಂಪೋಸ್ ಆಗತ್ತೆ. ದಟ್ ಈಸ್ ಆಪ್ಟಿಕಲಿ ಇನ್ಆಕ್ಟಿವ್. ಇಸ್ ದಟ್ ಕ್ಲಿಯರ್? ಇಲ್ಲಿ ಏನು ಆಪ್ಟಿಕಲಿ ಆಕ್ಟಿವ್ ಇರ್ತಾವಲ್ವಾ, ಯಾವ್ಯಾವ್ದು ಹೇಳ್ರಿ ಆಪ್ಟಿಕಲಿ ಆಕ್ಟಿವ್ ಇರೋದು? ಇದು ಮತ್ತೆ ಮಿರರ್ ಇಮೇಜಲ್ಲಿ ಒಂದು ಬರುತ್ತಲ್ಲ ನಾನ್ ಸೂಪರ್ ಇಂಪೋಸಬಲ್, ಅವೆರಡು ಆಪ್ಟಿಕಲಿ ಆಕ್ಟಿವ್. ಇವೆರಡುದ್ರ ಮಧ್ಯ ಏನು ಡಿಫ್ರೆನ್ಸ್? ಸೇಮ್ ಸಿಮಿಲಾರಿಟಿ ಏನಂದ್ರೆ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟಿ ಎರಡೂ ಸೇಮ್ ಇರ್ತಾವ. ಬಟ್ ಏನು ಡಿಫ್ರೆನ್ಸ್ ಅಂತಂದರೆ ಇದೊಂದು ಏನು ಇರುತ್ತಲ್ಲ ಇಮೇಜು, ಈ ಇಮೇಜು ಪ್ಲೇನ್ ಪೋಲರೈಸ್ಡ್ ಲೈಟನ್ನು ಕ್ಲಾಕ್ ವೈಸ್ ರೊಟೇಟ್ ಮಾಡುತ್ತೆ. ಪ್ಲೇನ್ ಪೋಲರೈಸ್ಡ್ ಲೈಟ್ ಅಂದರೆ ಏನೀಗ? ಇಸ್ ದಟ್ ಸೋ ಮೆನಿ ಥಿಂಗ್ಸ್ ಯು ನೀಡ್ ಟು ಲರ್ನ್. ಪ್ಲೇನ್ ಪೋಲರೈಸ್ಡ್ ಲೈಟ್ ಅಂದರೆ ಏನೀಗ? You should consider a beam of light. You should consider a beam of light which is having the vibrations in only one plane. You can imagine vibrations in only one plane. It is not having, it is a monochromatic light you can consider. Is that clear? Vibrations of in only one plane. Andre only one type of vibrations or only one frequency or wavelength iruvanta one type of radiations adaralli ide. That is called plane polarized light. ಆ ಪ್ಲೇನ್ ಪೋಲರೈಸ್ ಇದೊಂದು ಆಪ್ಟಿಕಲಿ ಆಕ್ಟಿವ್ ಕಂಪೌಂಡ್ ಇದೆ ಇಲ್ಲಿ. ಎಂಥದ್ದು ಹೇಳ್ರಿ? ಐ ರಿಪೀಟ್, ಎಂಥ ಕಂಪೌಂಡ್ ಅಂದರೆ ಇಲ್ಲಿ ಐರಲ್ ಕಾರ್ಬನ್ ಆಟಮ್ ಇದೆ,
ಅನ್ಸಿಮೆಟ್ರಿಕ್ ಇದೆ. ಇದನ್ನ ಮಿರರ್ ಇಮೇಜಲ್ಲಿ ನೋಡಿ, ಮಿರರ್ ಇಮೇಜಲ್ಲಿ ಇರುವಂಥ ಕಂಪೌಂಡು ತಂದು ಇದರ ಮೇಲೆ ಸೂಪರ್ ಇಂಪೋಸ್ ಮಾಡಿದರೆ ಸೂಪರ್ ಇಂಪೋಸ್ ಆಗೋದಿಲ್ಲ, ಅಂದರೆ ಇದು ಆಪ್ಟಿಕಲಿ ಆಕ್ಟಿವ್ ಇದೆ. ಹೌದಾ? ನಿಮ್ಮ ಕಡೆ ಎರಡು ಕಂಪೌಂಡ್ ಇದಾವೆ, ಯಾವುದು ಇದು ಮತ್ತು ಇದರ ಮಿರರ್ ಇಮೇಜ್ ಒಂದು. ಮಿರರ್ ಇಮೇಜ್ ಒಂದು ಆ ಕಡೆ ಇಡ್ತೀನಿ, ಈಗ ಒರಿಜಿನಲ್ ಇಮೇಜ್ ತರ್ತೀನಿ. ಇದರ ಮೇಲೆ ಪ್ಲೇನ್ ಪೋಲರೈಸ್ಡ್ ಲೈಟ್ನ ಏನಾದರೂ ಪಾಸ್ ಮಾಡಿದರೆ, ಪ್ಲೇನ್ ಪೋಲರೈಸ್ಡ್ ಲೈಟ್ ಇದೆ, ಇದು ಇಮೇಜ್ ಇದೆ, ಪ್ಲೇನ್ ಪೋಲರೈಸ್ಡ್ ಲೈಟ್ ಇದೆ, ಇದನ್ನು ಪಾಸ್ ಮಾಡಿದರೆ ಈ ಪ್ಲೇನ್ ಪೋಲರೈಸ್ಡ್ ಲೈಟು ಆ ಕಂಪೌಂಡ್ದಿಂದ ಹೊರಗಡೆ ಬರುವಾಗ ಕ್ಲಾಕ್ ವೈಸ್ ರೋಟೇಟ್ ಆಗಿತ್ತಂದರೆ, ಕ್ಲಾಕ್ ವೈಸ್ ರೋಟೇಟ್ ಆಯ್ತಪ್ಪ ಅಂದರೆ ಇದಕ್ಕೇನಂತಾರ ಡೆಕ್ಸ್ಟ್ರೋ ರೋಟೇಟರಿ ಅಂತಾರೆ. ಇದಕ್ಕೆ ಡೆಕ್ಸ್ಟ್ರೋ ರೋಟೇಟರಿ. ಇದು ಕ್ಲಾಕ್ ವೈಸ್ ರೋಟೇಟ್ ಮಾಡುತ್ತಪ್ಪ ಅಂತಂದರೆ ಪ್ಲೇನ್ ಪೋಲರೈಸ್ಡ್ ಲೈಟನ್ನು ಅಲ್ಲಿ ಮಿರರ್ ಇಮೇಜ್ ಏನೈತಲ್ಲ ಅದನ್ನು ತೊಗೊಂಡು ಬರ್ತೀನಿ. ಈಗ ಅದೇನಾಗುತ್ತೆ, ಆಂಟಿ ಕ್ಲಾಕ್ ವೈಸ್ ರೋಟೇಟ್ ಮಾಡುತ್ತೆ. ಅರ್ಥ ಆಯ್ತಾ? ಸೊ ಇದು ಕ್ಲಾಕ್ ವೈಸ್ ರೋಟೇಟ್ ಮಾಡೋದ್ರಿಂದ ಐ ವಿಲ್ ಕಾಲ್ ಇಟ್ ಆಸ್ ಅ ಡೆಕ್ಸ್ಟ್ರೋ ರೋಟೇಟರಿ, ಅದನ್ನ ಲಿವೋ ರೋಟೇಟರಿ ಅಂತೀನಿ. ಆಯ್ತಲ್ಲ? ದೀಸ್ ಆರ್ ಆಪ್ಟಿಕಲ್ ಐಸೋಮರ್ಸ್. ದ ಐಸೋಮರ್ ವಿಚ್ ರೋಟೇಟ್ಸ್ ದ ಪ್ಲೇನ್ ಪೋಲರೈಸ್ಡ್ ಲೈಟ್ ಟುವರ್ಡ್ಸ್ ಲೆಫ್ಟ್ is called levorotatory, while that which rotates the plane polarized light towards right is called dextrorotatory. ಯಾವುದು ಪ್ಲೇನ್ ಪೋಲರೈಸ್ ಲೈಟ್ ಅನ್ನ ಲೆಫ್ಟ್ ರೋಟೇಟ್ ಮಾಡುತ್ತೆ ದಟ್ ಈಸ್ ಲಿವೋರೊಟೇಟರಿ. ಯಾವುದು ಪ್ಲೇನ್ ಪೋಲರೈಸ್ ಲೈಟ್ ಅನ್ನ ರೈಟ್ಗೆ ರೋಟೇಟ್ ಮಾಡುತ್ತೆ ದಟ್ ಈಸ್ ಕಾಲ್ಡ್ ಆಸ್ ಅ ಡೆಕ್ಸ್ಟ್ರೋರೊಟೇಟರಿ. ಇಲ್ಲೇ ನೋಡ್ರಿ, ಈ ಕಾರ್ಬನ್ ಲ್ಯಾಕ್ಟಿಕ್ ಆಸಿಡ್ ಅಲ್ಲಿ ಈ ಕಾರ್ಬನ್ ಒಂದು ಹೈಡ್ರೋಜನ್ ಇದೆ, ಒಂದು ಮೀಥೈಲ್ ಇದೆ, ಒಂದು OH ಇದೆ, ಒಂದು COH ಇದೆ ಅಲ್ವಾ? ಇದನ್ನ ನೀವು ಮಿರರ್ ಇಮೇಜ್ ಅಲ್ಲಿ ನೋಡಿದ್ರೆ ಇದು ಬರುತ್ತೆ, ಮಿರರ್ ಇಮೇಜ್ ಅಲ್ಲಿ ನೋಡಿದ್ರೆ ಇದು ಬರುತ್ತೆ. ಇದು ಖೈರಲ್ ಕಾರ್ಬನ್ ಆಟಮ್ ಇರೋದ್ರಿಂದ, 4 ಬೇರೆ ಬೇರೆ ಆಟಮ್ಸ್ ಇರೋದ್ರಿಂದ ಇದರ ಮಿರರ್ ಇಮೇಜ್ ಏನಿರುತ್ತಲ್ಲ ಇವೆರಡು ನಾನ್ ಸೂಪರ್ ಇಂಪೋಸಬಲ್. ಎರಡು ನಾನ್ ಸೂಪರ್ ಇಂಪೋಸಬಲ್ ಆದಾಗ ಮಾತ್ರ ಇದು ಡೆಕ್ಸ್ಟ್ರೋ ರೊಟೇಟರಿ ಆಗಿದ್ರೆ ಇದು ಲಿವೋ ರೊಟೇಟರಿ ಆಗಿರುತ್ತೆ. ಇಸ್ ದಾಟ್ ಕ್ಲಿಯರ್? ಇವೆರಡಕ್ಕೂ ಏನಂತಾರ? ಆಪ್ಟಿಕಲ್ ಐಸೋಮರ್ಸ್ ಅಂತಾರ. ಇಸ್ ದಾಟ್ ಕ್ಲಿಯರ್? ಯಾವಾಗ ಅದು ಪ್ಲೇನ್ ಪೋಲರೈಸ್ಡ್ ಲೈಟ್ ಅನ್ನ ರೋಟೇಟ್ ಮಾಡುತ್ತೋ ಅವಾಗ ಅದು ಆಪ್ಟಿಕಲಿ ಆಕ್ಟಿವ್ ಅಂತ ಕನ್ಫರ್ಮ್ ಆಯಿತು. ಯಾವುದು ರೋಟೇಟ್ ಮಾಡೋದಿಲ್ವೋ ದಟ್ ಈಸ್ ಆಪ್ಟಿಕಲಿ ಇನ್ಆಕ್ಟಿವ್. ಆಪ್ಟಿಕಲಿ ಇನ್ಆಕ್ಟಿವ್ ಅಂದ್ರೆ ಏನೇನಿರುತ್ತಲ್ಲಿ? ಅಲ್ಲಿ ಕೈರಲ್ ಕಾರ್ಬನ್ ಆಟಮ್ ಇರೋದಿಲ್ಲ, ಸಿಮೆಟ್ರಿ ಇರುತ್ತೆ. ಮಿರರ್ ಇಮೇಜನ್ನು ತೆಗೆದ್ರೆ ಮಿರರ್ ಇಮೇಜ್ ಮೇಲೆ ಅದು ಸೂಪರ್ ಇಂಪೋಸ್ ಆಗ್ತಾ ಇರುತ್ತೆ. Got it everyone? Right. The D and L forms of a compound are non-superimposable mirror images of each other. ಅವಕ್ಕೇನಂತಾರೆ ಎರಡಕ್ಕೂ? enantiomers. ಏನಂತಾರೆ ಎರಡಕ್ಕೂ? enantiomers. ಇವೇನಿದಾವಲ್ಲ ಎರಡು ಕಂಪೌಂಡ್, ಇದನ್ನ ಮಿರರ್ ಇಮೇಜ್ದಲ್ಲಿ ಏನು ಬರುತ್ತಲ್ಲ ಇವೆರಡು ಕಂಪೌಂಡ್, ಇದು ರೈಟ್ ಸೈಡ್ ರೋಟೇಟ್ ಮಾಡಿದ್ರೆ ಇದು ಲೆಫ್ಟ್ ಸೈಡ್ ರೋಟೇಟ್ ಮಾಡುತ್ತಲ್ಲ ಇವೆರಡಕ್ಕೂ ಸೇರಿ ಏನಂತಾರ? ಎನಾನ್ಶೋಮರ್ಸ್ ಅಂತಾರೆ. ಏನಂತಾರ? ಎನಾನ್ಶೋಮರ್ಸ್ ಅಂತಾರ. ಅರ್ಥ ಆಯ್ತಲ್ಲ ಸ್ಟೂಡೆಂಟ್ಸ್? ವಾಟ್ ಆರ್ ಎನಾನ್ಶೋಮರ್ಸ್? ಎನಾನ್ಶೋಮರ್ಸ್ ಅಂದ್ರೆ ಏನ್ರಿ? ಟೂ ಮಿರರ್ ಇಮೇಜಸ್ ಆರ್ ಟೂ ನಾನ್ ಸೂಪರ್ ಇಂಪೋಸಬಲ್ ಮಿರರ್ ಇಮೇಜ್ ಆಫ್ ಈಚ್ ಅದರ್. ಎರಡು ಮಿರರ್ ಇಮೇಜಸ್, ಇದರ ಮಿರರ್ ಇಮೇಜ್ ಇದು, ಇದರ ಮಿರರ್ ಇಮೇಜ್ ಇದು, ಇವೆರಡು ಮಾಲಿಕ್ಯೂಲ್ಸ್ ಹೆಂಗದಾವ ಅಂತಂದ್ರ ಸೂಪರ್ ಇಂಪೋಸ್ ಎರಡೂ. ಇದನ್ನ ನೋಡ್ರೆ ಮಿರರ್ದಲ್ಲಿ ಇದು ಬರುತ್ತೆ, ಇದನ್ನ ನೋಡ್ರೆ ಮಿರರ್ದಲ್ಲಿ ಇದು ಬರುತ್ತೆ ಅಂದ್ರೆ ಇವೆರಡು ಮಿರರ್ ಇಮೇಜಸ್. ಸೂಪರ್ ಇಂಪೋಸ್ ಮಾಡಿದ್ರೆ ಸೂಪರ್ ಇಂಪೋಸ್ ಆಗೋದಿಲ್ಲ. ಅಂತ ಕಂಪೌಂಡ್ಸ್ಗೆ ಏನಂತಾರ? ಎನಾನ್ಶೋಮರ್ಸ್ ಅಂತಾರ. ಇಸ್ ದಟ್ ಕ್ಲಿಯರ್? ಎನಾನ್ಶೋಮರ್ಸ್ ಆರ್ ಟೂ ನಾನ್ ಸೂಪರ್ ಇಂಪೋಸಬಲ್ ಮಿರರ್ ಇಮೇಜಸ್ ಆಫ್ ಈಚ್ ಅದರ್. ಓಕೆ, ರೈಟ್. ಇಲ್ಲೇ ನೋಡ್ರಿ ಸ್ಟೂಡೆಂಟ್ಸ್, ದ ನಂಬರ್ ಆಫ್ ಆಪ್ಟಿಕಲ್ ಐಸೋಮರ್ಸ್. ನಂಬರ್ ಆಫ್ ಆಪ್ಟಿಕಲ್ ಐಸೋಮರ್ಸ್ ಇನ್ ಅ ಮಾಲಿಕ್ಯೂಲ್ ಕಂಟೈನಿಂಗ್ n ನಂಬರ್ ಆಫ್ ಡಿಫರೆಂಟ್, ಸರಿಯಾಗಿ ಅರ್ಥ ಮಾಡ್ಕೊಡ್ರಿ, n ನಂಬರ್ ಆಫ್ ಡಿಫರೆಂಟ್ ಅಂದ್ರೆ ಬೇರೆ ಬೇರೆ ಅಸಿಮೆಟ್ರಿಕ್ ಕಾರ್ಬನ್ ಆಟಮ್ಸ್ ಇದ್ದಾಗ, ಓಕೆ, ಒಂದು ಮಾಲಿಕ್ಯೂಲ್ ಕೊಡ್ತಾರೆ ನಿಮ್ಗೆ, ಅದರಲ್ಲಿ ಏನಿದಾವ n ನಂಬರ್ ಆಫ್ ಬೇರೆ ಬೇರೆ ಅಸಿಮೆಟ್ರಿಕ್ ಕಾರ್ಬನ್ ಆಟಮ್ ಇದ್ದಾಗ ಎಷ್ಟು ಆಪ್ಟಿಕಲ್ ಐಸೋಮರ್ಸ್ ಆಗಿರ್ತಾವ? ಆ ಕಂಪೌಂಡ್ನಿಂದ ಎಷ್ಟು ಆಪ್ಟಿಕಲ್ ಐಸೋಮರ್ಸ್ ಬರ್ತಾವ? 2n ಆಪ್ಟಿಕಲ್ ಐಸೋಮರ್ಸ್ ಬರ್ತಾವ. ಇಲ್ಲೇ ನೋಡ್ರಿ, ಈ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ಅಲ್ಲಿ ಇಲ್ಲಿ CH3 ಇದೆ ಮೇಲೆ, ಆಮೇಲೆ CHOH ಇದೆ, ಆಮೇಲೆ COOH ಇದೆ. ಇಲ್ಲೇ ನೋಡ್ರಿ, ಈ ಕಾರ್ಬನ್ ಅಂತೂ ಅಸಿಮೆಟ್ರಿಕ್ ಆಗಕ್ಕೆ ಚಾನ್ಸೇ ಇಲ್ಲ.
ಯಾಕಂದರೆ 2 ಹೈಡ್ರೋಜನ್ 3 ಹೈಡ್ರೋಜನ್ ಆಟಮ್ ಸೇಮ್ ಇದ್ದಾವ, 4 ಬೇರೆ ಬೇರೆ ಇರಬೇಕಂತ ಹೇಳಿದ್ದೀನಲ್ಲ, ಇದಂತೂ ಬರೋದಿಲ್ಲ. ಇದು ನೋಡ್ರಿ ಈ ಕಾರ್ಬನ್, ಇಲ್ಲೊಂದು ಹೈಡ್ರೋಜನ್ ಇದೆ, ಇಲ್ಲಿ OH ಇದೆ, ಇಲ್ಲಿ COOH ಇದೆ, ಇಲ್ಲಿ CH3 ಇದೆ. 4 ಬೇರೆ ಬೇರೆ ಇದಾವಲ್ಲ, 4 ಬೇರೆ ಬೇರೆ ಇದ್ದರೆ ಈ ಪರ್ಟಿಕ್ಯುಲರ್ ಮಾಲಿಕ್ಯೂಲಲ್ಲಿ ಒಂದು ಅಸಿಮೆಟ್ರಿಕ್ ಕಾರ್ಬನ್ ಇದೆ. ಇಲ್ಲಿ ಒಂದು ಅಸಿಮೆಟ್ರಿಕ್ ಕಾರ್ಬನ್ ಅಂದರೆ N ಇಸ್ ಈಕ್ವಲ್ ಟು, ಈ ಮಾಲಿಕ್ಯೂಲಲ್ಲಿ N ಇಸ್ ಈಕ್ವಲ್ ಟು 1. ಅಂದರೆ ಇದರಿಂದ ಎಷ್ಟು ಆಪ್ಟಿಕಲ್ ಐಸೋಮರ್ಸ್ ಬರ್ಬೋದು ನಮಗೀಗ? 2⁻1 ಅಂದರೆ 2 ಆಪ್ಟಿಕಲ್ ಐಸೋಮರ್ಸ್ ಬರುತ್ತೆ. ಯಾವ್ಯಾವುದು? ಒಂದು D, ಇನ್ನೊಂದು L. 2 ಆಪ್ಟಿಕಲ್ ಐಸೋಮರ್ಸ್ ಬರುತ್ತೆ. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ರೈಟ್. ಆಮೇಲೆ ಇಲ್ಲೇ ನೋಡ್ರಿ, ಇದು CH3 ಇದೆ, ಇಲ್ಲಿ H, ಇಲ್ಲಿ H, ಇಲ್ಲಿ COH. ಇಲ್ಲಿ 2 ಸೇಮ್ ಇದಾವಲ್ಲ, ಇಲ್ಲಿ ಆಪ್ಟಿಕಲ್ ಐಸೋಮರ್ಸ್ ಬರೋದು, ಇಲ್ಲಿ ಆಪ್ಟಿಕಲ್ ಇನ್ಆಕ್ಟಿವ್ ಆಗಿಬಿಡುತ್ತೆ ಇದು. ಯಾಕಂದರೆ ಬೇಸಿಕಲಿ ಅಲ್ಲಿ 4 ಬೇರೆ ಬೇರೆ ಆಟಮ್ಸ್ ಇಲ್ಲ, ಅಲ್ಲಿ ಅನ್ಸಿಮೆಟ್ರಿಕ್ ಕಾರ್ಬನ್ನೇ ಇಲ್ಲ, ಖೈರಾಲಿಟಿನೇ ಇಲ್ಲ. ಸೊ ದೇರ್ ಫಾರ್ ಆಟೋಮೆಟಿಕಲಿ ಇಟ್ ಬಿಕಮ್ಸ್ ಆಪ್ಟಿಕಲಿ ಇನ್ಆಕ್ಟಿವ್. ಇಲ್ಲೇ ನೋಡ್ರಿ ಸ್ಟೂಡೆಂಟ್ಸ್, ಇಲ್ಲೇ ನೋಡ್ರಿ, ದಿಸ್ ಇಸ್ ಲ್ಯಾಕ್ಟಿಕ್ ಆಸಿಡ್, ದಿಸ್ ಇಸ್ ಟಾರ್ಟಾರಿಕ್ ಆಸಿಡ್. ಏನಂತಾರೆ ಇದಕ್ಕೆ? ಟಾರ್ಟಾರಿಕ್ ಆಸಿಡ್. ಟಾರ್ಟಾರಿಕ್ ಆಸಿಡ್. ಟಾರ್ಟಾರಿಕ್ ಆಸಿಡ್ ಅಲ್ಲಿ ಎಷ್ಟು ಅನ್ಸಿಮೆಟ್ರಿಕ್ ಕಾರ್ಬನ್ ಆಟಮ್ ಇದಾವ? ಯಾವ ಟೈಪು? ಡಿಫರೆಂಟ್ ಅನ್ಸಿಮೆಟ್ರಿಕ್ ಕಾರ್ಬನ್ ಅಂತ ಕೇಳಿದ್ದೇನೆ ನಾನು ನಿಮಗೆ. ಈ ಕಾರ್ಬನ್ ನೋಡ್ರಿ, ಒಂದು ಹೈಡ್ರೋಜನ್ನು, ಇನ್ನೊಂದು COOH. ಈ ಕಾರ್ಬನ್ಗೆ ಒಂದು ಹೈಡ್ರೋಜನ್ನು, ಇನ್ನೊಂದು COOH, ಇನ್ನೊಂದು OH. ಈ ಕಾರ್ಬನ್ ಇನ್ನೊಂದು CH, ಇದೊಂದು ಈ ಗ್ರೂಪ್ ಆಯಿತು, ಹೌದಲ್ಲ ಹೇಳಿ? ರೈಟ್. ಇನ್ನೊಂದು ಕಾರ್ಬನ್ ಇದೆ ಅಲ್ವಾ, ಅದು ಸೇಮ್ ಇದೆ ಅಲ್ವಾ? ಈ ಕಾರ್ಬನ್ ನೋಡ್ರಿ, ಈ ಕಾರ್ಬನ್ಗೆ ಒಂದು H, OH, COOH ಈ ಗ್ರೂಪ್. ಈ ಕಾರ್ಬನ್ಗೆ ಒಂದು H, OH, COOH ಈ ಗ್ರೂಪ್. ಅಂದರೆ 2 ಕಾರ್ಬನ್ಸು ಸೇಮ್ ಇದಾವ. ದೇ ಆರ್ ನಾಟ್ ಡಿಫರೆಂಟ್ ಅಸಿಮೆಟ್ರಿಕ್, ದೇ ಆರ್ ಸೇಮ್ ಅಸಿಮೆಟ್ರಿಕ್ ಕಾರ್ಬನ್. ಇಸ್ ದಟ್ ಕ್ಲಿಯರ್? ಅವಾಗ ನಿಮ್ಮದು 2⁻n ರೂಲ್ ಅಪ್ಲೈ ಆಗೋದಿಲ್ಲ. ಅಂದ್ರೆ ಈ ಕಂಪೌಂಡ್ಗೆ ನಿಮಗೆ 2 ಎಷ್ಟು ಅದಾವ ಕೈರಲ್ ಕಾರ್ಬನ್ ಆಟಮ್? 1, 2 ಅಂತಂದ್ರೆ 2⁻2 ನಿಮಗೆ 4 ಬರೋದಿಲ್ಲ. 4 ಬರೋದಿಲ್ಲ ಇಲ್ಲಿ. ಇಸ್ ದಟ್ ಕ್ಲಿಯರ್? 2⁻n ಈಕ್ವಲ್ ಟು ನಂಬರ್ ಆಫ್ ಆಪ್ಟಿಕಲ್ ಐಸೋಮರ್ಸ್ ಆರ್ ಇಸ್ ಈಕ್ವಲ್ ಟು 2⁻n. ಯಾವಾಗ? ನಂಬರ್ ಆಫ್ ಆಪ್ಟಿಕಲ್ ಐಸೋಮರ್ಸ್ ಈಸ್ ಈಕ್ವಲ್ ಟು 2⁻n. ಯಾವಾಗ? ವೇರ್ ದೇರ್ ಆರ್ ನೋ ಸೇಮ್ ಕೈರಲ್ ಕಾರ್ಬನ್ ಆಟಮ್ಸ್. ಅಂದ್ರೆ ಅಲ್ಲಿ ಡಿಫರೆಂಟ್ ಕೈರಲ್ ಕಾರ್ಬನ್ ಆಟಮ್ಸ್ ಇರಬೇಕು, ಅವಾಗ ಮಾತ್ರ n ಈಕ್ವಲ್ ಟು ಆ ಡಿಫರೆಂಟ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ತಗೋತೀರಿ. ಇಲ್ಲಿ ಈ ಕಾರ್ಬನ್ನು ಸೇಮ್ ಇದೆ, ಈ ಕಾರ್ಬನ್ನು ಸೇಮ್ ಇದೆ. ಯಾಕಂದರೆ ಈ ಕಾರ್ಬನ್ನು HOH ಅಟ್ಯಾಚ್ ಆಗಿದೆ, ಈ ಕಾರ್ಬನ್ನು HOH ಅಟ್ಯಾಚ್ ಆಗಿದೆ, ಈ ಕಾರ್ಬನ್ನು COOHಗೆ, ಈ ಕಾರ್ಬನ್ನು COOHಗೆ, ಈ ಕಾರ್ಬನ್ನು CHOH COHಗೆ, ಈ ಕಾರ್ಬನ್ನು CHOH COHಗೆ. 2 ಕಾರ್ಬನ್ ಆಟಮ್ ಸೇಮ್ ಇರೋದ್ರಿಂದ 2⁻n ಈಕ್ವಲ್ ಟು 4 ನಂಬರ್ ಆಫ್ ಐಸೋಮರ್ಸ್ ನಿಮಗೆ ಇಲ್ಲಿ ಬರೋದಿಲ್ಲ. ಇಸ್ ದಟ್ ಕ್ಲಿಯರ್? ಇಲ್ಲಿ ಒಂದು ಸೆಟ್ ಸಿಕ್ತಲ್ಲ ನಿಮಗೆ, D and L ಐಸೋಮರ್ಸ್ ಬಂತಲ್ಲ, ಇದರ ಮಿರರ್ ಇಮೇಜ್ ಇದು. ದೇ ಆರ್ ನಾಟ್ ಸೂಪರ್ ಇಂಪೋಸಿಬಲ್. ಇದೇ ಕಂಪೌಂಡ್ದು ಇನ್ನೊಂದು ಅರೇಂಜ್ಮೆಂಟ್ ನೋಡ್ರಿ, ಇಲ್ಲಿ ಹೆಂಗಿದೆ ನೋಡ್ರಿ. ಇಲ್ಲಿ COOH ಇದೆ, ಇಲ್ಲಿ COOH ಇದೆ, COOH, COOH, ಇಲ್ಲಿ CHOH, CHOH, ಇನ್ನೊಂದು ಕಾರ್ಬನ್ಗೆ HOH, ಇಲ್ಲಿ HOH ಇದೆ, ಇಲ್ಲಿ OH ಇದೆ. ಬಟ್ ಇಲ್ಲಿ 2 ಕಡೆ OH ಬರುತ್ತೆ, 2 ಕಡೆ H ಬರುತ್ತೆ. ದಿಸ್ ವಿಲ್ ಬಿ ಆಪ್ಟಿಕಲಿ ಆಕ್ಟಿವ್ ಆರ್ ಇನ್ಆಕ್ಟಿವ್? ಈ ಕಾರ್ಬನ್ ನೋಡ್ರಿ, ಈ ಕಾರ್ಬನ್ನು ಹೈಡ್ರೋಜನ್ ಅಟ್ಯಾಚ್ ಆಗಿದೆ, OH ಅಟ್ಯಾಚ್ ಆಗಿದೆ, ಈ ಗ್ರೂಪ್. ಈಗ 4 ಬೇರೆ ಬೇರೆ ಗ್ರೂಪ್ಸ್ ಇದಾವಿಲ್ಲೋ? 1, 2, 3, 4. 1, 2, 3, 4. ಎಸ್ ಆರ್ ನೋ? 4 ಹಿಯರ್. ಎಸ್ ಆರ್ ನೋ? I'll write this again. COOH, CHOH, CHOH, COH. ಈ ಕಾರ್ಬನ್ನು H ಅಟ್ಯಾಚ್ ಆಗಿದೆ, OH ಅಟ್ಯಾಚ್ ಆಗಿದೆ, COH ಅಟ್ಯಾಚ್ ಆಗಿದೆ, ಮತ್ತೆ ಈ ಗ್ರೂಪಿಗೆ ಅಟ್ಯಾಚ್ ಆಗಿದೆ. ಅದೇ ರೀತಿ ಈ ಕಾರ್ಬನ್ನು H ಅಟ್ಯಾಚ್ ಆಗಿದೆ, OH ಅಟ್ಯಾಚ್ ಆಗಿದೆ, COH ಅಟ್ಯಾಚ್ ಆಗಿದೆ, ಮತ್ತೆ ಈ ಗ್ರೂಪಿಗೆ ಅಟ್ಯಾಚ್ ಆಗಿದೆ. ಎಸ್ ಆರ್ನು? ಹಿಂಗಿದ್ದಾಗ ಆಪ್ಟಿಕಲಿ ಆಕ್ಟಿವ್ ಇರಬೇಕಲ್ಲ, 4 ಬೇರೆ ಬೇರೆ ಇದಾವಲ್ಲ, ಆಪ್ಟಿಕಲಿ ಆಕ್ಟಿವ್ ಇರಬೇಕಲ್ಲ. ಬಟ್ ಸ್ಟಿಲ್ ಇದು ಆಪ್ಟಿಕಲಿ ಆಕ್ಟಿವ್ ಆಗೋದಿಲ್ಲ. ಯಾಕಂತಂದ್ರೆ ಈ ಮಾಲಿಕ್ಯೂಲಲ್ಲಿ ನೋಡಿ ಸ್ಟೂಡೆಂಟ್ಸ್, ಈ ಮಾಲಿಕ್ಯೂಲಲ್ಲಿ ಏನಿದೆ? ಸಿಮೆಟ್ರಿ ಇದೆ. ಈ ಮಾಲಿಕ್ಯೂಲಲ್ಲಿ ಸಿಮೆಟ್ರಿ ಇದೆ. ಈ ಮಾಲಿಕ್ಯೂಲನ್ನು ಹಿಂಗೆ ಡಿವೈಡ್ ಮಾಡಿದ್ರಿ ಅಂದ್ರೆ ಈ ಪಾರ್ಟ್ ಬೋತ್ ಆಫ್ ದೆಮ್ ಆರ್ ಸೇಮ್. 2 ಪಾರ್ಟ್ ಸೇಮ್ ಇರೋದ್ರಿಂದ ಇದು ಪ್ಲೇನ್ ಪೋಲರೈಸ್ ಲೈಟ್ ಅನ್ನ ರೊಟೇಟ್ ಮಾಡೋದಿಲ್ಲ. ಈ ತರ ಕಂಪೌಂಡ್ಸ್ಗೆ ಏನಂತಾರ? ಮೀಸೋ ಕಂಪೌಂಡ್ಸ್ ಅಂತಾರೆ. ಏನಂತಾರ? ಮೀಸೋ ಕಂಪೌಂಡ್. ಏನ್ರಿ ಮೀಸೋ ಕಂಪೌಂಡ್ ಅಂದ್ರ?
ಅಸಿಮೆಟ್ರಿಕ್ ಕಾರ್ಬನ್ ಇದ್ರೂ ಕೂಡ ಆಪ್ಟಿಕಲಿ ಇನ್ಆಕ್ಟಿವ್ ಇರುತ್ತೆ, ಯಾಕಂದ್ರೆ ಅಲ್ಲಿ ಪ್ಲೇನ್ ಆಫ್ ಸಿಮೆಟ್ರಿ ಇದೆ. ಯಾವ ಮಾಲಿಕ್ಯೂಲ್ ಅಲ್ಲಿ ಅಸಿಮೆಟ್ರಿಕ್ ಕಾರ್ಬನ್ ಇದ್ರೂ ಕೂಡ ಅದು ಆಪ್ಟಿಕಲಿ ಆಕ್ಟಿವ್ ಇರೋದಿಲ್ವೋ, ಯಾಕಂತಂದ್ರೆ ಅಲ್ಲಿ ಪ್ಲೇನ್ ಆಫ್ ಸಿಮೆಟ್ರಿ ಇರುತ್ತೋ ಅಂಥವ್ಗೆ ಏನಂತಾರ, ಮೀಸೋ ಐಸೋಮರ್ಸ್ ಅಂತಾರೆ. ಏನಂತಾರ, ಮೀಸೋ ಐಸೋಮರ್ಸ್. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಸೊ ಟಾರ್ಟಾರಿಕ್ ಆಸಿಡ್ಗೆ ಎರಡು ಆಪ್ಟಿಕಲಿ ಆಕ್ಟಿವ್ ಬರ್ತಾವ, ಒಂದು ಆಪ್ಟಿಕಲಿ ಇನ್ಆಕ್ಟಿವ್ ಬರುತ್ತೆ. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ರೈಟ್. ಇಲ್ಲೇ ನೋಡ್ರಿ, ಪ್ರೆಡಿಕ್ಷನ್ ಆಫ್ ನಂಬರ್ ಆಫ್ ಆಪ್ಟಿಕಲ್ ಐಸೋಮರ್ಸ್. ವೆನ್ ದ ಮಾಲಿಕ್ಯೂಲ್ ಈಸ್ ಅನ್ಸಿಮೆಟ್ರಿಕಲ್ ಅಂತಂದ್ರೆ ಯು ಕೆನಾಟ್ ಬ್ರೇಕ್ ಡೌನ್ ಇನ್ ಟು ಟೂ ಡಿಫ್ರೆಂಟ್ ಹಾಫ್ಸ್. ಅಂದ್ರೆ ಒಂದು ಪ್ಲೇನ್ ನೀವು ಹಿಂಗೆ ಪಾಸ್ ಮಾಡಿದ್ರೆ ಎರಡು ಹಾಫ್ ಸೇಮ್ ಇದಾವ, ಇಲ್ಲ. ಇಲ್ಲಿ ಪಾಸ್ ಮಾಡಿದ್ರೆ ಎರಡು ಹಾಫ್ ಸೇಮ್ ಇದಾವ, ಇಲ್ಲ. ಸೊ ಇದಕ್ಕೇನಂತಾರ, ಅನ್ಸಿಮೆಟ್ರಿಕ್ ಅಂತಾರ. ಅದು ಅನ್ಸಿಮೆಟ್ರಿಕ್ ಆಗಿ ಆಮೇಲೆ ಅದು ಅನ್ಸಿಮೆಟ್ರಿಕಲ್ ಆಗಿ ನಂಬರ್ ಆಫ್ ಆಪ್ಟಿಕಲ್ ಐಸೋಮರ್ಸ್ ಎಷ್ಟು ಬರ್ತಾವ ಅಂತಂದ್ರೆ ಅದರಲ್ಲಿ ಡಿ ಅಂಡ್ ಎಲ್ ಐಸೋಮರ್ಸ್ ಎಷ್ಟು ಇರ್ತಾವ, 2n. ವಾಟ್ ಈಸ್ ಎನ್? ನಂಬರ್ ಆಫ್ ಕೈರಲ್ ಕಾರ್ಬನ್. ಎಷ್ಟು ಕೈರಲ್ ಕಾರ್ಬನ್ ಆಟಮ್ ಇದಾವಲ್ಲಿ? ಇದೊಂದ ಕೈರಲ್ ಕಾರ್ಬನ್ ಅಲ್ಲ, ಇಟ್ ಇಸ್ ಅಟ್ಯಾಚ್ ಟು 4 ಡಿಫರೆಂಟ್ ಆಟಮ್ಸ್ ಆರ್ ಗ್ರೂಪ್ ಆಫ್ ಆಟಮ್ಸ್. ಇಸ್ ದಟ್ ಕ್ಲಿಯರ್? ಆ ಮಾಲಿಕ್ಯೂಲ್ ಏನಾಗಿರಬೇಕು, ಅನ್ಸಿಮೆಟ್ರಿಕ್ ಇರಬೇಕು. ಆವಾಗ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಎಷ್ಟು ಇರ್ತಾವಲ್ಲ, ಬೇಸ್ಡ್ ಆನ್ ದ್ಯಾಟ್ ಡಿ ಅಂಡ್ ಎಲ್ ಐಸೋಮರ್ಸ್ ಎಷ್ಟು ಬರ್ತಾವ, 2n. 2n ಅಂದ್ರೆ 2:1 ಈಸ್ ಈಕ್ವಲ್ ಟು 2. Is that clear? So how many this is a D and this is L. How many optical isomers? 2 optical isomers. ಇಲ್ಲಿ ಮೀಸೋಫಾರ್ಮ್ಸ್ ಎಷ್ಟು ಬರ್ತಾವ? ಮೀಸೋಫಾರ್ಮ್ ಇಲ್ಲಿ ಬರೋದೇ ಇಲ್ಲ, ಯಾಕಂದ್ರೆ ಏನಿದೆ, ಇದು ಅನ್ಸಿಮೆಟ್ರಿಕಲ್ ಇದೆ. ಮೀಸೋಫಾರ್ಮ್ ಯಾವಾಗ ಬರುತ್ತೆ? ಸಿಮೆಟ್ರಿಕಲ್ ಇದ್ದಾಗ. ಸಿಮೆಟ್ರಿಕಲ್ ಅಂದ್ರೆ ಏನು? ಒಂದು ಪ್ಲೇನ್ ನಿಂದ ನೀವು ಅದನ್ನ ಡಿವೈಡ್ ಮಾಡಿದ್ರೆ ಏನು ಹಾಫ್ ಬರ್ತಾವಲ್ಲ, ಎರಡು ಹಾಫ್ ಸೇಮ್ ಇದ್ರೆ ಅದು ಪ್ಲೇನ್ ಆಫ್ ಸಿಮೆಟ್ರಿ ಇದ್ದಂಗೆ. ಪ್ಲೇನ್ ಆಫ್ ಸಿಮೆಟ್ರಿ ಇದ್ದಾಗ ಆ ಮಾಲಿಕ್ಯೂಲ್ ಆಪ್ಟಿಕಲಿ ಇನ್ಆಕ್ಟಿವ್ ಆಗಿರುತ್ತೆ. ಅದರಲ್ಲಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಅಸಿಮೆಟ್ರಿಕಲ್ ಕಾರ್ಬನ್ ಇದ್ರೂ ಕೂಡ, ಅದು ಆಪ್ಟಿಕಲ್ ಆಕ್ಟಿವ್ ಇರೋದಿಲ್ಲ, ಯಾಕಂದ್ರೆ ಅಲ್ಲಿ ಪ್ಲೇನ್ ಆಫ್ ಸಿಮೆಟ್ರಿ ಇದೆ. ಅದಕ್ಕೆ ಮೀಸೋ ಕಂಪೌಂಡ್ ಅಂತಾರ. ಇಲ್ಲಿ ಅನ್ಸಿಮೆಟ್ರಿಕಲ್ ಇರೋದ್ರಿಂದ ಮೀಸೋ ಕಂಪೌಂಡ್ 0 ಬರ್ತಾವ. ಸೊ ಎರಡು ಆಪ್ಟಿಕಲಿ ಆಕ್ಟಿವ್ ಕಂಪೌಂಡು, 0 ಮೀಸೋ ಐಸೋಮರ್ ಅಂತಂದ್ರೆ ಟೋಟಲ್ ಎಷ್ಟಾಯ್ತು? 2n plus m. 2n is a plus m. 2n is a plus m. Is that clear? Okay, where n is the number of chiral carbon atoms. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಒಂದು ಮಾಲಿಕ್ಯೂಲು ಅನ್ಸಿಮೆಟ್ರಿಕಲ್ ಆಗಿದ್ರೆ ಅದರಲ್ಲಿ n ನಂಬರ್ ಆಫ್ ಕೈರಲ್ ಕಾರ್ಬನ್ ಆಟಮ್ಸ್ ಇದ್ದರೆ ಅದರಿಂದ ಬರುವಂಥ ಡಿ ಅಂಡ್ ಎಲ್ ಐಸೋಮರ್ಸ್ ಎಷ್ಟು? 2n. ಅದರಿಂದ ಬರುವಂಥ ಮೀಸೋ ಐಸೋಮರ್ಸ್ ಎಷ್ಟು? 0. ಯಾಕೆ ಮೀಸೋ ಐಸೋಮರ್ಸ್ 0? ಬಿಕಾಸ್ ಅದರಲ್ಲಿ ಪ್ಲೇನ್ ಆಫ್ ಸಿಮೆಟ್ರಿ ಇಲ್ಲ, ಎಲ್ಲ ಅನ್ಸಿಮೆಟ್ರಿಕಲ್ ಮಾಲಿಕ್ಯೂಲ್ ಇದೆ ಇದು. ಇಸ್ ದಟ್ ಕ್ಲಿಯರ್? ರೈಟ್. ಇಲ್ಲೇ ನೋಡ್ರಿ, ವೆನ್ ದ ಮಾಲಿಕ್ಯೂಲ್ ಈಸ್ ಸಿಮೆಟ್ರಿಕಲ್, ಮಾಲಿಕ್ಯೂಲ್ ಏನಿದೆ? ಸಿಮೆಟ್ರಿಕಲ್ ಇದೆ. ಆಮೇಲೆ ಇಟ್ ಈಸ್ ಹ್ಯಾವಿಂಗ್ ಇವನ್ ನಂಬರ್ ಆಫ್ ಕೈರಲ್ ಕಾರ್ಬನ್ ಆಟಮ್ಸ್. ಮಾಲಿಕ್ಯೂಲ್ ಏನಿದೆ? ಸಿಮೆಟ್ರಿಕಲ್ ಇದೆ ಅಂಡ್ ಇಟ್ ಈಸ್ ಹ್ಯಾವಿಂಗ್ ಇವನ್ ನಂಬರ್ ಆಫ್ ಕೈರಲ್ ಕಾರ್ಬನ್ ಆಟಮ್ಸ್. ಅವಾಗ ನಂಬರ್ ಆಫ್ ಡಿ ಅಂಡ್ ಎಲ್ ಐಸೋಮರ್ಸ್ ಎಷ್ಟು ಬರುತ್ತೆ? 2n-1. ಇದು ನೋಡ್ರಿ, ಎಷ್ಟು ಕೈರಲ್ ಕಾರ್ಬನ್ ಆಟಮ್ ಇದಾವ? 2 ಕೈರಲ್ ಕಾರ್ಬನ್ ಆಟಮ್ ಇದಾವ. ಬಟ್ ಇದರಲ್ಲಿ ಏನಿದೆ? ಪ್ಲೇನ್ ಆಫ್ ಸಿಮೆಟ್ರಿ ಇದೆ. ಎಂಥ ಮಾಲಿಕ್ಯೂಲ್ ಇದು? ಸಿಮೆಟ್ರಿಕಲ್ ಮಾಲಿಕ್ಯೂಲು. ಇವನ್ ನಂಬರ್ ಆಫ್ ಕೈರಲ್ ಕಾರ್ಬನ್ ಆಟಮ್ಸ್ ಇದ್ದಾಗ, ಸಿಮೆಟ್ರಿಕಲ್ ಮಾಲಿಕ್ಯೂಲು ಇವನ್ ನಂಬರ್ ಆಫ್ ಕೈರಲ್ ಕಾರ್ಬನ್ ಆಟಮ್ ಇದ್ದಾಗ ಡಿ ಅಂಡ್ ಎಲ್ ಐಸೋಮರ್ಸ್ ಎಷ್ಟು ಬರ್ತಾವ? 2n-1. ಎಷ್ಟು ಕೈರಲ್ ಕಾರ್ಬನ್ ಆಟಮ್ ಅದಾವ? 2 ಇದಾವಲ್ವಾ? 2 ಅಂದ್ರೆ 2:1 ಈಸ್ ಈಕ್ವಲ್ ಟು 2. ಸೊ ಡಿ ಅಂಡ್ ಎಲ್ ಐಸೋಮರ್ಸ್ ಎಷ್ಟು? 2 ಆಯ್ತಲ್ಲ. ಇಸ್ ದಟ್ ಕ್ಲಿಯರ್? ಆಮೇಲೆ ಮೀಸೋಫಾರ್ಮ್ಸ್ ಎಷ್ಟು ಬರ್ತಾವ? ಮೀಸೋಫಾರ್ಮ್ಸ್ ಬರ್ತಾವಿಲ್ಲಿ, ಯಾಕಂದ್ರೆ ಪ್ಲೇನ್ ಆಫ್ ಸಿಮೆಟ್ರಿ ಇದೆ. ಮೀಸೋಫಾರ್ಮ್ಸ್ ಎಷ್ಟು ಬರ್ತಾವ? 2n/2-1. n/2 ಅಂದ್ರೆ 2 ಕಾರ್ಬನ್ ಆಟಮ್ಸ್ ಇದಾವ, ಕೈರಲ್ ಕಾರ್ಬನ್ ಆಟಮ್ಸ್ ಇದಾವ. 2/2 ಎಷ್ಟಾಯ್ತು ಇದು? 2/2 is what? 1. 1 - 1 is what? 0. 2/0 ಅಂದ್ರೆ ಎಷ್ಟು? 1 ಮೀಸೋಫಾರ್ಮ್ ಬರುತ್ತೆ. 1 ಮೀಸೋಫಾರ್ಮ್ ಬರುತ್ತೆ. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ರೈಟ್. ದ ಟೋಟಲ್ ನಂಬರ್ ಆಫ್ ಸ್ಟೀರಿಯೋ ಐಸೋಮರ್ಸ್ ಎಷ್ಟಾಗುತ್ತೆ? a plus m. ಇಸ್ ದಟ್ ಕ್ಲಿಯರ್? ಅಂಡರ್ಸ್ಟೂಡ್? ಸೊ ದಿಸ್ ಈಸ್ ವಾಟ್ ಈಸ್ ಅಬೌಟ್ ಆಪ್ಟಿಕಲ್ ಐಸೋಮರ್. ಇದು ಈ ವರ್ಷ ನಿಮಗೆ ಭಾಳ ಆದರೆ ಏನಂತ ಕೇಳ್ತಾರೆ,
ವಾಟ್ ಈಸ್ ಖೈರಲ್ ಕಾರ್ಬನ್ ಆಟಮ್ ಅಂತ ಕೇಳ್ಬೋದು. ಖೈರಲ್ ಕಾರ್ಬನ್ ಆಟಮ್ ಈಸ್ ಕಾರ್ಬನ್ ಅಟ್ಯಾಚ್ ಟು 4 ಡಿಫರೆಂಟ್ ಆಟಮ್ಸ್ ಆರ್ ಗ್ರೂಪ್ ಆಫ್ ಆಟಮ್ಸ್ ಅಂತ ಬರೆದ್ರೆ ಮುಗಿದೋಯ್ತು. ವಾಟ್ ಈಸ್ ಎನಾನ್ಶೋಮರ್ ಅಂತ ಕೇಳ್ಬೋದು ಭಾಳ ಆದರೆ. ಎನಾನ್ಶೋಮರ್ ಇಸ್ ನಥಿಂಗ್ ಬಟ್ ವಾಟ್? ಎನಾನ್ಶೋಮರ್ ಇಸ್ optically, non superimposable mirror image of each other. Mirror image irtava but non superimposable irtava, they are called as enantiomers. Is that clear? What is a meso compound? Meso compound is asymmetric carbon atom ಒಂದಕ್ಕಿಂತ ಹೆಚ್ಚಿದ್ರೂ ಕೂಡ ಅದು ಆಪ್ಟಿಕಲಿ ಆಕ್ಟಿವ್ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿ ಪ್ಲೇನ್ ಆಫ್ ಸಿಮೆಟ್ರಿ ಇರುತ್ತೆ. ಪ್ಲೇನ್ ಆಫ್ ಸಿಮೆಟ್ರಿ ಇರೋದ್ರಿಂದ ರೋಟೇಷನ್ ಕ್ಯಾನ್ಸಲ್ ಆಗಿಬಿಟ್ಟು ನೆಟ್ ರೋಟೇಷನ್ 0 ಆಗುತ್ತೆ. ಅದು ಪ್ಲೇನ್ ಪೋಲರೈಸ್ ಲೈಟನ್ನು ರೋಟೇಟ್ ಮಾಡೋದಿಲ್ಲ. ಸೊ ದೇರ್ ಫಾರ್ ಇಟ್ ಬಿಕಮ್ಸ್ ಆಪ್ಟಿಕಲಿ ಇನ್ಆಕ್ಟಿವ್. ಸೊ ಆಲ್ ದಿಸ್ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್. ಇದು NCERTಗೆ ಅಷ್ಟೊಂದು ಕನ್ಸಿಡರ್ ಮಾಡಿಲ್ಲ, ಬಟ್ ಸ್ಟಿಲ್ ನಿಮಗೆ ಮುಂದಿನ ವರ್ಷ ಬೇಕಾಗಿರೋದ್ರಿಂದ ಇಷ್ಟೊಂದು ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ. ದೇರ್ ಇಸ್ ಸ್ಟಿಲ್ ಅ ಲಾಟ್ ಟು ಲರ್ನ್ ಅಬೌಟ್ ಆಪ್ಟಿಕಲ್ ಐಸೋಮೆರಿಸಮ್. ಇವೆಂಚುಯಲಿ ಯು ವಿಲ್ ಲರ್ನ್ ಇಟ್. ಓಕೆ, ಲಾಟ್ ಆಫ್ ಥಿಂಗ್ ಈಸ್ ಅಪ್ಲಿಕೇಬಲ್ ಇನ್ ಹ್ಯಾಲೋ ಅಲ್ಕೆನ್ಸ್ ಚಾಪ್ಟರ್. ಮುಂದಿನ ವರ್ಷ ಅಲ್ಲಿ ಅಪ್ಲೈ ಆಗುತ್ತೆ. ಬಟ್ ನಾವು ಲೆಟ್ ಅಸ್ ಗೋ ಟು ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಆಫ್ ಆರ್ಗ್ಯಾನಿಕ್ ರಿಯಾಕ್ಷನ್ ಮೆಕ್ಯಾನಿಸಮ್. ಇದು NCERTಗಿದೆ. ಓಕೆ, ಫೈನ್. ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಆಫ್ ಆರ್ಗ್ಯಾನಿಕ್ ರಿಯಾಕ್ಷನ್. ಏನ್ರಿ ಆರ್ಗ್ಯಾನಿಕ್ ರಿಯಾಕ್ಷನ್? ಆರ್ಗ್ಯಾನಿಕ್ ರಿಯಾಕ್ಷನ್ ಅಲ್ಲಿ ಇಲ್ಲಿ ನೋಡ್ರಿ, ಯಾವುದೇ ಒಂದು ರಿಯಾಕ್ಷನ್ ಒಂದು ಈ ಟೈಪ್ ಬರೀತಿಲ್ಲಲ್ಲ ನೀವು, A+B ಈಸ್ ಗಿವಿಂಗ್ ಪ್ರಾಡಕ್ಟ್ ಅಂತ ಬರೆದ್ರೆ ಇದರ ಅರ್ಥ ಏನು? ಇದರ ಅರ್ಥ A ಆ್ಯಂಡ್ B ಏನಿವು ರಿಯಾಕ್ಟೆಂಟ್ ಅಲ್ಲ, ಇವು ರಿಯಾಕ್ಟೆಂಟ್ ಅಲ್ಲ, ರೈಟ್. ಅದೇ ರೀತಿ ಒಂದು ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ನೀವು ಒಂದು ರಿಯಾಕ್ಷನ್ ಅನ್ನು ಕನ್ಸಿಡರ್ ಮಾಡಬೇಕಂದರೆ ಅಲ್ಲಿ ರಿಯಾಕ್ಟೆಂಟ್ ಏನಿರುತ್ತಲ್ಲ ಅದಕ್ಕೆ ಏನಂತಾರ? ಸಬ್ಸ್ಟ್ರೇಟ್ ಅಂತಾರೆ. ಏನಂತಾರ? ಸಬ್ಸ್ಟ್ರೇಟ್ ಆರ್ ಯು ಕ್ಯಾನ್ ಅಗೇನ್ ಕಾಲ್ ಇಟ್ ಆಸ್ ರಿಯಾಕ್ಟೆಂಟ್ ಓನ್ಲಿ. ಆ ಸಬ್ಸ್ಟ್ರೇಟ್ ಅಥವಾ ರಿಯಾಕ್ಟೆಂಟ್ ಯಾವಾಗ ರಿಯಾಕ್ಟ್ ಆಗುತ್ತೆ? ಅದ್ರ ಜೊತೆ ಒಂದು ರಿಏಜೆಂಟ್ ಇರುತ್ತೆ, ಅದರ ಜೊತೆ ಒಂದು ಅಟ್ಯಾಕಿಂಗ್ ರಿಏಜೆಂಟ್ ಇರುತ್ತೆ ಅನ್ಕೊಡ್ರಿ. ಆ ರಿಏಜೆಂಟು ಸಬ್ಸ್ಟ್ರೇಟ್ ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ? ಏನೇನು ಚಾನ್ಸ್ ಇದೆ ಅಂದರೆ, ಒಂದು ಇಂಟರ್ಮೀಡಿಯೇಟ್ ಕಂಪೌಂಡ್ ಫಾರ್ಮ್ ಆಗ್ಬಹುದು, ಅಥವಾ ಒಂದು ಅನ್ಸ್ಟೇಬಲ್ ಟ್ರಾನ್ಸಿಷನ್ ಸ್ಟೇಟ್ ಫಾರ್ಮ್ ಆಗಬಹುದು. ಆರ್ಗ್ಯಾನಿಕ್ ರಿಯಾಕ್ಷನ್ ಹೆಂಗಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಓಕೆ, ಒಂದು ಸಬ್ಸ್ಟ್ರೇಟ್ ಅಥವಾ ಅದಕ್ಕೆ ರಿಯಾಕ್ಟೆಂಟ್ ಅಂತಾರ, ಅದು ಇನ್ ಪ್ರೆಸೆನ್ಸ್ ಆಫ್ ಮತ್ತೊಂದು ಅಟ್ಯಾಕಿಂಗ್ ರಿಏಜೆಂಟ್ ಜೊತೆ ಇಂಟರ್ಮೀಡಿಯೇಟ್ ಫಾರ್ಮ್ ಆಗ್ಬೋದು. ಇಂಟರ್ಮೀಡಿಯೇಟ್ ಅಂತಂದ್ರೆ ಒಂದ್ಸಲ ನಡು ಹೋಗಿ ನಿಂತ್ಕೋಬಹುದು. ಟ್ರಾನ್ಸಿಷನ್ ಸ್ಟೇಟ್ ಅಂತಂದ್ರೆ ನಡು ಹೋಗಿ ನಿಂತ್ಕೊಳ್ಳಲ್ಲ, ಬಟ್ ನಡು ಅನ್ಸ್ಟೇಬಲ್ ಸ್ಟೇಟ್ ಫಾರ್ಮ್ ಆಗಿರುತ್ತೆ, ಅದು ಇದು ಟ್ರಾನ್ಸಿಷನ್ ಸ್ಟೇಟ್. ಹಿಂಗೆ ಫಾರ್ಮ್ ಆಗ್ಬೋದು. ಇಲ್ಲಿಂದ ಏನಾಗುತ್ತೆ? ಅದು ಪ್ರಾಡಕ್ಟನ್ನು ಫಾರ್ಮ್ ಮಾಡುತ್ತೆ, ಅದರ ಜೊತೆ ಬೈ ಪ್ರಾಡಕ್ಟ್ಸು ಫಾರ್ಮ್ ಆಗ್ತಾವ. ಇದು ಆರ್ಗ್ಯಾನಿಕ್ ರಿಯಾಕ್ಷನ್ ಆಗುವಂಥ ಒಂದು ಪ್ರೊಸೆಸ್. ಈ ಪ್ರೊಸೆಸ್ಗೆ ಸ್ಟೆಪ್ ಬೈ ಸ್ಟೆಪ್ ಆಗುತ್ತೆ, ಒಮ್ಮೆ ಆಗಲ್ಲ, ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಸೀಕ್ವೆನ್ಸ್ ಇರುತ್ತಲ್ಲಿ. ಎವ್ರಿ ಸ್ಟೆಪ್, ಈ ಸ್ಟೆಪ್ ಆದ ಕೂಡಲೇ ಯಾವ ಸ್ಟೆಪ್ ಬರುತ್ತೆ, ಈ ಸ್ಟೆಪ್ ಆದ ಕೂಡಲೇ ಯಾವ ಸ್ಟೆಪ್ ಬರುತ್ತೆ, ಈ ಸ್ಟೆಪ್ಪಲ್ಲಿ ಎಷ್ಟು ಎನರ್ಜಿ ರಿಲೀಸ್ ಆಯಿತು, ಈ ಸ್ಟೆಪ್ ಫಾಸ್ಟ್ ಇದೆಯೋ ನೆಕ್ಸ್ಟ್ ಸ್ಟೆಪ್ ಫಾಸ್ಟ್ ಇದೆಯೋ, ಎಷ್ಟು ಎನರ್ಜಿ ರಿಲೀಸ್ ಆಯಿತು ಈ ಸ್ಟೆಪ್ ಆಗುವಾಗ, ಮತ್ತೊಂದು ಸ್ಟೆಪ್ ಆಗುವಾಗ ಎಷ್ಟು ಎನರ್ಜಿ ರಿಲೀಸ್ ಆಯಿತು. ಇದನ್ನೆಲ್ಲ ಸೇರಿ ಅದಕ್ಕೆ ಏನಂತಾರ? ಮೆಕ್ಯಾನಿಸಮ್ ಅಂತಾರೆ. ಏನಂತಾರೆ ಅದಕ್ಕೆ? ಮೆಕ್ಯಾನಿಸಮ್. What is reaction mechanism? Reaction mechanism is step by step sequence. Step by step sequence of a chemical reaction, of a organic chemical reaction, which gives information about energy changes, rate of reaction, etc. is called reaction mechanism. ಆ ಪರ್ಟಿಕ್ಯುಲರ್ ರಿಯಾಕ್ಷನ್ ಆಗಬೇಕಂತಂದ್ರೆ ಎಷ್ಟು ಸ್ಟೆಪ್ಪಲ್ಲಿ ಆಗುತ್ತೆ, ಯಾವುದು ಸ್ಲೋ ಸ್ಟೆಪ್ ಇದೆ, ಯಾವುದು ಫಾಸ್ಟ್ ಸ್ಟೆಪ್ ಇದೆ, ಯಾವ ಸ್ಟೆಪ್ ಆಗಬೇಕಂದ್ರೆ ಎಷ್ಟು ಎನರ್ಜಿ ಚೇಂಜ್ ಆಗುತ್ತೆ, ಎಲ್ಲದರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಸಿಗುವಂಥ ಒಂದು ಸ್ಟೆಪ್ ಬೈ ಸ್ಟೆಪ್ ಸೀಕ್ವೆನ್ಸ್ಗೆ ಏನಂತಾರ? ರಿಯಾಕ್ಷನ್ ಮೆಕ್ಯಾನಿಸಮ್ ಅಂತ ಹೇಳ್ತಾರೆ. ಇದು ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ಆಗುವಂಥ ಒಂದು ಪ್ರಾಸೆಸ್. ಏಕೆ ಇದರಲ್ಲಿ ಇದನ್ನು ಅರ್ಥ ಮಾಡ್ಕೋಬೇಕಂದ್ರೆ, ಬೇಸಿಕಲಿ ರಿಯಾಕ್ಷನ್ ಮೆಕ್ಯಾನಿಸಮನ್ನು ಅರ್ಥ ಮಾಡ್ಕೋಬೇಕಂತಂದ್ರೆ ಯು ನೀಡ್ ಟು ಲರ್ನ್ ಸಮ್
ವರ್ಡ್ ಸಮ್ ಟರ್ಮ್ಸ್ ಆ್ಯಂಡ್ ಡೆಫಿನೇಷನ್ಸ್. ಫಸ್ಟ್ ಟರ್ಮ್ ಯಾವುದಪ್ಪ ಅಂದರೆ ಎಲೆಕ್ಟ್ರೋಫೈಲ್ ಮತ್ತು ನ್ಯೂಕ್ಲಿಯೋಫೈಲ್ ಅಂತಂದರೆ ಏನಂತ ನಿಮಗೆ ಗೊತ್ತಿರಬೇಕು. ಆರ್ಗ್ಯಾನಿಕ್ ರಿಯಾಕ್ಷನ್ಸನ್ನು ಸ್ಟಡಿ ಮಾಡೋಕ್ಕಿಂತ ಮುಂಚೆ ಯು ಶುಡ್ ನೋ ವಾಟ್ ಈಸ್ ಅ ಎಲೆಕ್ಟ್ರೋಫೈಲ್ ಆ್ಯಂಡ್ ನ್ಯೂಕ್ಲಿಯೋಫೈಲ್. ನಾವು ವಾಟ್ ಈಸ್ ಎಲೆಕ್ಟ್ರೋಫೈಲ್? ಎಲೆಕ್ಟ್ರೋಫೈಲ್ ಅಂತಂದರೆ ಸಮಥಿಂಗ್ ದಟ್ ಈಸ್ ಎಲೆಕ್ಟ್ರಾನ್ ಲವಿಂಗ್, ಎಲೆಕ್ಟ್ರಾನನ್ನು ಅಟ್ರಾಕ್ಟ್ ಮಾಡುವಂಥ ಒಂದು ಸ್ಪೀಶೀಸ್. ನ್ಯೂಕ್ಲಿಯೋಫೈಲ್ ಅಂತಂದರೆ ನ್ಯೂಕ್ಲಿಯಸ್ ಲವಿಂಗ್, ನ್ಯೂಕ್ಲಿಯಸ್ ಅನ್ನು ಅಟ್ರಾಕ್ಟ್ ಮಾಡುವಂಥ ಒಂದು ಸ್ಪೀಶೀಸ್. ಎಲೆಕ್ಟ್ರೋಫೈಲ್ ಅಂದರೆ ಎಲೆಕ್ಟ್ರಾನ್ ಲವಿಂಗ್ ಅಂದರೆ ಎಲೆಕ್ಟ್ರಾನ್ ಅನ್ನು ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ ಅಂತಂದರೆ ಅದರ ಹತ್ರ ಎಲೆಕ್ಟ್ರಾನ್ ಇರೋದಿಲ್ಲ ಅನ್ನಂಗೆ ಆಯ್ತಾ? ಹೌದಲ್ಲ? ಅಂದ್ರೆ ಅಲ್ಲಿಗೆ ಏನಾಯ್ತದು? ಎಲೆಕ್ಟ್ರಾನ್ ಡೆಫಿಷಿಯಂಟ್ ಅನ್ನಂಗೆ ಆಯ್ತಲ್ಲ. ಎಲೆಕ್ಟ್ರಾನ್ ಅನ್ನು ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ ಅಂದರೆ ಅದು ಎಲೆಕ್ಟ್ರಾನ್ ಡಿಫಿಷಿಯಂಟ್ ಇದ್ದಂಗೆ ಆಯ್ತಲ್ಲ. ಇದು ನ್ಯೂಕ್ಲಿಯಸ್ ಅನ್ನು ಅಟ್ರಾಕ್ಟ್ ಮಾಡುತ್ತೆ. ವಾಟ್ ಇಸ್ ದ ಚಾರ್ಜ್ ಆನ್ ನ್ಯೂಕ್ಲಿಯಸ್? ಪಾಸಿಟಿವ್ ಚಾರ್ಜ್. ಪಾಸಿಟಿವ್ ಚಾರ್ಜ್ ಅನ್ನು ಹೋಗಿ ಅಟ್ರಾಕ್ಟ್ ಮಾಡುತ್ತಂದ್ರೆ ಇದರ ಹತ್ರ ಏನಿದ್ದಂಗೆ ಆಯಿತು? ನೆಗೆಟಿವ್ ಚಾರ್ಜ್ ಇದ್ದಂಗೆ ಆಯಿತು. ನೆಗೆಟಿವ್ ಚಾರ್ಜ್ ಅಂದರೆ ಎಲೆಕ್ಟ್ರಾನ್ ಜಾಸ್ತಿ ಇದ್ದಂಗೆ ಆಯಿತು. ಸೊ ದೇರ್ ಫಾರ್ ದಿಸ್ ಇಸ್ ಎಲೆಕ್ಟ್ರಾನ್ ರಿಚ್ ಅಂದಂಗೆ ಆಯ್ತಲ್ಲ ಅಲ್ಲಿ. ಇದು ಎಲೆಕ್ಟ್ರಾನ್ ರಿಚ್. ಓಕೆ, ಎಲೆಕ್ಟ್ರಾನ್ ರಿಚ್ ಎಷ್ಟು ಅಂತಂದರೆ ಇದು ಎಲೆಕ್ಟ್ರಾನ್ ಕೊಡೋವಂಥ ಅಬಿಲಿಟಿ ಇರಬೇಕು. ಇದು ಎಲೆಕ್ಟ್ರಾನ್ ಡಿಫಿಷಿಯಂಟ್ ಎಷ್ಟಂದ್ರೆ ಎಲೆಕ್ಟ್ರಾನ್ ತಗೊಳ್ಳುವಂಥ ಅಬಿಲಿಟಿ ಇರಬೇಕು. ದಟ್ ಈಸ್ ಎಲೆಕ್ಟ್ರೋಫೈಲ್. ಇಸ್ ದಟ್ ಕ್ಲಿಯರ್? ದೆನ್ ವಾಟ್ ಈಸ್ ಅ ಎಲೆಕ್ಟ್ರೋಫೈಲ್? ಎಲೆಕ್ಟ್ರೋಫೈಲ್ ಅಂದ್ರೆ ಏನ್ರಿ? ಇಟ್ ಈಸ್ ಅ ಆಟಮ್ ಆರ್ ಗ್ರೂಪ್ ಆಫ್ ಆಟಮ್, atom or group of atom which has affinity towards electron rich center. ಹೌದಾ? atom or group of atom which has affinity towards electron rich center. ಅದು ಎಲೆಕ್ಟ್ರಾನ್ ಡಿಫಿಷಿಯಂಟ್ ಆಗಿರೋದ್ರಿಂದ ಎಲ್ಲಿ ಅಫಿನಿಟಿ ಜಾಸ್ತಿ ಇರುತ್ತೆ, ಎಲೆಕ್ಟ್ರಾನ್ ರಿಚ್ ಎಲ್ಲಿದೇನೋ ಅಲ್ಲಿ ಹೋಗ್ಲಿಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ದಟ್ ಈಸ್ ಎಲೆಕ್ಟ್ರೋಫೈಲ್. ಇಸ್ ದಟ್ ಕ್ಲಿಯರ್? ಈ ಎಲೆಕ್ಟ್ರೋಫೈಲ್ ಫಾರ್ ಎಕ್ಸಾಂಪಲ್ ಏನಾಗಿರ್ಬೋದು? ಕ್ಲೋರೋನಿಯಂ ಅಯಾನ್, ಇಟ್ ಕ್ಯಾನ್ ಬಿ ಬ್ರೋಮೋನಿಯಂ ಅಯಾನ್ ಆರ್ I+, NO2+, NO+. ಓಕೆ, ಅದೇ ರೀತಿ ನ್ಯೂಟ್ರಲ್ಲು ಇರ್ಬೋದು ಅವು, SO3, BF3. ಆಲ್ ದೀಸ್ ಆರ್ ಎಲೆಕ್ಟ್ರೋಫೈಲ್ಸ್. ಅಂದರೆ ದೇ ಆರ್ ಆಲ್ ಎಲೆಕ್ಟ್ರಾನ್ ಡಿಫಿಷಿಯಂಟ್, ಎಲೆಕ್ಟ್ರಾನ್ ಕಡಿಮೆ ಇರುವಂಥದ್ದು, ಆಕ್ಟೇಟ್ ಸ್ಯಾಟಿಸ್ಫೈ ಆಗದೆ ಇರುವಂಥದ್ದು. AlCl3 ಇನ್ನೂ ಎಲೆಕ್ಟ್ರಾನ್ ಬೇಕನ್ನುವಂಥವು ಇವೆಲ್ಲ. ಇದು ನ್ಯೂಕ್ಲಿಯೋಫೈಲ್ ಅಂದ್ರೆ ಏನ್ರಿ? ಇದು ಎಲೆಕ್ಟ್ರಾನ್ ರಿಚ್ ಇರುವಂಥದ್ದು. ಸೊ ದಿಸ್ ಕ್ಯಾನ್ ಬಿ ವಾಟ್? ಇಟ್ ಕ್ಯಾನ್ ಬಿ ಅ ಸಿಂಗಲ್ ಆಟಮ್ ಆರ್ atom or group of atom, or we can consider it as a species which is rich in electron, and having affinity ಅಂದ್ರೆ attraction towards electron deficient center. ಎಲ್ಲಿ ಎಲೆಕ್ಟ್ರಾನ್ ಡಿಫಿಷಿಯನ್ಸಿ ಇರುತ್ತೋ ಆ ಸೆಂಟರ್ಗೆ ಅದು ಈಸಿಲಿ ಅಟ್ಯಾಕ್ ಮಾಡುತ್ತೆ. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ನ್ಯೂಕ್ಲಿಯೋಫೈಲ್. ಇಸ್ ದಟ್ ಕ್ಲಿಯರ್? ನ್ಯೂಕ್ಲಿಯೋಫೈಲ್ಗೆ ಎಕ್ಸಾಂಪಲ್ ಏನಂತ ಕೊಡ್ಬೋದು? OH-, CN-, ಅದೇ ರೀತಿ RNH2, ವಾಟರ್ ಆಲ್ಸೋ. ಈ ಥರ ನೆಗೆಟಿವ್ನು ಇರ್ಬೋದು, ನ್ಯೂಟ್ರಲ್ಲು ಇರ್ಬೋದು. Is it not? Or you can consider alcohol also. Lone pair of electrons ಇರ್ತಾವ. ಇಲ್ಲಿ ಎಲ್ಲಿ ಎಲೆಕ್ಟ್ರಾನ್ ಜಾಸ್ತಿ ಇರ್ತಾವ, ದಟ್ ಕ್ಯಾನ್ ಆಕ್ಟ್ ಆಸ್ ಅ ನ್ಯೂಕ್ಲಿಯೋಫೈಲ್. ಇಷ್ಟು ಸಿಂಪಲ್ ಡೆಫಿನೇಷನ್ ನಿಮಗೆ ಗೊತ್ತಿರಬೇಕು. ಇಲ್ಲಿ ಎಲೆಕ್ಟ್ರಾನ್ ಕಡಿಮೆ ಇರ್ತಾವ, ಅಫಿನಿಟಿ ಟುವರ್ಡ್ಸ್ ಎಲೆಕ್ಟ್ರಾನ್ ರಿಚ್. ಎಲೆಕ್ಟ್ರಾನ್ ಜಾಸ್ತಿ ಇರ್ತಾವ, ಅಫಿನಿಟಿ ಟುವರ್ಡ್ಸ್ ಎಲೆಕ್ಟ್ರಾನ್ ಡಿಫಿಷಿಯಂಟ್. ಓಕೆ, ರೈಟ್. ಫಿಷನ್ ಆಫ್ ಅ ಕೋವಲೆಂಟ್ ಬಾಂಡ್ ಅಂದ್ರೆ ಬ್ರೇಕಿಂಗ್ ಆಫ್ ಅ ಕೋವಲೆಂಟ್ ಬಾಂಡ್. ಎರಡು ಟೈಪ್ ಬ್ರೇಕಿಂಗ್ ಆಗ್ತಾವ್ರಿ ಸ್ಟೂಡೆಂಟ್ಸ್. ಒಂದು ಏನಂತಾರ? ಹೋಮೋಲಿಟಿಕ್ ಫಿಷನ್ ಅಂತಾರ. ಹೋಮೋಲಿಟಿಕ್ ಫಿಷನ್ ಅಂತಂದ್ರೆ ಇಲ್ಲೇ ನೋಡ್ರಿ ಸ್ಟೂಡೆಂಟ್ಸ್, ಫಾರ್ ಎಕ್ಸಾಂಪಲ್ A ಆ್ಯಂಡ್ B ಮಧ್ಯ ಒಂದು ಬಾಂಡ್ ಇದೆ.
ಇದನ್ನು ನೀವು ಹೀಟ್ ಮಾಡಬಹುದು, ಅಥವಾ ಅಲ್ಟ್ರಾವೈಲೆಟ್ ಲೈಟಲ್ಲಿ ಇರ್ಬೋದು, ಅಥವಾ ಇನ್ ಪ್ರೆಸೆನ್ಸ್ ಆಫ್ ಸಮ್ ಪೆರಾಕ್ಸೈಡನ್ನು ನೀವು ಟ್ರೀಟ್ ಮಾಡಿದರೆ ಈ ಬಾಂಡ್ ಹೆಂಗೆ ಬ್ರೇಕ್ ಆಗುತ್ತಂದ್ರೆ, ಈ ಕೋವಲೆಂಟ್ ಬಾಂಡಲ್ಲಿ 2 ಎಲೆಕ್ಟ್ರಾನ್ಸ್ ಇರ್ತಾವಲ್ಲ, ರೈಟ್? ಈ ಬಾಂಡ್ ಹೆಂಗೆ ಬ್ರೇಕ್ ಆಗುತ್ತಂತಂದರೆ, ಇದರಲ್ಲಿರುವಂಥ ಒಂದು ಎಲೆಕ್ಟ್ರಾನ್ ಇಲ್ಲಿ ಬಿ ಹೋಗುತ್ತೆ, ಇನ್ನೊಂದು ಎಲೆಕ್ಟ್ರಾನ್ ಎಗೆ ಹೋಗುತ್ತೆ. ಆವಾಗ ಎ ಮೇಲೆ ಒಂದು ಎಲೆಕ್ಟ್ರಾನ್ ಬರುತ್ತೆ, ಬಿ ಮೇಲೆ ಒಂದು ಎಲೆಕ್ಟ್ರಾನ್ ಬರುತ್ತೆ. ಈ ಥರ ಆಯ್ತಂತಂದರೆ ಅದಕ್ಕೇನಂತಾರ? ಹೋಮೋಲಿಟಿಕ್ ಫಿಷನ್ ಅಂತಾರ. ಹೆಂಗೆ ಬ್ರೇಕ್ ಆಯಿತು? ಎಕ್ಸಾಕ್ಟ್ಲಿ ಮಧ್ಯದಲ್ಲಿ ಬ್ರೇಕ್ ಆಗಿ ಈ ಕಡೆ ಒಂದು ಎಲೆಕ್ಟ್ರಾನ್, ಈ ಕಡೆ ಒಂದು ಎಲೆಕ್ಟ್ರಾನ್ ಹೋಯ್ತು. ಅದಕ್ಕೇನಂತಾರ? ಹೋಮೋಲಿಟಿಕ್ ಫಿಷನ್ ಅಂತಾರ. ಆಸ್ ಅ ರಿಸಲ್ಟ್ ಆಫ್ ಹೋಮೋಲಿಟಿಕ್ ಫಿಷನ್ ಇಲ್ಲಿ ಏನು ಫಾರ್ಮ್ ಆಗ್ಯಾವಲ್ಲ, ಇವಕ್ಕೇನಂತಾರ? ಫ್ರೀ ರ್ಯಾಡಿಕಲ್ಸ್ ಅಂತಾರ. ಏನಂತಾರ? ಫ್ರೀ ರ್ಯಾಡಿಕಲ್ಸ್ ಅಂತಾರ. ಫ್ರೀ ರ್ಯಾಡಿಕಲ್ಸ್ ಅಂತಾರ. The breaking of the bond in such a way that each of the fragments contain 1 electron each is called as homolytic fission. They result in the formation of free radicals. ಅದೇ ರೀತಿ ಇನ್ನೊಂದು ಹಿಟ್ರೋಲಿಟಿಕ್ ಫಿಷನ್ ಅಂತಾರ. ಹಿಟ್ರೋಲಿಟಿಕ್ ಫಿಷನ್ ಅಲ್ಲಿ ಫಾರ್ ಎಕ್ಸಾಂಪಲ್ ಇದೊಂದು ಪೋಲಾರ್ ಮಾಲಿಕ್ಯೂಲ್ ಆಗಿದೆ ಅನ್ಕೊಳ್ರಿ. ಈ ಪೋಲಾರ್ ಮಾಲಿಕ್ಯೂಲು ಸಪೋಸ್ ಒಂದು ಪೋಲಾರ್ ಸಾಲ್ವೆಂಟ್ ಅಲ್ಲಿ ನೀವು ಟ್ರೀಟ್ ಮಾಡಿದಾಗ, ಸಪೋಸ್ ಬಿ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಅನ್ಕೊಳ್ರಿ. ಬಿ ಭಾಳ ಎಲೆಕ್ಟ್ರೋನೆಗೆಟಿವ್ ಇರೋದ್ರಿಂದ ಏನು ಮಾಡುತ್ತೆ? ಬಿ 2 ಎಲೆಕ್ಟ್ರಾನನ್ನು ಬಿನೇ ತೊಗೊಂಡ್ಬಿಡುತ್ತೆ. 2 ಎಲೆಕ್ಟ್ರಾನ್ ಬಿ ತೊಗೊಂಡ್ಬಿಟ್ಟಾಗ ಓಕೆ, ಅವಾಗ ಏನಾಗುತ್ತೆ? ಬಿ ವುಡ್ ಡೆವಲಪ್ ನೆಗೆಟಿವ್ ಚಾರ್ಜ್, ಎ ವುಡ್ ಡೆವಲಪ್ ಪಾಸಿಟಿವ್ ಚಾರ್ಜ್. ಇಲ್ಲಿ ಕ್ರಿಯೇಟ್ ಆಗ್ತಾ ಇರೋದೇನು? ಯು ಆರ್ ಗೋಯಿಂಗ್ ಟು ಗೆಟ್ ಅಯಾನ್ಸ್. ಇಲ್ಲಿ ಏನು ಕ್ರಿಯೇಟ್ ಆಗ್ತಾವ? ಅಯಾನ್ಸ್ ಕ್ರಿಯೇಟ್ ಆಗ್ತಾವ. ಫಾರ್ ಎಕ್ಸಾಂಪಲ್, ಯು ಆರ್ ಗೋಯಿಂಗ್ ಟು ಗೆಟ್ ಕ್ಯಾಟಯಾನ್ ಆ್ಯಂಡ್ ಆ್ಯನ್ ಕ್ರಿಯೇಟ್ ಆಗ್ತಾವ. ಹೋಮೋಲಿಟಿಕ್ ಫಿಷನ್ ಆಗೋದ್ರಿಂದ ಫ್ರೀ ರ್ಯಾಡಿಕಲ್ ಪ್ರೊಡ್ಯೂಸ್ ಆಗ್ತದ. ಹಿಟ್ರೋಲಿಟಿಕ್ ಫಿಷನ್ ಆಗೋದ್ರಿಂದ ಕ್ಯಾಟಯಾನ್ ಮತ್ತು ಆ್ಯನಾಯಾನ್ಸ್ ಪ್ರೊಡ್ಯೂಸ್ ಆಗ್ತಾವ. ಹಿಟ್ರೋಲಿಟಿಕ್ ಫಿಷನ್ ಅಂತಂದರೆ ದ ಅನ್ಸಿಮೆಟ್ರಿಕ್ ಬ್ರೇಕಿಂಗ್ ಆಫ್ ಅ ಕೋವಲೆಂಟ್ ಬಾಂಡ್, ಅನ್ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಅ ಕೋವಲೆಂಟ್ ಬಾಂಡ್. ಯಾವ ಕಡೆ ಎಲೆಕ್ಟ್ರಾನ್ಸ್ ಹೋಗ್ಬಿಡ್ತಾವ, ಯಾವುದು ಎಲೆಕ್ಟ್ರೋನೆಗೆಟಿವ್ ಜಾಸ್ತಿ ಇರುತ್ತೋ ಅಲ್ಲಿ ಎಲೆಕ್ಟ್ರಾನ್ ಹೋಗ್ಬಿಡ್ತಾವ. ಆವಾಗ ನಿಮಗೆ ಕ್ಯಾಟಯಾನ್ ಮತ್ತು ಆ್ಯನಾಯಾನ್ ಡೆವಲಪ್ ಆಗುತ್ತೆ. ಕ್ಯಾಟಯಾನ್ ಮತ್ತು ಆ್ಯನಾಯಾನ್ ಡೆವಲಪ್ ಆಗುತ್ತೆ. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ರೈಟ್. ಇಲ್ಲಿ ಮತ್ತೊಂದು ಎಲೆಕ್ಟ್ರೋಫೈಲ್ ಅಲ್ಲಿ ನೋಡ್ರಿ, ಎಲ್ಲ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸು ಎಲೆಕ್ಟ್ರೋಫೈಲ್ ಅಲ್ಲ. ಫಾರ್ ಎಕ್ಸಾಂಪಲ್ ನೋಡ್ರಿ, H3O ಪ್ಲಸ್, Na ಪ್ಲಸ್, NH4 ಪ್ಲಸ್, Ca+2 ಇವೆಲ್ಲ ನಾಟ್ ಎಲೆಕ್ಟ್ರೋಫೈಲ್ಸ್. ನಾಟ್ ಎಲೆಕ್ಟ್ರೋಫೈಲ್ಸ್ ಯಾಕಂತಂದ್ರೆ ಇವಕ್ಕೆಲ್ಲ ಏನಿದೆ? ಆಕ್ಟೇಟ್ ಅಲ್ಲಿ ಇದಾವೆ ಇವು. ದೇ ಹ್ಯಾವ್ ಗಾಟ್ ಆಕ್ಟೇಟ್ ಕಾನ್ಫಿಗರೇಷನ್. ಇಲ್ಲಿ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಇರಬೇಕು. ಅವು ಪಾಸಿಟಿವ್ ಚಾರ್ಜ್ ಯಾಕೆ ಬಂದಿರಬೇಕು? ಎಲೆಕ್ಟ್ರಾನ್ ಡಿಫಿಷಿಯನ್ಸಿ ಇರಬೇಕು, ಎಲೆಕ್ಟ್ರಾನ್ ಕಡಿಮೆ ಇರಬೇಕಲ್ಲಿ. ಇಲ್ಲಿ ಯಾಕೆ ಚಾರ್ಜ್ ಬಂದಾವ? ಎಲೆಕ್ಟ್ರಾನ್ ಅನ್ನ ಲಾಸ್ ಮಾಡ್ಕೊಂಡು ಕೂಡಲೇ ಆಕ್ಟೇಟ್ ಸ್ಯಾಟಿಸ್ಫೈ ಆಗಿದೆ ಅಲ್ಲಿ. ಆಕ್ಟೇಟ್ ದೇ ಹ್ಯಾವ್ ಹ್ಯಾವಿಂಗ್ ಔಟರ್ ಮೋಸ್ಟ್ 8 ಎಲೆಕ್ಟ್ರಾನ್ ಇದಾವಲ್ಲಿ. ಇಸ್ ದಟ್ ಕ್ಲಿಯರ್? ಅವಾಗ ಆ ಪರ್ಟಿಕ್ಯುಲರ್ ಚಾರ್ಜ್ ಬಂದಿರೋದು. ಇಸ್ ದಟ್ ಕ್ಲಿಯರ್? ರೈಟ್. ಓಕೆ, ರೈಟ್. ಸೊ ಹಿಯರ್ ಹೋಮೋಲಿಟಿಕ್ ಫಿಷನ್ ಆ್ಯಂಡ್ ಹಿಟ್ರೋಲಿಟಿಕ್ ಫಿಷನ್. ಇಲ್ಲೇ ನೋಡ್ರಿ ಸ್ಟೂಡೆಂಟ್ಸ್, NCERT ಕ್ವಶನ್ಸ್ ಇದು ಏನು ಕೇಳಿದಾರೆ ನೋಡ್ರಿ. Using the curved arrow notation, show the formation of reactive intermediate when the following covalent bonds undergo heterolytic cleavage. Heterolytic cleavage ಆದರೆ ಯಾವ ಟೈಪ್ ಬ್ರೇಕ್ ಆಗ್ತಾವೆ ಹೇಳ್ರಿ ಅಂತ ಹೇಳಿದ್ದಾರೆ. ಯಾವುದಿದು? CH3 SCH3. ಇಲ್ಲಿ ನೋಡ್ರಿ, ಸಲ್ಫರ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದೆನ್ ಕಾರ್ಬನ್. ಸೊ ಆಟೋಮೆಟಿಕಲಿ ಎಲೆಕ್ಟ್ರಾನ್ಸ್ ವಿಲ್ ಮೂವ್ ಟುವರ್ಡ್ಸ್ ಸಲ್ಫರ್. ಅವಾಗ ಏನು ಫಾರ್ಮ್ ಆಗುತ್ತೆ ನಿಮಗೆ? CH3 ಪ್ಲಸ್ ಫಾರ್ಮ್ ಆಗುತ್ತೆ. ಇಲ್ಲಿ SCH3 ಮೈನಸ್ ಫಾರ್ಮ್ ಆಗುತ್ತೆ. ಅದೇ ರೀತಿ ನೋಡ್ರಿ, ಇಲ್ಲಿ ಎರಡನೇದ್ದು ಬಿ ಯಾವುದಿದು? CH3CN. ಇದು sp3 ಕಾರ್ಬನ್, ಇದು sp ಕಾರ್ಬನ್. sp ಕಾರ್ಬನ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್. ಅದಕ್ಕೆ ಎಲೆಕ್ಟ್ರಾನ್ ಈ ಕಡೆ ಶಿಫ್ಟ್ ಆಗ್ತಾವ. ಇಲ್ಲಿ CH3 ಪ್ಲಸ್ ಆಗುತ್ತೆ, ಇಲ್ಲಿ CN ಮೈನಸ್ ಅಂತ ಬರಿಬಹುದು. ಇದೇ ರೀತಿ ನೋಡ್ರಿ, CH3Cu. CH3Cu ಅಂದರೆ Cu is a metal. All metals are electropositive. Electropositive ಇರೋದ್ರಿಂದ ಎಲೆಕ್ಟ್ರಾನ್ ಅನ್ನ ಅವು ಅಕ್ಸೆಪ್ಟ್ ಮಾಡಲ್ಲ. ದೇ ವಿಲ್ ಬಿ ಡೊನೇಟಿಂಗ್ ಎಲೆಕ್ಟ್ರಾನ್ ಟು ಕಾರ್ಬನ್. ಫಾರ್ ಎಕ್ಸಾಂಪಲ್ ಇಲ್ಲಿ CH3 ಮೈನಸ್ ಫಾರ್ಮ್ ಆಗುತ್ತೆ, Cu
+2 ಫಾರ್ಮ್ ಆಗುತ್ತೆ, Cu ಪ್ಲಸ್ ಫಾರ್ಮ್ ಆಗುತ್ತೆ, ಸಾರಿ, Cu ಪ್ಲಸ್ ಫಾರ್ಮ್ ಆಗುತ್ತೆ ಇಫ್ ದೇ ಲೂಸ್ 1 electron ಟು ಕಾರ್ಬನ್. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಸೊ ಈ ತರ ಮೆನ್ಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಗಿವನ್ ಜಸ್ಟಿಫಿಕೇಶನ್ ಕ್ಯಾಟಗರೈಸ್ ದ ಫಾಲೋಯಿಂಗ್ ಮಾಲಿಕ್ಯೂಲ್ಸ್ ಆರ್ ಅಯಾನ್ಸ್ ಆಸ್ ನ್ಯೂಕ್ಲಿಯೋಫೈಲ್. ಇದರಲ್ಲಿ ನ್ಯೂಕ್ಲಿಯೋಫೈಲ್ ಯಾವುದು, ಎಲೆಕ್ಟ್ರೋಫೈಲ್ ಯಾವುದು ಅಂತ ಕೇಳಿದ್ದಾರೆ. ಇಲ್ಲೇ ನೋಡ್ರಿ, HS ಮೈನಸ್ ಅಂದ್ರೆ ಇದು ಎಲೆಕ್ಟ್ರಾನ್ ರಿಚ್ ಇದೆ, ಇದು ನ್ಯೂಕ್ಲಿಯೋಫೈಲ್. BF3 ಬೋರಾನ್ ಇಸ್ ಸರೌಂಡೆಡ್ ಬೈ ಓನ್ಲಿ 3 ಫ್ಲೋರಿನ್ ಅಂದ್ರೆ ಓನ್ಲಿ 6 ಎಲೆಕ್ಟ್ರಾನ್, ಎಲೆಕ್ಟ್ರಾನ್ ಡಿಫಿಷಿಯಂಟ್ ಇದೆ, ಇದು ಎಲೆಕ್ಟ್ರೋಫೈಲ್. ಇದು C2H5O ಮೈನಸ್ ಅಂದ್ರೆ ನೆಗೆಟಿವ್ ಚಾರ್ಜ್ ಇದೆ, ಎಲೆಕ್ಟ್ರಾನ್ ರಿಚ್ ಇದೆ. CH3 ಥ್ರೈಸ್ N ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇದೆ, ನ್ಯೂಕ್ಲಿಯೋಫೈಲ್ ಆಗುತ್ತೆ. Cl ಪ್ಲಸ್ ಅಂತಂದ್ರೆ ಎಲೆಕ್ಟ್ರೋಫೈಲ್ ಆಗುತ್ತೆ. CH3C ಪ್ಲಸ್ ಅಂತಂದ್ರೆ ಎಲೆಕ್ಟ್ರೋಫೈಲ್ ಆಗುತ್ತೆ. NH2 ಮೈನಸ್ ವಿತ್ ಲೋನ್ ಪೇರ್ ಅಂದ್ರೆ ನ್ಯೂಕ್ಲಿಯೋಫೈಲ್ ಆಗುತ್ತೆ. NO2 ಪ್ಲಸ್ ಅಂತಂದ್ರೆ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಇದೆ, ಎಲೆಕ್ಟ್ರೋಫೈಲ್ ಆಗುತ್ತೆ. ಇಸ್ ದಟ್ ಕ್ಲಿಯರ್? ಐಡೆಂಟಿಫೈ ಎಲೆಕ್ಟ್ರೋಫಿಲಿಕ್ ಸೆಂಟರ್ ಇನ್ ದ ಫಾಲೋಯಿಂಗ್. ಎಲೆಕ್ಟ್ರೋಫಿಲಿಕ್ ಸೆಂಟರ್ ಯಾವುದಿಲ್ಲಿ? ಇಲ್ಲಿ ಏನು ಕೊಟ್ಟಾರ? CH3 CH ಡಬಲ್ ಬಾಂಡ್ O, CH3 CH ಡಬಲ್ ಬಾಂಡ್ O, CH3 C ಡಬಲ್ ಬಾಂಡ್ O. ಇಲ್ಲಿ ಏನಾಗುತ್ತೆ ಹೇಳ್ರಿ, ಆಕ್ಸಿಜನ್ಗೆ ಮೋರ್ ಎಲೆಕ್ಟ್ರೋ ನೆಗೆಟಿವಿಟಿ ಇರೋದ್ರಿಂದ ಇಲ್ಲಿ ಎಲೆಕ್ಟ್ರಾನ್ ಶಿಫ್ಟ್ ಆದರೆ ಇಲ್ಲಿ ಪಾಸಿಟಿವ್ ಚಾರ್ಜ್ ಡೆವಲಪ್ ಆಗುತ್ತಲ್ಲ. ಸೊ ದಿಸ್ ಇಸ್ ಯೋರ್ ಎಲೆಕ್ಟ್ರೋಫಿಲಿಕ್ ಸೆಂಟರ್. ಇಲ್ಲಿ ಕಾರ್ಬನ್ ಈಸ್ ಯೋರ್ ಎಲೆಕ್ಟ್ರೋಫಿಲಿಕ್ ಸೆಂಟರ್. ಅದೇ ರೀತಿ CH3 CN ಅಲ್ಲಿ ಯೋರ್ ಕಾರ್ಬನ್ ವುಡ್ ಬಿ ಯೋರ್ ಎಲೆಕ್ಟ್ರೋಫಿಲಿಕ್ ಸೆಂಟರ್. ಸಾರಿ, CH3 CN ಅಲ್ಲಿ CH3 C ಟ್ರಿಪಲ್ ಬಾಂಡ್ N ಅಲ್ಲಿ. ಸೊ ವಾಟ್ ವುಡ್ ಬಿ ಡೆವಲಪಿಂಗ್ ಇಯರ್? ಆಸ್ ಅ ರಿಸಲ್ಟ್ ಇದು sp3 ಹೈಬ್ರಿಡೈಸ್ಡ್ ಇರೋದ್ರಿಂದ ಯು ಆರ್ ಗೋಯಿಂಗ್ ಟು ಹ್ಯಾವ್ CH3 ಪ್ಲಸ್ ಅಂಡ್ CN ಮೈನಸ್. ಸೊ ಯುವರ್ ಎಲೆಕ್ಟ್ರೋಫಿಲಿಕ್ ವುಡ್ ಬಿ ದಿಸ್ ಕಾರ್ಬನ್ ಆಫ್ ದ ಅಲ್ಕೈಲ್ ಗ್ರೂಪ್. ಇನ್ನೊಂದು ಯಾವುದು? CH3I. CH3I ಅಂತಂದ್ರೆ iodine is more electronegative, so it will have a negative charge, this will have a positive charge. ನಿಮ್ಮ electrophilic center ಯಾವುದಿಲ್ಲಿ? This carbon, a carbon which is positively charged. This carbon would be your electrophilic center. ಅರ್ಥ ಆಯ್ತಲ್ಲ ಸ್ಟೂಡೆಂಟ್ಸ್? ರೈಟ್. Electronic displacements in a covalent bond. Electronic displacements ಬರುತ್ತೆ in the organic reaction. ಆ reactant in the presence of attacking reagent or in the absence of attacking reagent react ಆಗಬೇಕಪ್ಪ ಅಂತಂದ್ರೆ there are some electronic displacements going to take place in substrate. ನಾ ಆರ್ಗ್ಯಾನಿಕ್ ರಿಯಾಕ್ಷನ್ ಹೆಂಗಾಗುತ್ತೆ ಅಂತ ಹೇಳಿದೆ ನಿಮಗೆ. ಒಂದು ಸಬ್ಸ್ಟ್ರೇಟ್ ಜೊತೆ ಒಂದು ಅಟ್ಯಾಕಿಂಗ್ ರಿಯೇಜೆಂಟ್ ಬರುತ್ತೆ, ಆವಾಗ ಅದು ಇಟ್ ಮೇ ಗೋ ಟು ಇಂಟರ್ಮೀಡಿಯೇಟ್ ಸ್ಟೇಟ್ ಆರ್ ಟ್ರಾನ್ಸಿಷನ್ ಸ್ಟೇಟ್. ಈ ಥರ ರಿಯಾಕ್ಷನ್ ಆಗ್ತಾ ಇರುವಾಗ ಸಬ್ಸ್ಟ್ರೇಟಲ್ಲಿ ಎಲೆಕ್ಟ್ರಾನ್ಸು ಮೂವ್ ಆಗ್ತಾ ಇರ್ತವೆ, ಎಲೆಕ್ಟ್ರಾನ್ ಶಿಫ್ಟ್ ಆಗ್ತಾ ಇರುತ್ತೆ, ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಆಗ್ತಾ ಇರುತ್ತೆ. ದೇರ್ ವುಡ್ ಬಿ ಸಮ್ ಅಮೌಂಟ್ ಆಫ್ ಮೂಮೆಂಟ್ ಆಫ್ ಎಲೆಕ್ಟ್ರಾನ್ಸ್. ಆ ಮೂಮೆಂಟ್ ಆಫ್ ಎಲೆಕ್ಟ್ರಾನ್ ಯಾವ ಟೈಪ್ ಆಗುತ್ತೆ ಅಂತಂದರೆ ಬೇರೆ ಬೇರೆ ಟೈಪ್ಸ್ ಇದಾವೆ. ಒನ್ ಆಫ್ ದೆಮ್ ಇಸ್ ಇಂಡಕ್ಟಿವ್ ಎಫೆಕ್ಟ್. One of them is inductive effect. Now what is inductive effect? What is inductive effect? ಸರಿಯಾಗಿ ನೋಡ್ರಿ, ಇಲ್ಲೇ ನೋಡ್ರಿ. I am showing this once again to you. Carbon 1, carbon 2, carbon 3, carbon chain of carbon atoms ಇದೆ. At the end of which ನಾನು ಏನು ಮಾಡಿದ್ದೀನಿ, ಇಲ್ಲಿ ಒಂದು ಹ್ಯಾಲೋಜನ್ ಅಟ್ಯಾಚ್ ಮಾಡಿದ್ದೀನಿ. ಹ್ಯಾಲೋಜನ್ ಅಟ್ಯಾಚ್ ಮಾಡಿದ್ದೀನಿ. All halogens are electronegative ಅಲ್ವಾ? All halogens are electronegative. They have the ability to pull the electron towards themselves. ಆವಾಗ ಈ ಕಾರ್ಬನ್ ಮತ್ತೆ ಹ್ಯಾಲೋಜನ್ ಮಧ್ಯ ಇರುವಂಥ ಏನು ಕೋವಲೆಂಟ್ ಬಾಂಡ್ ಇದೆ ಅದರಲ್ಲಿರುವಂಥ ಎಲೆಕ್ಟ್ರಾನು ಎಕ್ಸ್ ಕಡೆ ಶಿಫ್ಟ್ ಆಗುತ್ತೆ. ಆವಾಗ ಈ ಹ್ಯಾಲೋಜನ್ಗೆ ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್ ಬರುತ್ತೆ, ಇದಕ್ಕೆ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್ ಬರುತ್ತೆ. ಇದಕ್ಕೆ ಪಾಸಿಟಿವ್ ಚಾರ್ಜ್ ಎದಕ್ಕೆ ಬರುತ್ತೆ? ಎಲೆಕ್ಟ್ರಾನ್ ಹೋಗಿದೆ ಅಂತ. ಅದಕ್ಕೆ ಅದೇನು ಮಾಡುತ್ತೆ, ನೆಕ್ಸ್ಟ್ ಕಾರ್ಬನ್ನಿಂದ ಎಲೆಕ್ಟ್ರಾನ್ಸನ್ನು ತಗೊಳುತ್ತೆ. ಓಕೆ, ಆವಾಗ ಇದಕ್ಕೆ ಪಾಸಿಟಿವ್ ಚಾರ್ಜ್ ಬರುತ್ತೆ, ಡೆಲ್ಟಾ +2 ಅಂತ ತೋರಿಸ್, ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್. ಇದಕ್ಕೆ ಪಾಸಿಟಿವ್ ಚಾರ್ಜ್ ಬರೋದ್ರಿಂದ ಇದರಲ್ಲಿ ಎಲೆಕ್ಟ್ರಾನ್ ತಗೊಳುತ್ತೆ, ಇವಾಗ ಡೆಲ್ಟಾ +3 ಅಂತ ತೋರಿಸ್ತೀವಿ. ಸೊ ಈ ಥರ ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಆಗ್ತಾ ಇರೋದು ಏನಕ್ಕೆ? ಇಲ್ಲಿ ಹ್ಯಾಲೋಜನ್ ಇರೋದ್ರಿಂದ ಇಲ್ಲೆಲ್ಲ ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಆಗ್ತಾ ಇದೆ. ಬಿಯಾಂಡ್ ಕಾರ್ಬನ್ ನಂಬರ್ 3 ಏನು ಡಿಸ್ಪ್ಲೇಸ್ಮೆಂಟ್ ಆಗೋದಿಲ್ಲ. ಇದರ ಎಫೆಕ್ಟ್ ಇರೋದು ಎಲ್ಲಿವರೆಗೂ? ಕಾರ್ಬನ್ ನಂಬರ್ 3 ವರೆಗೂ ಮಾತ್ರ. ಈ ಟೈಪ್ ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ಗೆ ಏನಂತಾರ? ಇಂಡಕ್ಟಿವ್ ಎಫೆಕ್ಟ್ ಅಂತಾರ. ಎಲ್ಲಿವರೆಗೂ ಎಕ್ಸ್ ಇರುತ್ತೋ ಅಲ್ಲಿವರೆಗೂ ಇದು ಪರ್ಮನೆಂಟ್ ಡಿಸ್ಪ್ಲೇಸ್ಮೆಂಟೇ ಇದು. ಸೊ ವಾಟ್ ಈಸ್ ಇಂಡಕ್ಟಿವ್ ಎಫೆಕ್ಟ್? ಏನು ಶಿಫ್ಟ್ ಆಗ್ತಾ ಇದೆ ಇಲ್ಲಿ? ಸಿಗ್ಮಾ ಎಲೆಕ್ಟ್ರಾನ್ ಶಿಫ್ಟ್ ಆಗ್ತಾ ಇದ್ದಾವೆ, ಬಿಕಾಸ್ ದಿಸ್ ಇಸ್ ಸಿಗ್ಮಾ ಬಾಂಡ್.
ಸಿಗ್ಮಾ ಎಲೆಕ್ಟ್ರಾನ್ಸ್ ಸ್ಲೈಟ್ಲಿ ಶಿಫ್ಟ್ ಆಗ್ತಾ ಇದ್ದಾವೆ ಆ್ಯಂಡ್ ಇದು ಪರ್ಮನೆಂಟ್ ಡಿಸ್ಪ್ಲೇಸ್ಮೆಂಟು ಟುವರ್ಡ್ಸ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟು ಇನ್ ದ ಸ್ಯಾಚುರೇಟೆಡ್ ಕಾರ್ಬನ್ ಚೈನು ಆಲ್ ಪುಟ್ ಟುಗೆದರ್ ಈಸ್ ಇಂಡಕ್ಟಿವ್ ಎಫೆಕ್ಟ್. ಏನ್ರಿ ಇಂಡಕ್ಟಿವ್ ಎಫೆಕ್ಟ್ ಅಂದರೆ, ಒಂದು ಸ್ಯಾಚುರೇಟೆಡ್ ಕಾರ್ಬನ್ ಚೈನ್ ಇದೆ, ಅದರ ಒಂದು ಎಂಡ್ಗೆ ಎಲೆಕ್ಟ್ರೋನೆಗೆಟಿವ್ ಆಟಮ್ ಇದೆ, ಎಲ್ಲಿ ಯಾವ ಎಂಡ್ಗೆ ಎಲೆಕ್ಟ್ರೋನೆಗೆಟಿವ್ ಆಟಮ್ ಇದೆ ಆ ಕಡೆ ಎಲೆಕ್ಟ್ರಾನ್ಸು ಸಿಗ್ಮಾ ಎಲೆಕ್ಟ್ರಾನ್ ಶಿಫ್ಟ್ ಆಗ್ತಾ ಇದೆ ಆ್ಯಂಡ್ ದ್ಯಾಟ್ ಶಿಫ್ಟ್ ಈಸ್ ಪರ್ಮನೆಂಟ್ ಶಿಫ್ಟ್. ದಿಸ್ ಇಸ್ ಕಾಲ್ಡ್ ಆಸ್ ಇಂಡಕ್ಟಿವ್ ಎಫೆಕ್ಟ್. So what is inductive effect, students? Inductive effect is what? It is a permanent. It is a permanent displacement. Permanent displacement of sigma electrons along the saturated carbon chain towards an electronegative atom or towards an electronegative atom is called inductive effect. Is called inductive effect. ಅರ್ಥ ಆಯ್ತಾ? ಇಟ್ ಇಸ್ ಅ ಪರ್ಮನೆಂಟ್ ಎಫೆಕ್ಟ್ ಅಂತ ಸ್ಟಾರ್ಟ್ ಮಾಡಿದ್ರಲ್ಲ, ಈಸ್ ಕಾಲ್ಡ್ ಬೇಡ, ಇಷ್ಟೇ ಸಾಕು. ಇಟ್ ಈಸ್ ಅ ಪರ್ಮನೆಂಟ್ ಡಿಸ್ಪ್ಲೇಸ್ಮೆಂಟ್ ಆಫ್ ಸಿಗ್ಮಾ ಎಲೆಕ್ಟ್ರಾನ್ಸ್ ಅಲಾಂಗ್ ಸ್ಯಾಚುರೇಟೆಡ್ ಕಾರ್ಬನ್ ಚೈನ್ ಟುವರ್ಡ್ಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಆಟಮ್. ಇದು ಇಂಡಕ್ಟಿವ್ ಎಫೆಕ್ಟ್. ಇಂಡಕ್ಟಿವ್ ಎಫೆಕ್ಟ್ ಎಕ್ಸಿಸ್ಟ್ ಓನ್ಲಿ ಅಪ್ ಟು ಕಾರ್ಬನ್ ನಂಬರ್ 3. ಅದರ ಎಫೆಕ್ಟ್ ಇರೋದು ಓನ್ಲಿ ಅಪ್ ಟು ಕಾರ್ಬನ್ ನಂಬರ್ 3, ನಾಟ್ ಬಿಯಾಂಡ್ ಕಾರ್ಬನ್ ನಂಬರ್ 3. ಇಸ್ ದಟ್ ಕ್ಲಿಯರ್? ರೈಟ್. ಓಕೆ, ಇಲ್ಲೇ ನೋಡ್ರಿ ಸ್ಟೂಡೆಂಟ್ಸ್, ಟೈಪ್ಸ್ ಆಫ್ ಇಂಡಕ್ಟಿವ್ ಎಫೆಕ್ಟ್. ಟೈಪ್ಸ್ ಆಫ್ ಇಂಡಕ್ಟಿವ್ ಎಫೆಕ್ಟ್ ಇಲ್ಲೇನು ಬರುತ್ತೆ? ಮೈನಸ್ ಐ ಎಫೆಕ್ಟ್ ಅಂತ ಬರುತ್ತೆ, ಆಮೇಲೆ ಪ್ಲಸ್ ಐ ಎಫೆಕ್ಟ್ ಅಂತ ಬರುತ್ತೆ. ಅಂದರೆ ನೆಗೆಟಿವ್ ಇಂಡಕ್ಟಿವ್ ಎಫೆಕ್ಟು, ಪಾಸಿಟಿವ್ ಇಂಡಕ್ಟಿವ್ ಎಫೆಕ್ಟು. ಈಗ ನಾವೇನು ಮಾಡಿದ್ವಿ, ಕಾರ್ಬನ್ ಚೈನಲ್ಲಿ ಒಂದು ಹ್ಯಾಲೋಜನ್ ಇತ್ತಲ್ಲ, ಇದು ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್. ಇದು ಟುವರ್ಡ್ಸ್ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಎಲೆಕ್ಟ್ರಾನ್ ಶಿಫ್ಟ್ ಆಗ್ತಾ ಇದೆ ಅಲ್ವಾ? ಟುವರ್ಡ್ಸ್ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಎಲೆಕ್ಟ್ರಾನ್ ಶಿಫ್ಟ್ ಆಗ್ತಾ ಇದೆ. ಟುವರ್ಡ್ಸ್ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಎಲೆಕ್ಟ್ರಾನ್ ಶಿಫ್ಟ್ ಆದರೆ ಅದು ಮೈನಸ್ ಐ ಇಫೆಕ್ಟ್. ಅಂದರೆ ಗ್ರೂಪ್ ಎಂತಾದಿರಬೇಕು? ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇರಬೇಕು. ಅದು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ದಾಗ ಆ ಕಡೆ ಶಿಫ್ಟ್ ಆಗುತ್ತೆ ಎಲೆಕ್ಟ್ರಾನ್. ಸಪೋಸ್ ಇಲ್ಲಿ ಈ ಥರ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದ್ರೆ, ಅಲ್ಕೈಲ್ ಗ್ರೂಪ್ಸ್ ಆರ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಈ ಥರ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ಇದ್ರೆ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ನಿಂದ ದೂರ ಎಲೆಕ್ಟ್ರಾನ್ ಹೋಗ್ತಾ ಇದೆ ಅಂದರೆ ದಿಸ್ ಇಸ್ ಪ್ಲಸ್ ಐ ಎಫೆಕ್ಟ್. ಅಂಡರ್ಸ್ಟುಡ್ ದ ಡಿಫ್ರೆನ್ಸ್? ಇಲ್ಲಿ ಯಾವ ಟೈಪ್ ಇರಬೇಕು ಗ್ರೂಪ್? ಎಲೆಕ್ಟ್ರಾನ್ ಅನ್ನ ಡೊನೇಟ್ ಮಾಡುವಂಥ ಗ್ರೂಪ್ ಇರಬೇಕು. ಎಲೆಕ್ಟ್ರಾನ್ ಅನ್ನ ಎರಡೂ ಡಿಸ್ಪ್ಲೇಸ್ಮೆಂಟು ಅಲಾಂಗ್ ದ ಕಾರ್ಬನ್ ಚೈನೇ ಆಗ್ತಾ ಇರೋದು. ಬಟ್ ಇಲ್ಲಿ ಟುವರ್ಡ್ಸ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್, ಇಲ್ಲಿ ಟುವರ್ಡ್ಸ್ away from electron donating group. Is that clear? Here towards the substituent group, here away from the substituent group, because substituent group here is withdrawing, here substituent group is donating. Is that clear? ಈ ರೀತಿ ಮೈನಸ್ ಐ ಇಫೆಕ್ಟ್ ಮಾಡುವಂಥ ಎಕ್ಸಾಂಪಲ್ಸ್ ಯಾವಪ್ಪ ಅಂತಂದ್ರೆ, ಐ ಕ್ಯಾನ್ ಟೇಕ್ ಫ್ಲೋರಿನ್ ತಗೋಬಹುದು, ಕ್ಲೋರಿನ್ ತಗೋಬಹುದು, ಅಯೋಡಿನ್ ತಗೋಬಹುದು, ಆರ್ ವಿ ಕ್ಯಾನ್ ಟೇಕ್ ಬ್ರೋಮಿನ್ ತಗೋಬಹುದು. ಆಲ್ ದೀಸ್ ಆರ್ ಮೈನಸ್ ಐ ಇಫೆಕ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡುವಂಥವು. ಇವೆಲ್ಲ ಪ್ಲಸ್ ಐ ಇಫೆಕ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡುವಂಥವು ಯಾವುದು? ಎಲ್ಲ ಅಲ್ಕೈಲ್ ಗ್ರೂಪ್ಸ್, ಆಲ್ ಅಲ್ಕೈಲ್ ಗ್ರೂಪ್ಸ್. ಯಾವ ಅಲ್ಕೈಲ್ ಗ್ರೂಪ್ ಇದು? ಟರ್ಷರಿ ಬ್ಯೂಟೈಲ್ ಗ್ರೂಪ್ ಇದು. ಆಮೇಲೆ ಇದು ಐಸೋ ಪ್ರೊಪೈಲ್ ಗ್ರೂಪ್ ಇದು. ಆಮೇಲೆ ಇದು ಈಥೈಲ್ ಗ್ರೂಪ್ ಇದು. ಆಮೇಲೆ ಇದು ಮೀಥೈಲ್ ಗ್ರೂಪ್ ಇದು. ಆಲ್ ದೀಸ್ ಆರ್ ಪಾಸಿಟಿವ್ ಇಂಡಕ್ಟಿವ್ ಎಫೆಕ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡೋ ಇವೆಲ್ಲ, ಬಿಕಾಸ್ ದೇ ಆರ್ ಆಲ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್. ಈ ಥರ ಗ್ರೂಪ್ಸ್ ಇದ್ದರೆ ಅದನ್ನು ಬಿಟ್ಟು ದೂರ ಹೋಗ್ತಿರ್ತಾವೆ ಎಲೆಕ್ಟ್ರಾನ್ಸ್, ದಟ್ ಈಸ್ ಪಾಸಿಟಿವ್ ಇಂಡಕ್ಟಿವ್ ಎಫೆಕ್ಟ್. ಈ ಥರ ಗ್ರೂಪ್ಸ್ ಇದ್ದರೆ ಅದರ ಹತ್ರನೇ ಎಲೆಕ್ಟ್ರಾನ್ಸ್ ಬರ್ತಿರ್ತಾವಲ್ಲ, ದೇ ಆರ್ ಮೈನಸ್ ಐ ಇಫೆಕ್ಟ್. ಮೈನಸ್ ಐ ಇಫೆಕ್ಟನ್ನು ಇಂಡ್ಯೂಸ್ ಮಾಡುವಂಥವು ಅವೆಲ್ಲ. ಇದರ ಅಪ್ಲಿಕೇಶನ್ಸ್ ಎಲ್ಲ 4 ಎಫೆಕ್ಟ್ಸ್ ಆದ ಕೂಡಲೇ ಹೇಳ್ತೀನಿ. ಬಟ್ ರೈಟ್ ನಾವು ಹಿಂಗಂದ್ರೆ ಏನು, ಅದರ ಎಕ್ಸಾಂಪಲ್ಸು ಅಷ್ಟೇ ಕಲೀರಿ. ಓಕೆ, ರೈಟ್. ಆಮೇಲೆ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ಅಂತ ಬರುತ್ತೆ.
ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎಫೆಕ್ಟ್ ಅಂತಂದ್ರೆ ಇಲ್ಲಿ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಫಸ್ಟ್ ಇಲ್ಲೊಂದು ಏನು ಮಾಡೋಣ, ಕಾರ್ಬನ್ ಡಬಲ್ ಬಾಂಡ್ ಓ ಅನ್ನ ಒಂದು ಕನ್ಸಿಡರ್ ಮಾಡೋಣ, ಅಥವಾ ಕಾರ್ಬನ್ ಡಬಲ್ ಬಾಂಡ್ ಕಾರ್ಬನ್ನೇ ಕನ್ಸಿಡರ್ ಮಾಡೋಣ. ಕಾರ್ಬನ್ ಡಬಲ್ ಬಾಂಡ್ ಕಾರ್ಬನ್ ಕನ್ಸಿಡರ್ ಮಾಡೋಣ. ಇಲ್ಲಿ ಒಂದು ಅಟ್ಯಾಕಿಂಗ್ ರಿಯೇಜೆಂಟ್ ಇರುತ್ತೆ, ಇಲ್ಲೇ ಒಂದು ಅಟ್ಯಾಕಿಂಗ್ ರಿಯೇಜೆಂಟ್ ಇರುತ್ತೆ, ಇದಕ್ಕೆ ಚಾರ್ಜ್ ಇರುತ್ತೆ, ಇದಕ್ಕೆ ಚಾರ್ಜ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಅಟ್ಯಾಕಿಂಗ್ ರಿಯೇಜೆಂಟ್ ಎಕ್ಸ್ ಪ್ಲಸ್ ಅನ್ಕೊಡ್ರಿ. ಈ ಎಕ್ಸ್ ಪ್ಲಸ್ ಬಂತಂದ್ರೆ ಎಕ್ಸ್ ಪ್ಲಸ್ ಏನ್ ಬೇಕಾಗಿದೆ ಹೇಳ್ರಿ, ಅದು ಪ್ಲಸ್ ಇರೋದ್ರಿಂದ ಅದಕ್ಕೆ ನೆಗೆಟಿವ್ ಚಾರ್ಜ್ ಬೇಕಲ್ಲ. ಆ ನೆಗೆಟಿವ್ ಚಾರ್ಜ್ ಯಾವುದಾದ್ರೂ ಒಂದು ಕಡೆ ಕ್ರಿಯೇಟ್ ಆಗುತ್ತೆ. ಹೆಂಗೆ ಕ್ರಿಯೇಟ್ ಆಗುತ್ತೆ, ಪೈ ಎಲೆಕ್ಟ್ರಾನ್ ಶಿಫ್ಟ್ ಆಗಿಬಿಟ್ಟು ಈ ಪೈ ಎಲೆಕ್ಟ್ರಾನ್ ಈ ಕಡೆ ಬಂದ್ಬಿಡುತ್ತೆ. ಪೈ ಎಲೆಕ್ಟ್ರಾನ್ ಈ ಕಡೆ ಬಂದರೆ ಇಲ್ಲಿ ನೆಗೆಟಿವ್ ಚಾರ್ಜ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ನೆಗೆಟಿವ್ ಚಾರ್ಜ್ ಕ್ರಿಯೇಟ್ ಆದರೆ ಇದು ಎಕ್ಸ್ ಪ್ಲಸ್ ಎಲ್ಲಿ ಹೋಗುತ್ತೆ, ಇಲ್ಲಿ ಬಂದ್ಬಿಡುತ್ತೆ. ಇಸ್ ದಾಟ್ ಕ್ಲಿಯರ್? ಅವಾಗ ಏನಾಗುತ್ತೆ ಹೇಳ್ರಿ, ಸಿ ಸಿಂಗಲ್ ಬಾಂಡ್ ಸಿ, ಇಲ್ಲಿ ಪೈ ಎಲೆಕ್ಟ್ರಾನ್ ಹೋಯ್ತಲ್ಲ, ನೆಗೆಟಿವ್ ಚಾರ್ಜ್ ಇಲ್ಲಿ ಡೆವಲಪ್ ಆಯ್ತಲ್ಲ, ನೆಗೆಟಿವ್ ಚಾರ್ಜ್ಗೆ ಎಕ್ಸ್ ಪ್ಲಸ್ ಬರುತ್ತೆ, ಅಂದರೆ ಇಲ್ಲಿ ಎಕ್ಸ್ ಪ್ಲಸ್ ಬಂತು. ಇಲ್ಲಿ ಏನು ಕ್ರಿಯೇಟ್ ಆಯಿತು, ಪಾಸಿಟಿವ್ ಚಾರ್ಜ್ ಕ್ರಿಯೇಟ್ ಆಯಿತು. ಓಕೆ, ಸಪೋಸ್ ಅಟ್ಯಾಕಿಂಗ್ ರಿಯೇಜೆಂಟ್ ಏನಾದರೂ ಒಂದು ವೇಳೆ ಎಕ್ಸ್ ಮೈನಸ್ ಆಗಿತ್ತು ಅಂತ ಹೇಳಿರಿ, ಎಕ್ಸ್ ಮೈನಸ್ ಆಗಿದ್ರೆ ಅದೆಲ್ಲಿ ಅಲ್ಲೆಲ್ಲಿ ಹೋಗ್ತಿತ್ತದು, ಎಕ್ಸ್ ಮೈನಸ್ ಆಗಿದ್ರೆ ಪಾಸಿಟಿವ್ ಚಾರ್ಜ್ ಎಲ್ಲಿದೆ ಅಲ್ವಾ ಅಲ್ಲಿ ಹೋಗ್ತಿತ್ತಲ್ಲ, ರೈಟ್? ಸೊ ಅವಾಗ ಏನಾಗ್ತಿತ್ತು ಹೇಳ್ರಿ, ಅವಾಗ ಏನಾಗ್ತಿತ್ತು, ಸೊ ದಿಸ್ ಇಸ್ ಕಾರ್ಬನ್ ಸಿಂಗಲ್ ಬಾಂಡ್. ಎಲೆಕ್ಟ್ರಾನ್ ಈ ಕಡೆ ಹೋದ್ರೆ ಇಲ್ಲಿ ನೆಗೆಟಿವ್ ಚಾರ್ಜ್ ಕ್ರಿಯೇಟ್ ಆಯ್ತಲ್ಲ. ಈ ಅಟ್ಯಾಕಿಂಗ್ ರಿಯೇಜೆಂಟ್ಗೂ ನೆಗೆಟಿವ್ ಚಾರ್ಜ್ ಇರೋದ್ರಿಂದ ಆ ನೆಗೆಟಿವ್ ಚಾರ್ಜ್ ಎಲ್ಲಿ ಕ್ರಿಯೇಟ್ ಆಗಿರುತ್ತೆ, ಆ ಕಾರ್ಬನ್ ಅನ್ನ ಬಿಟ್ಟು ಪಾಸಿಟಿವ್ ಚಾರ್ಜ್ ಕ್ರಿಯೇಟ್ ಆಗಿರೋ ಕಾರ್ಬನ್ಗೆ ಎಕ್ಸ್ ಬರುತ್ತೆ. ಇಸ್ ದಾಟ್ ಕ್ಲಿಯರ್? ಸೊ ಇಲ್ಲಿ ಪೈ ಎಲೆಕ್ಟ್ರಾನ್ ಶಿಫ್ಟ್ ಆಗ್ತಾ ಇದೆ. ಯಾವಾಗ ಶಿಫ್ಟ್ ಆಗ್ತಾ ಇದೆ, ಅಟ್ಯಾಕಿಂಗ್ ರಿಯೇಜೆಂಟ್ ಬಂದಾಗ ಮಾತ್ರ. ಅಟ್ಯಾಕಿಂಗ್ ರಿಯೇಜೆಂಟ್ ಬಂತಂದ್ರೆ ಪೈ ಎಲೆಕ್ಟ್ರಾನ್ ಶಿಫ್ಟ್ ಆಗುತ್ತೆ. ಇದೇ ಅಟ್ಯಾಕಿಂಗ್ ರಿಯೇಜೆಂಟ್ ವಾಪಸ್ ಹೋಯ್ತಂದ್ರೆ ಮತ್ತೆ ಎಲೆಕ್ಟ್ರಾನ್ ಇಲ್ಲೇ ಬಂದ್ಬಿಟ್ಟು ಮತ್ತೆ ಡಬಲ್ ಬಾಂಡ್ ಕ್ರಿಯೇಟ್ ಆಗುತ್ತೆ. ಎಕ್ಸ್ ಹೋಯ್ತಪ್ಪ ಅಂತಂದ್ರೆ, ಸಪೋಸ್ ಇಲ್ಲಿ ಎಕ್ಸ್ ಮೈನಸ್ ಬಂದಿತ್ತಲ್ಲ, ಎಕ್ಸ್ ಎಲೆಕ್ಟ್ರಾನ್ ತಗೊಂಡು ಮತ್ತೆ ಹೋಯ್ತಂದ್ರೆ ವಾಪಸ್ ಇವು ಎಲೆಕ್ಟ್ರಾನ್ ಇಲ್ಲಿ ಬಂದ್ಬಿಟ್ಟು ಮತ್ತೆ ಇದೇ ಶೇಪ್ ಬರುತ್ತೆ. ಅಂದರೆ ಇಲ್ಲಿ ಸಬ್ಸ್ಟ್ರೇಟ್ ಅಲ್ಲಿ ಪೈ ಎಲೆಕ್ಟ್ರಾನ್ ಏನು ಶಿಫ್ಟ್ ಆಗ್ತಾ ಇದೆ ಅಲ್ವಾ, ದಟ್ ಶಿಫ್ಟ್ ಈಸ್ ಹ್ಯಾಪನಿಂಗ್ ಓನ್ಲಿ ಇನ್ ದ ಪ್ರೆಸೆನ್ಸ್ ಆಫ್ ಅಟ್ಯಾಕಿಂಗ್ ರಿಯೇಜೆಂಟ್. ಈ ತರ ಶಿಫ್ಟ್ ಆಫ್ ದ ಪೈ ಎಲೆಕ್ಟ್ರಾನ್ ಇನ್ ದ ಪ್ರೆಸೆನ್ಸ್ ಆಫ್ ಅಟ್ಯಾಕಿಂಗ್ ರಿಯೇಜೆಂಟ್ ಈಸ್ ಕಾಲ್ಡ್ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್. ಇಸ್ ದಟ್ ಕ್ಲಿಯರ್? ಅಂಡ್ ಇದು ಟೆಂಪರರಿ ಎಫೆಕ್ಟ್. ಎಲ್ಲಿವರೆಗೂ, ಅಟ್ಯಾಕಿಂಗ್ ರಿಯೇಜೆಂಟ್ ಇರೋವರೆಗೂ. ಅಟ್ಯಾಕಿಂಗ್ ರಿಯೇಜೆಂಟ್ ಇಲ್ಲ, ಈ ಎಫೆಕ್ಟ್ ಆಗೋದಿಲ್ಲ. ಸೊ ವಾಟ್ ಈಸ್ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್? It is a temporary shift. Temporary shift of pi electrons. Temporary shift of pi electrons in a substrate. In the presence of attacking reagent. In the presence of attacking reagent ಈ ಪರ್ಟಿಕ್ಯುಲರ್ ಎಫೆಕ್ಟ್ ಆಗೋದು. ಇದಕ್ಕೇನಂತಾರ, ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ಅಂತ ಹೇಳ್ತಾರ. ಇಲ್ಲಿ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ಅಲ್ಲಿ ನಮಗೆ ಎರಡು ಟೈಪ್ ಬರ್ತಾವ. ಮತ್ತೆ ಒಂದು ಪ್ಲಸ್ ಇ ಎಫೆಕ್ಟು, ಇನ್ನೊಂದು ಮೈನಸ್ ಇ ಎಫೆಕ್ಟು. ಪ್ಲಸ್ ಇ ಎಫೆಕ್ಟ್ ಅಂದ್ರೆ ಏನು, ಇಲ್ಲೇ ನೋಡ್ರಿ, ಕಾರ್ಬನ್ ಡಬಲ್ ಬಾಂಡ್ ಆಕ್ಸಿಜನ್ ತಗೋತೀನಿ ನಾನು. ಸಪೋಸ್ ಈಗ ಎಚ್ ಪ್ಲಸ್ ಬರ್ತಾ ಇದೆ ಅನ್ಕೊಡ್ರಿ. ಎಚ್ ಪ್ಲಸ್ ಎಲ್ಲಿ ಬರುತ್ತೆ, ಈಗ ಈ ಎಲೆಕ್ಟ್ರಾನ್ಸು ಆಕ್ಸಿಜನ್ಗೆ ಶಿಫ್ಟ್ ಆಗುತ್ತೆ, ಬಿಕಾಸ್ ಆಕ್ಸಿಜನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್. ಸೊ ಆಕ್ಸಿಜನ್ಗೆ ಶಿಫ್ಟ್ ಆದರೆ ಆಕ್ಸಿಜನ್ ಮೇಲೆ ನೆಗೆಟಿವ್ ಚಾರ್ಜ್ ಬರುತ್ತೆ. ಸೊ ಎಚ್ ಪ್ಲಸ್ ಎಲ್ಲಿ ಹೋಗುತ್ತೆ, ಎಲ್ಲಿ ನೆಗೆಟಿವ್ ಚಾರ್ಜ್ ಕ್ರಿಯೇಟ್ ಆಗುತ್ತೋ ಅಲ್ಲಿ ಹೋಗುತ್ತೆ. ಸೊ ಇದು ನಿಮ್ಮ ಅಟ್ಯಾಕಿಂಗ್ ರಿಯೇಜೆಂಟ್. ಪೈ ಎಲೆಕ್ಟ್ರಾನ್ಸ್ ಎಲ್ಲಿ ಶಿಫ್ಟ್ ಆಯಿತು, ಇಲ್ಲೇ. ಅಟ್ಯಾಕಿಂಗ್ ರಿಯೇಜೆಂಟ್ ಎಲ್ಲಿ ಹೋಯಿತು, ಅಲ್ಲೇ. ಸೊ ಪೈ ಎಲೆಕ್ಟ್ರಾನ್ ಎಲ್ಲಿ ಶಿಫ್ಟ್ ಆಯಿತು, ಅಟ್ಯಾಕಿಂಗ್ ರಿಯೇಜೆಂಟ್ ಕಡೆ ಶಿಫ್ಟ್ ಆಯ್ತಲ್ಲ. ಸೊ ದಿಸ್ ಇಸ್ ಕಾಲ್ಡ್ ಪ್ಲಸ್ ಇ ಎಫೆಕ್ಟ್. ವಾಟ್ ಈಸ್ ಪ್ಲಸ್ ಇ ಎಫೆಕ್ಟ್? ಪೈ ಎಲೆಕ್ಟ್ರಾನ್ಸ್ ಆರ್ ಶಿಫ್ಟೆಡ್ ಟುವರ್ಡ್ಸ್ ಅಟ್ಯಾಕಿಂಗ್ ರಿಯೇಜೆಂಟ್. ಇಸ್ ದಟ್ ಕ್ಲಿಯರ್? ಅದೇ ರೀತಿಯಲ್ಲಿ ನೋಡ್ರಿ, ಅದೇ ಸಿ ಡಬಲ್ ಬಾಂಡ್ ಓ ಸಪೋಸ್ ಸಿ ಎನ್ ಮೈನಸ್ ಜೊತೆ ರಿಯಾಕ್ಟ್ ಆಗ್ಬೇಕಂತಂದ್ರೆ
CN ಮೈನಸ್ ಬಂತಪ್ಪ ಅಂದರೆ ಎಲೆಕ್ಟ್ರಾನ್ ಈ ಕಡೆ ಶಿಫ್ಟ್ ಆಗ್ತಾವ. ಬಟ್ ಇಲ್ಲಿ ನೆಗೆಟಿವ್ ಚಾರ್ಜ್ ಇರೋದ್ರಿಂದ ಅದು ಎಲ್ಲಿ ಅಟ್ಯಾಕ್ ಆಗುತ್ತೆ? ಆಕ್ಸಿಜನ್ ಮೇಲೆ ನೆಗೆಟಿವ್ ಚಾರ್ಜ್ ಡೆವಲಪ್ ಆಗಿದೆ, ಅಲ್ಲಿ ಹೋಗಲ್ಲ. ಅದು ಕಾರ್ಬನ್ ಮೇಲೆ ಏನು ಪಾಸಿಟಿವ್ ಚಾರ್ಜ್ ಡೆವಲಪ್ ಆಗಿರುತ್ತಲ್ಲ ಅಲ್ಲಿ ಹೋಗುತ್ತೆ. ಅಂದರೆ ಪೈ ಎಲೆಕ್ಟ್ರಾನ್ಸ್ ಈ ಕಡೆ ಹೋಯಿತು, ಅಟ್ಯಾಕಿಂಗ್ ರಿಯೇಜೆಂಟ್ ಇಲ್ಲೇ ಬಂತು. ಅಂದರೆ ಪೈ ಎಲೆಕ್ಟ್ರಾನ್ಸ್ ಆರ್ ಮೂವಿಂಗ್ ಅವೇ ಫ್ರಾಮ್ ದ ಅಟ್ಯಾಕಿಂಗ್ ರಿಯೇಜೆಂಟ್. ಅಟ್ಯಾಕಿಂಗ್ ರಿಯೇಜೆಂಟ್ ಇಲ್ಲಿ ಬರ್ತಾ ಇದೆ, ಪೈ ಎಲೆಕ್ಟ್ರಾನ್ ಇಲ್ಲಿ ಹೋಗ್ತಾ ಇದೆ. ಅಂದರೆ ಇಲ್ಲಿ ಪೈ ಎಲೆಕ್ಟ್ರಾನ್ಸ್ ಆರ್ ಮೂವಿಂಗ್ away from the attacking reagent. This is minus E effect. ಇದು minus E effect. ಅರ್ಥ ಆಯ್ತಲ್ಲ? Inductive effect is permanent displacement of sigma electron. Electromagnetic effect is temporary displacement of pi electron. Inductive effect ಅಲ್ಲಿ ಸಿಗ್ಮಾ ಎಲೆಕ್ಟ್ರಾನ್ಸು ಶಿಫ್ಟ್ ಆಗ್ತಾ ಇರುತ್ತೆ ಪರ್ಮನೆಂಟ್ಲಿ. ಇಲ್ಲಿ ಪೈ ಎಲೆಕ್ಟ್ರಾನ್ ಶಿಫ್ಟ್ ಆಗುತ್ತೆ ಟೆಂಪರರಿಲಿ. ಗಾಟ್ ಇಟ್? ನೆಕ್ಸ್ಟ್ ಕ್ಲಾಸಲ್ಲಿ ರೆಸೋನೆನ್ಸ್ ಎಫೆಕ್ಟು, ಹೈಪರ್ ಕಾಂಜುಗೇಷನ್ ಎಫೆಕ್ಟ್ ಮಾಡೋಣ. ಆಮೇಲೆ 4 ಎಫೆಕ್ಟ್ದು ಮತ್ತೊಂದು ಸಲ ರಿವೈಸ್ ಮಾಡಿ ವಿ ವಿಲ್ ಪ್ರೊಸೀಡ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ, ಸೊ ದಟ್ಸ್ ಆಲ್ ಫಾರ್ ದಿಸ್ ಕ್ಲಾಸ್. ಹೋಪ್ ಯು ಅಂಡರ್ಸ್ಟುಡ್. ಹೋಪ್ ಯು ಆರ್ ಎಂಜಾಯಿಂಗ್ ದಿಸ್ ಚಾಪ್ಟರ್. ಸ್ಟಡಿ ದಿಸ್. ದಿಸ್ ಇಸ್ ವೆರಿ ಲಾಂಗ್ ಚಾಪ್ಟರ್. ಇನ್ ಬಿಟ್ವೀನ್ ನಿಮಗೆ ಸ್ವಲ್ಪ ಬೋರ್ ಹೊಡಿಬೋದು ಅದು ಚಾಪ್ಟರು. ಓಕೆ, ಬಟ್ ಬೋರಿಂಗ್ ಈಸ್ ದ ಫ್ಯೂಚರ್. ಇಸ್ ದ್ಯಾಟ್ ಕ್ಲಿಯರ್? ರೈಟ್. ಸೊ if you do boring stuff, automatically you are doing the right thing. That is what you got to believe, especially when it comes to second PU. Okay, so many difficult chapters, so many first PU as well as second PU. So many difficult chapters, so many boring chapters. ನೀವೆಲ್ಲನೂ ಡೈಜೆಸ್ಟ್ ಮಾಡ್ಕೊಳ್ಳೇಕೆ ಬೇಕು. If you have to go ahead. Clear? I will see you all in the next class. Till then, have fun. Bye-bye.